ನಮಸ್ಕಾರ ವೀಕ್ಷಕರೇ. ಮನ ಏವ ಮನುಷ್ಯಾಣಂ ಅಂತ ಹೇಳ್ತೀವಿ. ಮನಸ್ಸು ಹೇಗಿರುತ್ತೋ ಹಾಗೆ ಮನುಷ್ಯ ಅಂತ ನಾವು ನೋಡ್ತಾ ಹೋದರೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಕೂಡ ಮನಸ್ಸೇ ಕಾರಣ ಅನ್ನೋದು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಹಂತಕ್ಕೆ ಗೊತ್ತಾಗಿದೆ. ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ರೆ ಅನೇಕ ಸಮಸ್ಯೆಗಳು ತಾನಾಗೆ ಸರಿ ಹೋಗುತ್ತೆ ಅಂತ. ಆದರೆ ಈ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋದು ಹೇಗೆ? ಅನೇಕ ಪರಿಹಾರಗಳು, ಬಹಳ ಸಣ್ಣ ಸಣ್ಣ ಪರಿಹಾರಗಳಿರ್ತವೆ, ಆದರೆ ಅದನ್ನು ಕಂಡುಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಆಗ ನಾವೇನು ಮಾಡ್ತೀವಿ ಅಂತಂದರೆ ಮನೋವಿಜ್ಞಾನಿಗಳು ಅಥವಾ ಮನೋವೈದ್ಯರ ಮೊರೆ ಹೋಗ್ತೀವಿ. ಹಿಂದೆಲ್ಲ ಮನೋವೈದ್ಯರ ಮೊರೆ ಹೋಗೋದು ಅಂತಂದರೆ ಅದೇನು ಹುಚ್ಚಿಡಿದ್ರೆ ಅಂತೋ ಆ ಥರದ ಒಂದು ಭಾವನೆಗಳಿತ್ತು. ಆದರೆ ಇವತ್ತು ಖಂಡಿತವಾಗ್ಲೂ ಹಾಗಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಂಥ ಸವಾಲುಗಳು ಬರ್ತಾನೆ ಹೋಗ್ತವೆ. ಅದನ್ನು ನಿವಾರಿಸ್ಕೊಳ್ಬೇಕು ಅಂದರೆ, ಅದು ಪರಿಹಾರ ಕಂಡುಕೊಳ್ಬೇಕು ಅಂದರೆ ಮನೋವೈದ್ಯರ ಸಲಹೆ ಅಗತ್ಯ ಅನ್ನೋದು ಸಮಾಜಕ್ಕೆ ಗೊತ್ತಾಗಿದೆ ಇವತ್ತಿಗೆ. ಸೊ ಹಾಗಾಗಿ ಮನೋವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಕ್ಷೇತ್ರ. ಇವತ್ತು ವೀಕ್ಷಕರೇ, ಆ ಕ್ಷೇತ್ರದ ದಿಗ್ಗಜರೊಬ್ಬರು ನಮ್ಮ ಜೊತೆ ಇದ್ದಾರೆ. ಇಡೀ ದೇಶದಲ್ಲಿ ಪ್ರಖ್ಯಾತರಾಗಿರ್ತಕ್ಕಂತಹ ಮನೋವೈದ್ಯರ ಪೈಕಿ ನಮ್ಮ ಹೆಮ್ಮೆಯ ಕರ್ನಾಟಕದ ಡಾಕ್ಟರ್ CR ಚಂದ್ರಶೇಖರ್ ಅವರು ಒಬ್ಬರು. ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು ನಿಮ್ಹಾನ್ಸ್ನ ಸೈಕಿಯಾಟ್ರಿ ವಿಭಾಗದಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ಅನೇಕ ದಶಕಗಳ ಕಾಲ ಕೆಲಸ ಮಾಡಿದಂಥವರು. ಅಷ್ಟೇ ಅಲ್ಲ, ರಾಜ್ಯದ ಮನೋವಿಜ್ಞಾನ ಕ್ಷೇತ್ರವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿಸಿರ್ತಕ್ಕಂಥ ವ್ಯಕ್ತಿ. ಜೊತೆಗೆ ಪೀಪಲ್ ಸೈಕಿಯಾಟ್ರಿಸ್ಟ್ ಅಂತಾನೆ ಇವರು ಹೆಸರಾದಂಥವರು, ಜನಗಳ ಮನೋವಿಜ್ಞಾನಿ ಅಂತಾನೆ ಇವರು ಹೆಸರಾದಂಥವರು. ಜೊತೆಗೆ 280ಕ್ಕೂ ಹೆಚ್ಚು ಪುಸ್ತಕಗಳನ್ನು, ನೀವು ಎಲ್ಲ ಕಡೆ ಕರ್ನಾಟಕದಲ್ಲಿ ಮನೋವಿಜ್ಞಾನ ಅಂದ ಕೂಡಲೇ ನಿಮಗೆ ಹೆಚ್ಚಾಗಿ ಮೊದಲು ಬರುವಂಥ ಹೆಸರು ನನ್ನದರದನ್ನು ಡಾಕ್ಟರ್ CR ಚಂದ್ರಶೇಖರ್ ಅವರು. ಜೊತೆಗೆ ಅನೇಕ ಸಮಾಜೋದ್ಧಾರದ ಕೆಲಸಗಳನ್ನು, ಉದಾಹರಣೆಗೆ ನಿಮ್ಹಾನ್ಸ್ನ ಡಿಮೆನ್ಷಿಯಾ ಕೇರ್ ಸೆಂಟರ್ಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತವನ್ನು ದಾನ ಮಾಡುವಂಥದ್ದಿರ್ಬೋದು, ಅಥವಾ 20,000ಕ್ಕೂ ಹೆಚ್ಚು ಕೌನ್ಸಿಲರ್ಗಳನ್ನು ತಯಾರು ಮಾಡುವಂಥ ಕೆಲಸ ಇರ್ಬೋದು. ಹೀಗೆ ಬೃಹತ್ ಕೆಲಸವನ್ನು ಸಮಾಜಕ್ಕೆ, ಸಮಾಜದ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ CR ಚಂದ್ರಶೇಖರ್ ಅವರು ಮಾಡಿದ್ದಾರೆ. ಇವತ್ತು ಡಾಕ್ಟರ್ CR ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದ್ರ ಜೊತೆಗೆ ಈಗ ಕರ್ನಾಟಕ ಸರ್ಕಾರ ಮೆಂಟಲ್ ಹೆಲ್ತ್ ಕಮಿಷನ್ ಅಂತ ಒಂದು ಕಮಿಷನನ್ನು ಮಾಡಿದೆ. ಅದಕ್ಕೂ ಕೂಡ CR ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿದ್ದಾರೆ. ಸರ್, ನನ್ನ ಮೊದಲನೇ ಪ್ರಶ್ನೆ ಇರೋದು, ಈ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಮಟೀರಿಯಲ್ಲು, ಸಿಕ್ಕಾಪಟ್ಟೆ ರೀಲ್ಸು, ಸಿಕ್ಕಾಪಟ್ಟೆ, ಆಮೇಲೆ ಪ್ರತಿಯೊಬ್ಬರೂ ನೀವು ಮನಸ್ಸನ್ನು ಹೆಂಗೆ ಇಟ್ಕೊಬೇಕು ಅಂತ ಸಲಹೆ ಕೊಡೋರೇನೆ. ಎದ್ದ ತಕ್ಷಣ ಹಂಗೆ ಮಾಡಿ, ಹಿಂಗೆ ಮಾಡಿ, ಪಾಸಿಟಿವ್ ಥಿಂಕಿಂಗು, ಅಫರ್ಮೇಷನ್ನು, ಮ್ಯಾನಿಫೆಸ್ಟೇಷನ್ನು, ಏನೇನೋ ಬರ್ತಾ ಇದೆ. ನಮ್ಮ ದಿನನಿತ್ಯದ ಆಹಾರಕ್ಕೂ, ನಮ್ಮ ನಿದ್ರೆಗೂ ಮತ್ತು ನಮ್ಮ ಮನಸ್ಸಿನ ಭಾವನೆಗಳಿಗೂ ಸಂಬಂಧ ಇದೆಯಾ? ಖಂಡಿತ. ಯಾಕೆಂದರೆ ಇಡೀ ದೇಹ ಕೆಲಸ ಮಾಡ್ತಕ್ಕಂಥದ್ದು. ಆ ಮೆದುಳು ಸೇರಿದಾಗೆ ಎಲ್ಲ ಅಂಗಾಂಗಗಳ ಜೀವಕೋಶಗಳು ಕೆಲಸ ಮಾಡಲಿಕ್ಕೆ ಗ್ಲೂಕೋಸ್ ಬೇಕು, ಹಾಗೆ ವಿಟಮಿನ್ಗಳು ಬೇಕು, ಬೇರೆ ಪೌಷ್ಟಿಕಾಂಶಗಳು ಬೇಕು. ಎಲ್ಲಿ ಸಿಗುತ್ತೆ? ಆಹಾರದಿಂದ. ಹಾಗಾಗಿ ಆಹಾರವನ್ನು ನೀವು ಒಂದು ಮಿತ ಆಹಾರ, ಜಾಸ್ತಿ ತಿಂದರೂ ಕಷ್ಟ, ಕಡಿಮೆ ತಿಂದು ಉಪವಾಸ ಇದ್ದರೂ ಕಷ್ಟ. ಹಾಗಾಗಿ ಇವತ್ತು ಬೆಳಿಗ್ಗೆ ಉಪಹಾರವನ್ನು ಯಾವತ್ತೂ ನೀವು ತಪ್ಪಿಸ್ಬೇಡಿ. ಯಾಕಂದರೆ ಭಾಳ ಜನ, ನನಗೆ ಶಾಲೆಗೆ ಹೋಗಿದ್ದೇನೆ, ಕಾಲೇಜಿಗೆ ಹೋಗಿದ್ದೇನೆ, ಎಲ್ಲ ಕಡೆ ಹೋಗ್ತೇನೆ, ಭಾಳ ಜನ ಉಪಹಾರ ಮಾಡದೆ ಬರ್ತಾರೆ. ಅಂದ್ರೇನು, ನಿಮ್ಮ ಹೊಟ್ಟೆ 12 ಗಂಟೆಗಿಂತ ಹೆಚ್ಚು ಕಾಲ ಖಾಲಿ ಇದೆ, ನಿಮ್ಮ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗುತ್ತೆ, ಹೈಪೋಗ್ಲೈಸೆಮಿಯಾ ಆಗುತ್ತೆ, ಮೆದುಳು ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ, ಏಕಾಗ್ರತೆ ಇರೋದಿಲ್ಲ, ಹಾಗೆ ಸಹನೆ ಇರೋದಿಲ್ಲ, ಸಿಡ್ಕೋಂಗಾಗುತ್ತೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಓವರ್ ರಿಯಾಕ್ಟ್. ಹಾಗಾಗಿ ಆಹಾರ ಮತ್ತು ಸುಲಭವಾಗಿ ಜೀರ್ಣ ಆಗಬೇಕು. ಇವತ್ತು ನಮ್ಮೆಲ್ಲ ಜಂಕ್ ಫುಡ್ಗಳು ಮತ್ತು ಎಣ್ಣೆ ಬೆಣ್ಣೆ ಸೇರಿದ ಆಹಾರ ಪದಾರ್ಥಗಳೆಲ್ಲ ಜೀರ್ಣ ಆಗಬೇಕಾದ್ರೆ ಹಲವಾರು ಗಂಟೆ ಬೇಕು. ರಕ್ತಗತವಾಗಿ ಮೆದುಳಿಗೆ ಹೋಗಬೇಕಾದ್ರೆ ಇನ್ನೂ ಸಮಯ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಸಾತ್ವಿಕ ಆಹಾರ, ಅದರಲ್ಲೂ ಹಣ್ಣುಗಳು, ತರಕಾರಿಗಳು ಹೆಚ್ಚು ಬಳಸ್ತಕ್ಕಂಥದ್ದು, ಅದೆಲ್ಲ ಮನಸ್ಸಿಗೆ ಖುಷಿ ಕೊಡುತ್ತೆ. ಹೌದು, ಅದು ಒಂದು ಮೆದುಳು. ಯಾಕೆಂದರೆ ಮನಸ್ಸಿರೋದು ಮೆದುಳಲ್ಲಿ. ಮೆದುಳಿನಲ್ಲಿ 10,000 ಕೋಟಿ ನರಕೋಶಗಳಿದ್ದಾವೆ. ಎಷ್ಟು? 10,000 ಕೋಟಿ ನರಕೋಶಗಳು. ಆ ನರಕೋಶಗಳಿಗೆ, ಹಾಗೆ ಹೃದಯಕ್ಕೆ ನರಕೋಶಗಳ ಜೀವಕೋಶಗಳಿದ್ದಾವೆ. ಎಲ್ಲ ಅಂಗಾಂಗಗಳಿಗೆ ಇಂಧನ ಬೇಕು. ಅದರಿಂದ ಒಂದು ವೇಳೆಗೆ ಸರಿಯಾಗಿ ಆಹಾರವನ್ನು ಸಂತೋಷದ ಸ್ವೀಕಾರ ಮಾಡಿ. ಚೆನ್ನಾಗಿಲ್ಲ, ಮನಸ್ಸು ಅದನ್ನೇ ಪ್ರಶಾಂತವಾಗಿರಬೇಕು.
ಯಾಕೆಂದರೆ ಪ್ರಸಾದವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತೇವೆ. ನೀವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಅಂತ ಹೇಳಲ್ಲ, ಪ್ರಸಾದ ಸ್ವೀಕಾರ ಮಾಡಿ. ಅಂದರೆ ಏನು, ಇದು ದೇವರು ಕೊಟ್ಟಂಥ ಆಹಾರ. ಸಂತೋಷದಿಂದ ಅದು ಚೆನ್ನಾಗಿಲ್ಲ, ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಅಥವಾ ಇದು ನನಗೆ ಇಷ್ಟ ಆಗಲ್ಲ, ಮೊದಲೇ ಆಯ್ಕೆ ಮಾಡ್ಕೊಂಡು ನಿಮಗೆ ಇಷ್ಟವಾದ ಪದಾರ್ಥಗಳನ್ನ ಮುಂದೆ ಇಟ್ಕೊಳ್ಳಿ, ಓಕೆ ಸಂತೋಷದಿಂದ. ಹಾಗೆ ಒಬ್ಬರೇ ತಿನ್ನೋ ಬದಲು ಇನ್ನೊಬ್ಬರ ಜೊತೆ ಕುಳಿತು ತಿಂತಕ್ಕಂಥದ್ದು, ಓಕೆ. ಮನೆಯವ್ರ ಜೊತೆ ಕುಳಿತು ಸಹ ಭೋಜನ ಮಾಡ್ತಕ್ಕಂಥದ್ದು. ಅದು ಆಫೀಸ್ನಲ್ಲಿ ಆಫೀಸಿಗೆ ಓಡೋಗೋ ಟೆನ್ಷನ್ ಇರುತ್ತಪ್ಪ, ನಂಗೆ ಆರಾಮಾಗಿ ತಿಂಡಿ ಒಂದು ದಿನ. ಡಾಕ್ಟರ್ C.R. ಚಂದ್ರಶೇಖರ್ ಅವರೇ, ಐ ಶುಡ್ ಕನ್ಫೆಸ್, ನಾಟ್ ಜಸ್ಟ್ ಮೀ, ರಾಜ್ಯದಲ್ಲಿ ಸಾವಿರಾರು ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು, ಅವ್ರ ಮನೇಲಿ ಎಲ್ರಿಗೂ ಮಾಡಿ ಬಡಿಸ್ತಾರೆ. ಆದರೆ ಅವ್ರು ಹೊರಡೋವಾಗ ಗಡಿಬಿಡಿಲಿ ಗಬಗಬ ಅಂತ ಏನೋ 4 ಹೇಗೆ ಗಡಿಬಿಡಿ ಯಾಕಾಗುತ್ತೆ, ನೀವು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ. ಸ್ವಲ್ಪ ಒಂದು ಅರ್ಧ ಗಂಟೆ ಮೊದಲೇ ಹೇಳ್ರಿ, ಗಡಿಬಿಡಿ ಇರಲ್ಲ. ಹಾಗಾಗಿ ಅದು ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ? ಹೌದು ಅಲ್ವಾ, ಒಂದು ಗಡಿಬಿಡಿಲಿ ನೀವು ಸರಿಯಾಗಿ ಜಗಿಯೋದಿಲ್ಲ, ನೇರವ ನುಂಗ್ಬಿಡ್ತೀರಿ. ಆಗ ನಿಮ್ಮ ಜಠರಕ್ಕೆ ಕಷ್ಟ ಆಗುತ್ತೆ, ಓಕೆ ಕಷ್ಟ ಆಗುತ್ತೆ. ಹಾಗೆ ಸಂತೋಷ ತಿಂದಾಗ ಏನಾಗುತ್ತೆ, ಮೆದುಳಿನಲ್ಲಿ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಡೋಪಮಿನ್ ಅಂದ್ರೆ ಖುಷಿ ಹಾರ್ಮೋನ್. ಖುಷಿ ಹಾರ್ಮೋನು, ವೆಲ್ನೆಸ್ ಹಾರ್ಮೋನ್ ಅಂತೇವೆ, ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೇವೆ. ಓಕೆ. ಯಾಕಂದರೆ ನೀವು ಕೋಪಿಸ್ಕೊಂಡು ತಿಂದರೆ, ಗಡಿಬಿಡಿ ತಿಂತು ಅಂತಂದರೆ ಸಂತೋಷ ಇಲ್ಲ, ಡೋಪಮಿನ್ ಇಲ್ಲ. ಇಲ್ಲ, ಓಕೆ. ಹಾಗಾಗಿ ಹೊಟ್ಟೆಗೇನೋ ಹಾಕಿದ್ರಿ ಅಷ್ಟೇ, ಆದರೆ ಆಹಾರ ಸೇವಿ ಸಂತೋಷ ನಿಮಗಿಲ್ಲ. ಓಕೆ. ಹಾಗಾಗಿ ಆಹಾರವನ್ನು ಸೇವಿಸಿ ಸಂತೋಷ ಪಡಬೇಕು, ಸಂತೋಷದಿಂದ ಆಹಾರ ಸೇವನೆ ಮಾಡಬೇಕು, ಎರಡು ಮಾಡಬೇಕು. ಅದು ಒಂದು. ಹಾಗೆ ಟೈಮ್ ಸಹ ಬೆಳಿಗ್ಗೆ ಟಿಫನ್ನು ಒಂದು ಟೈಮ್ ಇಟ್ಕೊಳ್ಳಿ, ಮಧ್ಯಾಹ್ನ ಒಂದು ಟೈಮ್ ಇಟ್ಕೊಳ್ಳಿ. ಅದೇ ಸಮಯಕ್ಕೆ ನೀವು ಆಹಾರ ಸೇವನೆ ಮಾಡ್ತು ಅಂತಂದರೆ ಜೀರ್ಣಾಂಗ ವ್ಯವಸ್ಥೆ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಎಷ್ಟು ಯಾವಾಗ ಬೈಲ್ ಜ್ಯೂಸ್ ಬರಬೇಕು, ಯಾವಾಗ ಪ್ಯಾಂಕ್ರೆಟಿಕ್ ಜ್ಯೂಸ್ ಬರಬೇಕು, ಹೈಡ್ರೋಕ್ಲೋರಿಕ್ ಎಷ್ಟು ಉತ್ಪತ್ತಿ ಆಗಬೇಕು, ಮತ್ತು ಜಠರ ಮತ್ತು ಕರಳು ಎಲ್ಲ ರೆಡಿಯಾಗಿರ್ತವೆ. ಇಲ್ಲ ನೀವು ಯಾವುದೋ ಸಮಯಕ್ಕೆ ಇಷ್ಟ ಬಂದಾಗ ತಿಂತು ಅಂತಂದರೆ ಅವು ರೆಡಿನೇ ಇಲ್ಲ, ಇಲ್ಲ ತಿಂದಿದ್ದು ಜೀರ್ಣ ಆಗೋದಿಲ್ಲ, ಅಥವಾ ಜೀರ್ಣ ಆಗಿದ್ದು ರಕ್ತಗತವಾಗೋದಿಲ್ಲ, ರಕ್ತ ಹೋಗಿದ್ದು ನಿಮ್ಮ ಎಲ್ಲ ಅಂಗಗಳು ತಲುಪೋದಿಲ್ಲ. ಅದರಿಂದ ಶಿಸ್ತು ಭಾಳ ಮುಖ್ಯ. ವೇಳೆಗೆ ಸರಿಯಾಗಿ ಶುದ್ಧ ಆಹಾರವನ್ನು, ಹಾಗೆ ನಿಮಗೆ ಸಂತೋಷವಾದಂಥ ಆಹಾರವನ್ನು ಸಂತೋಷ ಸೇವನೆ ಮಾಡಿ. ಹಾಗೆ ಸ್ನೇಹಿತರ ಜೊತೆ ಕುಳಿತು ಊಟ ಮಾಡಿ, ಮಕ್ಕಳ ಜೊತೆ ಕೂತು ಊಟ ಮಾಡಿ. ಒಂಟಿಯಾಗಿ ಅಂತಂದರೆ ಒಂದು ಮೆಕ್ಯಾನಿಕಲ್ ಆಗಿಬಿಡುತ್ತೆ. ಹಾಗಾಗಿ ಇದು ಒಂದು. ಎರಡನೇದು ನಿದ್ರೆ. ನಿದ್ರೆಗೂ ಮಾನಸಿಕ ಆರೋಗ್ಯ, ನಿದ್ರೆ ಭಾಳ ಮುಖ್ಯ ರೀ. ಪ್ರತಿಯೊಬ್ಬ ಮನುಷ್ಯನಿಗೆ 15ರಿಂದ 45-50 ತನಕನೂ 7 ಗಂಟೆಯ ನಿದ್ರೆ ಅತ್ಯವಶ್ಯಕ. 7 ಗಂಟೆ. ಬಟ್ ನಮ್ಮ ಅದಕ್ಕೆ ಬರ್ತೇನೆ. ಇಟ್ಸ್ ಅ ಲಕ್ಸುರಿ. ಲಕ್ಸುರಿ ಅಲ್ಲ, ಯಾರಿಗೂ ಸಿಗೋದಿಲ್ಲ, ಬೇಕೇ ಬೇಕು. ಅದು ಅಗತ್ಯ, ಅದು ಭೋಗವಲ್ಲ, ಭೋಗ ಅಲ್ಲ. ಯಾರು 6-7 ಗಂಟೆ ಕಾಲ ನಿದ್ದೆ ಮಾಡ್ತಾರೆ, ಅಥವಾ ಒಂದು ಸ್ಟ್ರೆಚ್ಚು, ಇಲ್ಲ ಅಂತಂದರೆ ಬ್ರೇಕ್ ಮಾಡಿ. ಈಗ ನೀವು ಬೆಳಗ್ಗೆ 4 ಗಂಟೆಗೆ ಬರಬೇಕು ಅಂತ ಇಟ್ಕೊಳ್ಳಿ, 5 ಗಂಟೆಗೆ ಬೇಗ ಹೇಳಬೇಕು. ಅದು ರಾತ್ರಿ 10:30 ಇಲ್ಲಿ ಕೆಲಸ ಮಾಡ್ತಿದ್ರಿ, ಮನೆಗೆ ಹೋದ್ರೆ 12 ಗಂಟೆ ಆಗ್ಬಿಟ್ಟಿರುತ್ತೆ. ಒಟ್ಟು 24 ಗಂಟೆಯಲ್ಲಿ 7 ಗಂಟೆಯನ್ನು ನೀವು ನಿದ್ರೆಗೆ ಮೀಸಲಾಗಿಡಿ. ಯಾಕೆ ಅಂತ ಕೇಳಿ. ಯಾಕೆ? ಒಂದು, ನಿದ್ರೆಯಲ್ಲಿ ನಿಮ್ಮ ಮನಸ್ಸು ವಿರಮಿಸುತ್ತೆ, ಬ್ರೈನ್ ವಿರಮಿಸುತ್ತೆ, ಇಡೀ ದೇಹ ವಿರಮಿಸುತ್ತೆ. ಯಾಕಂದರೆ ಎಲ್ಲ ಬೇಸಿಕ್ ಮೆಟಬಾಲಿಕ್ ರೇಟು ಕಡಿಮೆ ಆಗುತ್ತೆ. ಹೃದಯಕ್ಕೆ ಹೆಚ್ಚು ಒತ್ತಡ ಆಗೋದಿಲ್ಲ, ಕರಳುಗಳಿಗೆ ಹೆಚ್ಚು ಒತ್ತಡ ಇಲ್ಲ, ಮೆದುಳಿಗೆ ಹೆಚ್ಚು ಒತ್ತಡ ಇಲ್ಲ. ಒಂದು. ಎರಡನೇದು ರಿಪೇರಿ. ನೀವು ಹಗಲೊತ್ತಿನಲ್ಲಿ ಕೆಲಸ ಮಾಡುವಾಗ, ಈಗ ನಾವಿಬ್ಬರು ಕೆಲಸ ಮಾಡ್ತಾಯಿದ್ದೇವೆ, ಮಾತಾಡ್ತಾ ಇದ್ದೇವೆ, ಸೊ ಜೀವಕೋಶಗಳು ಕೆಲವು ಆಯಾಸಗೊಳ್ಳುತ್ತವೆ, ಕೆಲವು ನಶಿಸಿ ಹೋಗ್ತವೆ. ರಿಪೇರಿ ಯಾವಾಗ ಆಗುತ್ತೆ? ಹಾಗಾಗಿ ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಗಾದೆ ಮಾಡ್ಬಿಟ್ಟಿದೆ. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ. ಕೆಲವರೆಲ್ಲ ನಂಗೆ ತುಂಬ ಯೋಚನೆ ಆಗುತ್ತೆ. ಒಂದು ನಿದ್ದೆ ಹೋಗುವಾಗ ದಯವಿಟ್ಟು ಚಿಂತೆ ಮಾಡಬೇಡಿ. ಚಿಂತೆಯೇ ನಿದ್ರೆಯ ಪ್ರಥಮ ಶತ್ರು. ಏನು ಮಾಡಬೇಕು, ಎಸ್ಪೆಷಲಿ ಎಲ್ಡರ್ಸಲ್ಲಿ? ಈಗ ಒನ್ಸ್ ದೇ ಕ್ರಾಸ್ 50-55, ಯಾವುದೇ ವಯಸ್ಸು ಎತ್ಕೊಳ್ಳಿ, ಎಲ್ಡರ್ಸ್ ಅಷ್ಟೇ ಅಲ್ಲ, ಯಾವುದೇ ವಯಸ್ಸಿನಲ್ಲಿ ಇವನ್ ಮಕ್ಕಳು ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ. ಈಗ ವಿದ್ಯಾರ್ಥಿಗಳು ನಾವು ಓದ್ತೀವಿ ಅಂದರೆ 1 ಗಂಟೆ ತನಕ ಎದ್ದು ಓದ್ತಾರೆ, ಅಥವಾ ಮೊಬೈಲ್ ನೋಡ್ತಾ 1 ಗಂಟೆ ತನಕ ಎದ್ದಿರ್ತಾರೆ. IPL ಮ್ಯಾಚ್ ಬಂತು 2 ಗಂಟೆ ತನಕ ನೋಡ್ತಿರ್ತಾರೆ. ಹಾಗಾಗಿ ಇವತ್ತು ಆರ್ಟಿಫಿಷಿಯಲ್ ಲೈಟ್ ಇರೋದ್ರಿಂದ, ಇಂದಿನ ಕಾಲದಲ್ಲಿ ಇವತ್ತು ಪಶು ಪಕ್ಷಿ ಮರಗಳು ಸೂರ್ಯ ಮುಳುಗಿದ ತಕ್ಷಣ ಮಲಗುತ್ತವೆ, ಸೂರ್ಯ ಉದಯ ಆದಾಗ ಎದ್ದೇಳುತ್ತವೆ ಆಟೋಮೆಟಿಕ್ ಆಗಿ. ಅದು ನಾವೇನು ಮಾಡಿದ್ದೀವಿ ಅದನ್ನು, ಅದನ್ನು ಮೊಬೈಲು ಇಲ್ಲ, ಲೈಟು ಇಲ್ಲ, ಆರ್ಟಿಫಿಷಿಯಲ್ ಲೈಟ್ ಇಲ್ಲ. ಹಾಗಾಗಿ ನಾವು ಸ್ವಯಂ ಶಿಸ್ತನ್ನು ಅನುಸರಿಸಿ 7 ಗಂಟೆ ಇಲ್ಲ ಟೆಸ್ಟ್ ಮಾಡಿ 10 to 6 ಬೆಸ್ಟ್. 10 ಗಂಟೆಯಿಂದ 6 ಗಂಟೆ. ಅಥವಾ ನಿಮಗೆ ವರ್ಕಿಂಗ್ ಅವರ್ಸು 11 o'clock 11 to
7 ಮಾಡ್ಕೊಳ್ಳಿ, ಅಥವಾ ನೈಟ್ ಡ್ಯೂಟಿ ಆಯಿತು, ಅವ್ರು ವಾಪಸ್ ಬಂದು 6-7 ಗಂಟೆ ನಿದ್ರೆ ಮಾಡಬೇಕು. ಓಕೆ ಯಾಕೆಂದರೆ 6-7 ಅವರ್ಸ್ ಓಕೆ ನಿದ್ರೆ ಬಹಳ ಮುಖ್ಯ. ಯಾಕೆಂತಂದರೆ ಯಾಕೆಂದರೆ ಟ್ರಿಲಿಯನ್ ಸೆಲ್ಸ್ಗಳಿದ್ದಾವೆ ನಮ್ಮ ದೇಹದಲ್ಲಿ. ಜೀವಕೋಶಗಳು ರಿಪೇರಿ ಆ ಆಗುತ್ತೆ. ಜೀವಕೋಶ ಸಾಕಷ್ಟು ಪ್ರತಿ ದಿವಸ ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ, ಸತ್ತು ಹೋಗ್ತಿರ್ತವೆ. ಓಕೆ ಅವ್ರ ಜಾಗದಲ್ಲಿ ಬೇವು ಬರಬೇಕು, ಇಲ್ಲಾಂತಂದರೆ ಬ್ರ್ಯಾಂಚ್ ಆಗಬೇಕು. ಓಕೆ ಹಾಗೆ ಅವುಗಳಿಗೆ ಬೇಕಂತ ಇಂಧನ ಓಕೆ ಸರಿಯಾಗಿ ಸಪ್ಲೈ ಆಗಬೇಕು. ಹಾಗೆ ಹಾರ್ಮೋನುಗಳ ಸಪ್ಲೈ ಸರಿಯಾಗಿರಬೇಕು. ಯಾಕೆಂದರೆ ದೇಹದಲ್ಲಿ 50 ಬಗೆಯ ಹಾರ್ಮೋನುಗಳು ಉತ್ಪತ್ತಿ ಆಗ್ತವೆ. 50 ಬಗೆಯ ಹಾರ್ಮೋನುಗಳು. ಅದು ಥೈರಾಕ್ಸಿನ್ ಹಾರ್ಮೋನ್ ಇರ್ಬೋದು, ಅಡ್ರಿನಲ್ ಹಾರ್ಮೋನ್ ಇರ್ಬೋದು, ಇಲ್ಲ ಅಂತಂದರೆ ಇನ್ಸುಲಿನ್ ಹಾರ್ಮೋನ್ ಇರ್ಬೋದು, ಪುರುಷನಲ್ಲಿ ಟೆಸ್ಟೋಸ್ಟೆರಾನ್ ಇರ್ಬೋದು, ಮಹಿಳೆಯರಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಇರ್ಬೋದು. ಇವೆಲ್ಲ ನೀವು ಶಿಸ್ತಿಂದ ಇತ್ತು ಅಂತಂದರೆ 50 ಹಾರ್ಮೋನ್ಗಳು ಎಷ್ಟು ಬೇಕೋ ಅಷ್ಟೇ ಉತ್ಪತ್ತಿ ಆಗುತ್ತೆ. ಓಕೆ ಹಾಗೆ ಪೂರ್ಣವಾಗಿ ಕೆಲಸ ಮಾಡುತ್ತೆ. ಆಯಾ ಅಂಗಗಳಿಗೂ ತಲುಪಿ. ಇಲ್ಲದೇ ನೀವು ಸರಿಯಾಗಿ ನಿದ್ರೆ ಮಾಡಲಿಲ್ಲ, ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದರೆ ಹಾರ್ಮೋನ್ ಸರಿಯಾಗಿ ರಿಲೀಸ್ ಹಾರ್ಮೋನುಗಳು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಹಾಗೆ ಮನಸ್ಸು ಪ್ರಶಾಂತವಾಗಿಲ್ಲ ಅಂತಂದರೆ, ಚಿಂತೆ ಮಾಡ್ತು ಅಂತಂದರೆ, ಚಿಂತೆಯಿಂದ ಏನಾಗುತ್ತೆ, ಇಲ್ಲ ಭಯ ಶುರುವಾಗುತ್ತೆ, ಇಲ್ಲ ಚಿಂತೆಯಿಂದ ದುಃಖ ಬರ್ತದೆ, ಇಲ್ಲ ಚಿಂತೆ ಮಾಡಿ ಅಸಹಾಯಕತೆ, ಹತಾಶೆ, ನಿರಾಶೆ. ಅದರಿಂದ ಲಾಭ ಏನು? ಲಾಭ ಏನಿಲ್ಲ, ನಷ್ಟವೇ. ಬಟ್ ಅನೇಕ ಜನ ಸರ್ ಚಿಂತೆ ಮಾಡಬಾರ್ದು ಅಂದ್ಕೊಳ್ತೇನೆ, ಅದು ಚಿಂತೆ ಮಾಡ್ತೀನಿ ಸರ್. ಅದನ್ನೇ ನಾನು ಕೇಳಬೇಕು ಅಂತಿದ್ದೆ ಡಾಕ್ಟ್ರೇ. ಈ ಓವರ್ ಥಿಂಕಿಂಗ್ ಇದೆಯಲ್ಲ, ಯಾವುದಾದ್ರೂ ಒಂದು ವಿಷಯ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಮನಸ್ಸು ಒಂದು ಯೋಚನೆ ಬರುತ್ತೆ, ಅಯ್ಯೋ ಹಿಂಗಾಗ್ಬಿಟ್ರೆ ಅಂತ ಏನೋ ಒಂದು ಭಯ. ಅದಿನ್ನೂ ಜಸ್ಟ್ ಹೈಪೋಥೆಟಿಕಲಿ, ಇನ್ನೂ ಏನೂ ಆಗೇ ಇರಲ್ಲ. ಹಿಂಗಾಗ್ಬಿಟ್ರೆ ಅನ್ನೋ ಭಯ ಶುರುವಾಗಿದ್ದು ಯೋಚನೆ ಎಲ್ಲೆಲ್ಲಿಗೋ ಹೋಗ್ಬಿಡತ್ತೆ. ಒಂದರಿಂದ ಯೋಚನೆಗಳು ಬಂದು ಎಲ್ಲೆಲ್ಲಿಗೋ ಹೋಗ್ಬಿಡತ್ತೆ. ಓವರ್ ಥಿಂಕಿಂಗನ್ನು ಸ್ಟಾಪ್ ಮಾಡೋದು ಹೆಂಗೆ ಅಂತ. ಸೊ ಪ್ರಾಣಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಇದೆ. ಪ್ರಾಣಿಗಳು ಸಮಸ್ಯೆ ಬಂದಾಗ ಆಗ ಏನು ಮಾಡಬೇಕು ಮಾಡುತ್ತವೆ. ಏನು ಮಾಡಬೇಕು, ವೈರಿಂಗ್ ಆಗಿಬಿಟ್ಟಿರುತ್ತೆ. ಔಟ್ ಆಫ್ ದ ಬಾಕ್ಸ್ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈನಲ್ಲಿ, ಓಕೆ ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ. ಆದರೆ ಮನುಷ್ಯನಲ್ಲಿ ನಮಗೆ 1.5 kg ಮೆದುಳು ಕೊಟ್ಟು ಪ್ರಕೃತಿ ವರನೂ ಕೊಟ್ಟಿದೆ, ಜೊತೆಗೆ ಅದು ಶಾಪನೂ ಆಗಿದೆ. ಯಾಕೆ ನೀವು ಹೇಳಿದಾಗೆ ನಾಳೆ ಏನಾಗ್ಬೋದು, ಹೀಗೆ ಮಾಡಿದ್ರೆ ಏನಾಗ್ಬೋದು ಗೊತ್ತಾಯ್ತು. ಅದರ ಇಂದಿನ ಅನುಭವ. ಅವತ್ತು ಲೇಟಾಗಿ ಬಂದೆ, ಬಾಸ್ ಬೈದರು, ಇವತ್ತು ಲೇಟಾಗಿ ಬಿಡ್ತೋ ಏನೋ ಅನಗತ್ಯವಾಗಿ. ನೀವು ಕರೆಕ್ಟ್ ಟೈಮ್ಗೆ ಹೋಗ್ತೀರಾ, ಆದರೆ ಮನಸ್ಸಲ್ಲಿ ಅಕಸ್ಮಾತ್ ಲೇಟ್ ಆಗಿಬಿಟ್ರೆ, ಅಕಸ್ಮಾತ್ ಟ್ರಾಫಿಕ್ ಜಾಮ್ನ ಸಿಕ್ಕಾಕೊಂಡ್ಬಿಟ್ರೆ, ಹೇಳಿದ್ರು ಆ ಬಾಸ್ ಸುಮ್ಮನೆ ನೆಪ ಹೇಳ್ಬಿಡ್ರಿ, ಮೊದಲು ಅರ್ಧ ಗಂಟೆ ಮೊದಲು ಹೊರಡ್ಬೇಕಾಯ್ತು ರೀ, ಯಾಕೆ ಲೇಟಾಗಿ ಬಂದ್ರಿಂದ ಬೈತಾರೆ. ಹಾಗಾಗಿ ಒಂದು ಕೆಟ್ಟ ಅನುಭವದಿಂದ ಮನಸ್ಸು ಆ್ಯಂಟಿಸಿಪೇಟ್ ಮಾಡುತ್ತೆ. ಇನ್ನೊಂದು ಸರಿ ಕೆಟ್ಟ ಅನುಭವ ಆಗ್ಬೋದು, ಇನ್ನೊಂದು ಸರಿ ನಾನು ಬಯಸ್ಕೋಬೋದು, ಇನ್ನೊಂದು ಸರಿ ನಾನು ಫೇಲ್ ಆಗ್ತೇನೆ, ಇನ್ನೊಂದು ಸರಿ ನಾನು ಯಶಸ್ಸನ್ನು ಕಾಣೋದಿಲ್ಲ. ಈ ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಅದು ಅಪಾಯಕಾರಿ. ಏಕೆಂದರೆ ಅದು ನಿಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ತೆಗೆದುಹಾಕುತ್ತೆ. ಮನಸ್ಸಿಗೆಲ್ಲ ಭಯ ಬರ್ತದೆ. ಇಲ್ಲ ಅಂತಂದರೆ ಏನು ಅಪಾಯ ಅದನ್ನು ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳುತ್ತೆ. ಅನಗತ್ಯವಾಗಿ ಅಡ್ರಿನಲ್ ಉತ್ಪತ್ತಿ ಮಾಡುತ್ತೆ. ಫೈಟ್ ದ ಫ್ಲೈಟ್. ಓಕೆ 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 ಈಗ ಬಾಸ್ ಬೈತಾರೆ, ಏನು ಮಾಡ್ಬೇಕು ಅವಾಗ, ಬಯಸ್ಕೋಬೇಕಾ? ಬೇಕಾಗಿಲ್ಲ, ಅದು ಸುಮ್ಮನೆ ಇದಕ್ಕೆ ರೆಡಿ ಆಗ್ಬಿಡುತ್ತೆ. ಯಾಕಂದರೆ ನಿಮ್ಮ ದೇಹವನ್ನು ನೀವು ಅಣಿವು ಮಾಡ್ತಾಯಿದ್ರಿ. ಓಕೆ ಯಾಕೆಂದರೆ ಭಯದ ರೆಸ್ಪಾನ್ಸ್ ಏನು ಅಥವಾ ಕೋಪದ ರೆಸ್ಪಾನ್ಸ್ ಏನು, ಫೈಟ್ ಅಥವಾ ಫ್ಲೈಟ್. ಇಲ್ಲ ಹೋರಾಟ ಮಾಡಬೇಕು, ಎದುರುಗಡೆ ಇರೋ ವ್ಯಕ್ತಿನ ಪ್ರಶ್ನೆ ಮಾಡಬೇಕು, ಅಥವಾ ಡಿಫೆಂಡ್ ಮಾಡ್ಕೋಬೇಕು. ನಿಮ್ಮನ್ನು ಡಿಫೆಂಡ್ ಮಾಡ್ಕೋಬೇಕು. ಇಲ್ಲ ಸರ್ ಬರಬೇಕು ಅಂತ ಹೊರಟೆ, ಹಿಂಗಾಗುತ್ತೆ ಆಗೋಯ್ತಾ ಸರ್, ಸಾರಿ ಸರ್ ಅಂತ ಏನೋ ಹೇಳಬೇಕು. ಸೊ ಹಾಗಾಗಿ ಆವಾಗ ನಿಮ್ಮ ಆತ್ಮವಿಶ್ವಾಸ ಕಳ್ಕೊಳ್ತೀರಿ, ಸ್ವಾಭಿಮಾನ ಕಳ್ಕೊಳ್ತೀರಿ. ಅದಕ್ಕೆ ಕೈ ಮುಗಿಬೇಕಾಗುತ್ತೆ, ಸರ್ ಕ್ಷಮಿಸ್ಬಿಡಿ ಸರ್ ಅಂತ. ಇದೆಲ್ಲ ಮತ್ತೊಮ್ಮೆ ಮಾಡಬೇಕಾ? ಹೀಗಾಗಿ ಅದಕ್ಕಿಂತ ಲೇಟ್ ಆಗಿಬಿಡುತ್ತೇನೋ ಅಂತ ನೆಗೆಟಿವ್ ಆಗಿ ಮಾಡದೇ ಇರೋದೇ ಬೆಟರ್. ಆದಷ್ಟು ಪ್ಲ್ಯಾನಿಂಗ್ ಮಾಡಿ. ಅವೆಲ್ಲ ಪ್ರತಿಯೊಬ್ಬ ನೀವು ರೆಕಾರ್ಡಿಂಗ್ ಅಷ್ಟೇ ಪ್ಲ್ಯಾನ್ ಮಾಡಿ ಕುತ್ಕೊಂಡು ಅಂತಂದರೆ ಸುಸೂತ್ರವಾಗಿ ಈ ಇಂಟರ್ವ್ಯೂ ನಡೆಯುತ್ತೆ. ದಿಢೀರಂತ ನೀವು ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಯಾವುದೊಂದು ಲೇಟ್ ಆಗೇ ಹೋಯ್ತು ಅಂತ ಹೇಳಿ, ಅಥವಾ ಏನೋ ಹೋಯ್ತು, ಆವಾಗ ಅಟ್ ದಟ್ ಮೊಮೆಂಟ್ ಏನಿಲ್ಲ, ವಿಲ್ ಡೂ ಮೈ ಬೆಸ್ಟ್ ಅಷ್ಟೇ. ಲೇಟ್ ಆಯಿತು, ನಾನು ಏನು ಮಾಡಬೇಕು ಅದನ್ನು ಮಾಡುತ್ತೇನೆ. ರಿಪೇರಿ ಕೆಲಸ ಮಾಡ್ತೇನೆ, ರಿಪೇರಿ ಕೆಲಸ ಮಾಡ್ತೇನೆ. ಅಥವಾ ಸಮಯ ಕಮ್ಮಿ ಲೇಟಾಗಿ ಬಂದೆ, 4 ಗಂಟೆಲಿ ಅವಧಿ ಇತ್ತು ಕೆಲಸ ಮುಗಿಸೋದಕ್ಕೆ, ಈಗ 3.5 ಗಂಟೆ ಮಾತ್ರ ಇದೆ ಅಥವಾ 3 ಗಂಟೆ ಇದೆ. ಆ 3 ಗಂಟೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತೇನೆ. 3 ಗಂಟೆ ಆಗೋದಿಲ್ಲ, ತಪ್ಪಾಗ್ಬಿಡುತ್ತೆ, ಅಥವಾ ನನ್ನ ಕ್ವಾಲಿಟಿ ಕೆಟ್ಟೋಗುತ್ತೆ, ನಾನು ಒಳ್ಳೆ ಹೆಸರಿದೆ, ಒಳ್ಳೆ ಇಂಟರ್ವ್ಯೂರ್ ಅಂತ ಈಗ ಹೆಸರಿಗೆ ಮಸಿ ಬಂದುಬಿಡುತ್ತೆ. ಹಾಗೇನಾಗುತ್ತೆ, ಇನ್ನಷ್ಟು ಗಾಬರಿ ಆಗುತ್ತೆ, ಇನ್ನಷ್ಟು ನಿಮ್ಮ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕಾದ್ರೆ, ಮನುಷ್ಯನ ಆಲೋಚನಾ ವ್ಯವಸ್ಥೆ ಸರಿಯಾಗಿರಬೇಕು ಅಂದರೆ, ಮನುಷ್ಯನ ಕಾರ್ಯಶೀಲತೆ ಚೆನ್ನಾಗಿರಬೇಕು ಅಂದರೆ, ಮನುಷ್ಯನ ಏನು ಅವನ ಜಾಣ್ಮೆ ಚಾತುರ್ಯ ಎಲ್ಲ ಸರಿಯಾಗಿ ಬಳಕೆ ಆಗಬೇಕು ಅಂತಂದರೆ
ಎಷ್ಟು ನೀವು ಪ್ರಶಾಂತವಾಗಿರ್ತೀರಿ. ಓವರ್ ಥಿಂಕ್ ಮಾಡಬಾರ್ದು, ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು, ಮತ್ತು ಯಾವಾಗಲೂ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿ. ಯೋಚನೆ ಮಾಡಬೇಕು. ಹೆಚ್ಚಿನ ಸಮಯ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಗಂಡನ ಬಗ್ಗೆನೋ ಅಥವಾ ಈಗ ಯಾರೋ ಒಬ್ರು ಗಂಡ ರೂಢಾಗಿ ನಡ್ಕೊಂಡ್ರು ಅಂತ ಇಟ್ಕೊಳ್ಳಿ, ಆವಾಗ ಗಂಡನ ಬಗ್ಗೆನೋ ಅಥವಾ ಮಗ ಏನೋ ಕೆಟ್ಟದಾಗಿ ಬೈದ ತಂದೆ ತಾಯಿಗೆ ಅಂದರೆ ಮಗನ ಬಗ್ಗೆನೋ ಅಥವಾ ತಂದೆ ತಾಯಿ ಸರಿ ಇಲ್ಲ ಅಂತ ಮಕ್ಕಳು ತಂದೆ ತಾಯಿ ಬಗ್ಗೆನೋ ಅಥವಾ ನಮ್ಮ ಮನೇಲಿ ಸೊಸೆ ಸರಿ ಇಲ್ಲ ಅಂತ ಅತ್ತೆ ಸೊಸೆ ಬಗ್ಗೆನೋ ನಮ್ಮ ಅತ್ತೆ ಸರಿ ಇಲ್ಲ ಅಂತ ಸೊಸೆ ಅತ್ತೆ ಬಗ್ಗೆನೋ ಇನ್ನೊಬ್ರ ಬಗ್ಗೆ ತುಂಬ ನೆಗೆಟಿವ್ ಯಾವುದೋ ಒಂದು ಸಂದರ್ಭ ಅವ್ರು ಹಂಗೆ ನಡ್ಕೊಂಡಿರ್ತಾರೆ. ಆದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ರಿಪೀಟೇಟಿವ್ ಆಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರ್ತೀವಿ. ಎಲ್ಲ ಕುಟುಂಬಗಳಲ್ಲೂ ಇದಾಗ್ತಾ ಇರುತ್ತೆ. ಇದಕ್ಕೇನು ಇಲ್ಲ, ಇದು ಎರಡು. ಒಂದು ಎಂಪತಿ. ನನ್ನ ಅತ್ತೆ ನನ್ನನ್ನು ಯಾಕೆ ಬೈದಳು, ನನ್ನ ಗಂಡ ನನ್ನ ಮೇಲೆ ಯಾಕೆ ಸಿಡುಕಿದ, ನನ್ನ ಮಗ ನನ್ನ ಮಾತನ್ನು ಯಾಕೆ ಕೇಳುತ್ತಿಲ್ಲ, ಅಥವಾ ಅಮ್ಮ ಪ್ರಾಮಿಸ್ ಮಾಡಿದ್ಲು ಇವತ್ತು 1 ಗಂಟೆ ಆಟ ಆಡೋಕ್ಕೆ ಟೈಮ್ ಕೊಡ್ತೀನಿ ಅಂತ, ಆದರೆ ಬೈದ್ಬಿಟ್ಲೆ ಇವತ್ತು ಆಟಕ್ಕೆ ಹೋಗಬೇಡ ಅಂತ ಬೈದ್ಬಿಟ್ಲು ಯಾಕೆ. ನಾವು ಎಂಪತಿಯಿಂದ ಇನ್ನೊಬ್ಬರ ಭಾವನೆಗಳನ್ನು, ಇನ್ನೊಬ್ಬರ ಆ್ಯಕ್ಷನ್ ರಿಯಾಕ್ಷನ್ನ ಯಾಕೆ ಅವ್ರು ಮಾಡಿದ್ರು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಎಂಪತಿ. ನಾನೇ ಅತ್ತೆ ಆಗಿದ್ದರೆ ಏನು ಮಾಡ್ತಾಯಿದ್ದೆ, ನಾನೇ ಸೊಸೆ ಆಗಿದ್ದರೆ ಏನು ಮಾಡ್ತಾಯಿದ್ದೆ, ನಾನೇ ಮಗುವಾಗಿದ್ದರೆ ಏನು ಮಾಡ್ತಿದ್ದೆ, ನಾನೇ ಅಮ್ಮನಾಗಿದ್ದರೆ ಏನು ಮಾಡ್ತಿದ್ದೆ, ಈ ಪ್ರಶ್ನೆ ನಾವು ಕೇಳ್ಕೊಳ್ಳೋದೇ ಇಲ್ಲ. ಮಗನಾಗಿ ನಾನು ರೈಟು, ಅಮ್ಮ ನಾನು ಪ್ರೀತಿ ಮಾಡಬೇಕು. ಸೊಸೆಯಾಗಿ ಅತ್ತೆ ನನ್ನ ಪ್ರೀತಿಯಿಂದ ಕಾಣಬೇಕು ಅಥವಾ ನನಗೆ ಗೌರವ ಕೊಡಬೇಕು. ಅತ್ತೆ ನಾನು ಹಿರಿಯ ಹೆಂಗಸು, ಸೊಸೆ ನನ್ನ ಪಾರಮ್ಯವನ್ನು ಒಪ್ಪಿಕೊಳ್ಬೇಕು. ಸೊ ತಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾನೆ ವಿನ ಇನ್ನೊಬ್ಬರ ಮೂಗಿನ ನೇರಕ್ಕೆ ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾರು ಯೋಚನೆ ಮಾಡ್ತಾರೆ ಬೇರೆಯವರು ಮನಸ್ಸು ಹೇಗಿರ್ಬೋದು, ಯಾಕೆ ಅವ್ರು ಸಿಡುಕಿದ್ರು, ಯಾಕೆ ಅವ್ರು ಬೈದರು, ಯಾಕೆ ಅವರು ಸಹಕಾರ ಕೊಡಲಿಲ್ಲ ಅಥವಾ ಕೊಟ್ಟ ಮಾತಿಗೆ ತಪ್ಪಿದ್ರು, ಇದು ಎಂಪತಿ. ಎಂಪತಿ ನೀವು ಬೆಳೆಸ್ಕೊಂತು ಅಂತಂದರೆ ನೀವು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಮನುಷ್ಯ ಸ್ವಭಾವ ನಾನೇ ತಪ್ಪು ಮಾಡಿದ್ರು ಕೂಡ ಇನ್ನೊಬ್ಬರನ್ನ ನಾನು ತಪ್ಪು ಮಾಡಿದೆ ಯಾಕೆಂತ ನೀವು ಸರಿಯಾದ ಪ್ರಶ್ನೆ ಕೇಳಲಿಲ್ಲ ಅಂತ. ನೀವು ನಾನು ಸರಿಯಾದ ಪ್ರಶ್ನೆ ಕೇಳ್ತೇವೆ, ಚಂದ್ರಶೇಖರಿಗೆ ಸರಿಯಾಗಿ ಗೊತ್ತಾಕೊಳ್ಳಿ ಗೊತ್ತಿಲ್ಲ, ನಾನೇ ಮಾಡಲಿ. ಹಾಗಾಗಿ ಸೊ ಬ್ಲೇಮಿಂಗ್ ಅದರ್ಸ್, ಇನ್ನೊಬ್ಬರನ್ನ ದೂರ್ತಕ್ಕಂಥದ್ದು ಸರಿ ಇಲ್ಲ ಮನುಷ್ಯನ ಸಹಜ ಸ್ವಭಾವ. ಯಾಕೆಂದರೆ ನನ್ನ ತಪ್ಪನ್ನು ನಾನು ಒಪ್ಕೊಳ್ಳಲ್ಲ. ಹಾಗೆ ಇನ್ನೊಬ್ಬರ ಕಷ್ಟವನ್ನು, ಇನ್ನೊಬ್ಬರ ನೋವನ್ನು, ಇನ್ನೊಬ್ಬರ ಆ ಮನೋಭಾವ. ಇನ್ನೊಂದೇನಾಗುತ್ತೆ, ಡಿಸ್ಪ್ಲೇಸ್ಮೆಂಟು. ನಿಮ್ಮ ಅತ್ತೆಗೆ ಇನ್ನರ ಮೇಲೆ ಕೋಪ ಬಂದಿರುತ್ತೆ, ಅದು ನಿಲ್ತಿರುತ್ತೆ. ಹೌದು, ಆಕೆ ತನ್ನ ಗಂಡನ ಮೇಲೆ ಕೋಪ ಬಂದಿರುತ್ತೆ. ಸೊಸೆ ತಪ್ಪು ಮಾಡಿದಾಗ ಗಂಡನ ಮೇಲೆ ಕೋಪ, ಸೊಸೆ ಮೇಲೆ ಕೋಪ ಎಲ್ಲ ಅವಳ ಮೇಲೆ ಹಾಕ್ತಾರೆ. ಸೊಸೆಗೇನೋ ಅವಳದೇ ಪ್ರೆಷರ್ ಇರುತ್ತೆ, ಅವಳದನ್ನ ಅತ್ತೆ ಮೇಲೆ ತೀರಿಸ್ತಾರೆ, ಇಲ್ಲ ಗಂಡನ ಮೇಲೆ ತೀರಿಸ್ತಾರೆ, ಮಕ್ಕಳ ಮೇಲೆ ತೀರಿಸ್ತಾರೆ. ಅಥವಾ ಪೂರ್ವಾಗ್ರಹ ಪೀಡಿತ. ನಮ್ಮಲ್ಲಿ ಅತ್ತೆ ಸೊಸೆಯರು, ಅತ್ತೆ ಒಳ್ಳೆಯವಳಲ್ಲ, ಸೊಸೆ ಕಾಟ ಕೊಡ್ತಾಳೆ. ಅಥವಾ ಈಗಿನ ಅತ್ತೆಯರು ಸೊಸೆಯರೆಲ್ಲ ಈಗಿನ ಕಾಲದವರು ನಮಗೆ ಹಿರಿಯರಿಗೆ ಗೌರವ ಕೊಡಲ್ಲ, ಈ ಪೂರ್ವಾಗ್ರಹ ಪೀಡಿತರಾಗ್ಬಿಡ್ತಾರೆ. ಪಾಪ ಆ ಥರ ಇರಲ್ಲ ಸೊಸೆ, ಅಥವಾ ಅತ್ತೆ ಇರೋದಿಲ್ಲ, ಅಥವಾ ಯಾವುದೋ ಕ್ಷಣದಲ್ಲಿ ಆ ಥರ ಅನ್ಬೋದು. ಆದರೆ ಈ ಪೂರ್ವಾಗ್ರಹ ಪೀಡಿತ ಧೋರಣೆಗಳು ಅದನ್ನು ಬಿಡ್ಬೇಕು ನಾವು. ಇಲ್ಲ ನಾವು ಒಂದು ಸತಿ ಒಬ್ಬರಿಂದ ಬಯಸ್ಕೊಂಡ್ರೆ ಆ ಮನುಷ್ಯ ಕೆಟ್ಟ ಮನುಷ್ಯ, ಅವನು ಸರಿಗಿಲ್ಲ, ಅವನು ನಾನು ಒಳ್ಳೆಯ ಕೆಲಸ ಮಾಡೋದು ಅವನು ಹೊಗಳಲ್ಲ, ತಪ್ಪನ್ನು ಕಳ್ಳಿಗೆ ರೆಡಿಯಾಗಿರ್ತಾನೆ, ತಪ್ಪು ಮಾಡ್ತಂದ್ರೆ ಬಾಯಿಗೆ ಬಂದ ಬೈತಾನೆ. ಈ ರೀತಿ ನಾವು ಪೂರ್ವಾಗ್ರಹ ಪೀಡಿತರಾಗಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡ್ಬಿಡ್ತೇವೆ. ನೆಗೆಟಿವ್ ಆ್ಯಟಿಟ್ಯೂಡ್ ಅನೇಕ ಮನೆಗಳಲ್ಲಿ ಅತ್ತೆ ಸೊಸೆ ಕಾಳಗಾಗಲಿಕ್ಕೆ, ಅಥವಾ ಗಂಡ ಹೆಂಡತಿ ವೈಮನಸ್ಸ ಬರಲಿಕ್ಕೆ, ಅಥವಾ ಅಣ್ಣ ತಮ್ಮಂದರಲ್ಲಿ ವೈಮನಸ್ಸ ಬರಲಿಕ್ಕೆ ಈ ಪೂರ್ವಾಗ್ರಹ ಪೀಡಿತ ಧೋರಣೆಗಳು. ನನ್ನ ತಮ್ಮ ಸ್ಮಾರ್ಟ್ ಇದ್ದಾನೆ, ಅಪ್ಪನಿಗೆ ಟೋಪಿ ಹಾಕಿ ಆಸ್ತಿನ ಜಾಸ್ತಿ ಬರ್ಸ್ಕೊಂಡ್ಬಿಡ್ತಾನೆ. ಅಥವಾ ನನ್ನ ತಂಗಿ ಭಾಳ ಚೂಟಿ ಅವಳು, ಅಮ್ಮನಿಗೆ ಪುಸ್ತಕ ಎಸಗಿ ಅವಳು ನೆಕ್ಲೆಸ್ ಇಸ್ಕೊಂಡು ಹೋಗ್ಬಿಡ್ತಾಳೆ. ಪಾಪ ಅವಳು ಮಾಡಿರೋದಿಲ್ಲ, ಆದರೆ ನಿಮಗೆ ಅಭದ್ರತೆ. ಅಷ್ಟೇ ನನಗೆ ನನ್ನ ಎಲ್ಲ ಒಡವೆಗಳನ್ನು ನನಗೆ ಕೊಡ್ತಾಳೆ, ಅಥವಾ ನಾವು 3 ಜನ ಸೊಸೆ ಇದ್ದೀವಿ, ಹಿರಿಯ ಸೊಸೆಗೆ ಜಾಸ್ತಿ ಕೊಡ್ತಾಳೆ, ಹಿರಿಯ ಸೊಸೆಗೆ ಜಾಸ್ತಿ ಕೊಡ್ತಾಳೆ. ಅದು ಮಕ್ಕಳು ಅಷ್ಟೇ. ನನಗೆ 2 ಮಕ್ಕಳು ಇರ್ತಂದರೆ ಅಮ್ಮ ಯಾವಾಗಲೂ ನನ್ನ ಅಣ್ಣನಿಗೆ ಜಾಸ್ತಿ ಪ್ರಿಫರೆನ್ಸು, ನನಗೆ ಕಮ್ಮಿ, ಅಥವಾ ಅವನು ನನ್ನ ತಂಗಿಗೆ ಜಾಸ್ತಿ ಪ್ರಿಫರೆನ್ಸು, ನನಗೆ ಕಮ್ಮಿ. ಒಂದು ಸತಿ ಆ ಪೂರ್ವಾಗ್ರಹ ಪೀಡಿತ ಯೋಚನೆ ಬಂತು ಅಂತಂದರೆ ಅವರು ತಾಯಿ ನಿಷ್ಪಕ್ಷಪಾತವಾಗಿ ನಡ್ಕೊಂಡು ಕೂಡ ಸಮನಾಗಿ ಹಂಚೋದು ಕೂಡ ಅದರಲ್ಲಿ ತಪ್ಪು ಕಣ್ಣೀರಿಗೆ ಹೋಗ್ತಾರೆ. ಆವಾಗ ಮನಸ್ಸು ಪ್ರಕ್ಷುಬ್ಧ ಆಗುತ್ತೆ. ಆವಾಗ ಕೋಪನೋ ತಾಪನೋ ಬೇರೊಂದು ದೂರೋದು ಎಲ್ಲ ಶುರುವಾಗುತ್ತೆ. ಓಕೆ, ಇದರ ಇನ್ನೊಂದು ಮುಖ ಏನು ಅಂತಂದರೆ, ಇನ್ನೊಬ್ಬರನ್ನ ನೋಡಿ ನಾವು ಆ ಥರ ಇಲ್ವಲ್ಲ, ಅಥವಾ ನನಗೆ ಆ ಥರ ಸಾಧ್ಯ ಆಗ್ತಿಲ್ವಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋದು. ಅವ್ರಾದ್ರೆ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿಲ್ಲ, ಅವ್ರ ಹತ್ರ ಇದೆಲ್ಲ ಇದೆ, ನನ್ನ ಹತ್ರ ಇಲ್ಲ, ಅಥವಾ ನಾನು ಇನ್ನೊಬ್ಬರ ಥರ ಆಗಬೇಕು, ಅಥವಾ ಅದನ್ನು ನೆಗೆಟಿವ್ ಆಗಿ ತೊಗೊಳೋದಿದೆಯಲ್ಲ, ಜಲಸಿ ಮತ್ತು ಕಾಂಪಿಟೇಷನ್. ಇದು ಅತ್ಯಂತ ಸಾಮಾನ್ಯ. ಪ್ರತಿಯೊಂದು ಮನೆ ತಂದೆ ತಾಯಿ ತಮ್ಮ ಮಕ್ಕಳಿಗೆ ನೋಡು
ಪಕ್ಕದ ಮನೆ ಹುಡುಗ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ನೀನು ಸ್ಮಾರ್ಟ್ ಆಗಿಲ್ಲ. ಅವ್ನು 90 ತೆಗಿದ್ದಾನೆ, ನೀನು 80 ತೆಗೆದಿದ್ಯಾ. ಅಥವಾ ಅವನು ತಾಯಿಗೆ ಅಡುಗೆ ಮನೆಗೆ ಹೋಗಿ ಸಹಾಯ ಮಾಡ್ತಾರೆ, ನೀನು ಮಾಡಲ್ಲ. ಅಥವಾ ನೀನು ಯಾರಾಗಬೇಕು, ನೀನು ಚಿಕ್ಕಪ್ಪನಾಗಿ ದೊಡ್ಡ ಡಾಕ್ಟರ್ ಆಗಬೇಕು, ಓಕೆ. ಅಥವಾ ದೊಡ್ಡಪ್ಪನಾಗಿ ದೊಡ್ಡ ಲಾಯರ್ ಆಗಬೇಕು, ಅಥವಾ ನೀನು ಹುಡುಗಿ ಚೆನ್ನಾಗಿ ಶ್ರೇಯಾ ಘೋಷಾಲ್ ಥರ ಹಾಡೋದು ಕಲಿಬೇಕು. ಈ ಮನೇಲಿ ತಂದೆ ತಾಯಿಗಳು ಈ ಥರ ಕಂಪೇರ್ ಮಾಡಿದ್ರೆ ಒಂದು ಇಡೀ ತಮ್ಮನ್ನ ಬೇರೆಯವ್ರಿಗೆ ಕಂಪೇರ್ ಮಾಡಿ. ಆಮೇಲೆ ನಾವು ಅಷ್ಟೇ, ಬೇರೆಯವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿಲ್ಲ. ಬೇರೆಯವ್ರು ಇಷ್ಟು ಹಣ ಸಂಪಾದನೆ ಮಾಡಿ ನಾನು ಅಷ್ಟು ಸಂಪಾದನೆ ಮಾಡಲಿಲ್ಲ. ಬೇರೆಯವ್ರು ಬೆಂಗಳೂರು 2 ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ನಾನು ಚಿಕ್ಕ ಮನೆ ಇದೆ ಅಥವಾ ನಾನು ಬಾಡಿಗೆ ಮನೆ ಇದ್ದೇನೆ. ಈ ರೀತಿ ಒಂದು ಹೋಲಿಕೆ ಮಾಡೋದು, ಕಾಂಪೀಟ್ ಮಾಡಲಿಕ್ಕೆ ನಮಗೆ ಪ್ರೇರಣೆ ಕೊಡುತ್ತೆ. ಆದರೆ ಅದು ಅತಿಯಾಯಿತು ಅಂತಂದರೆ ನಮ್ಮ ಸಾಧನೆಯಲ್ಲಿ ನಮಗೆ ತೃಪ್ತಿನೇ ಇಲ್ಲ, ಸಂತೋಷವೇ ಇಲ್ಲ. ಆಮೇಲೆ ಮುಂದೋಗಿರೋ ಏನಾದರೂ ಮಾಡಿ ಕೆಳಗಿಳಿಸೋಣ, ಹೊಟ್ಟೆ ಕಿಚ್ಚು, ಮತ್ಸರ, ಅಪಪ್ರಚಾರ, ಎಲ್ಲ ದುಡ್ಡು ಕೊಟ್ಟು RTP ಜಾಸ್ತಿ ಮಾಡಿಸ್ಕೊಂಡ್ಬಿಡ್ತಾರೆ ರೀ. ಅಲ್ಲಿ ಕೆಲವು ಆಡಿಯನ್ಸನ್ನು ಬುಕ್ ಮಾಡ್ಕೊಂಡ್ಬಿಟ್ಟಾರೆ, ಅವರೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಡುವಾಗೆ ನಾವು ಆ ಕೆಲಸ ಮಾಡಿಲ್ಲ ಅಂದರೆ ನಾವು ಮಾಡೋಣ. ಈ ರೀತಿ ಹೋಲಿಕೆ ಬೇಕು, ಅದೇ ಅತಿಯಾದ ಹೋಲಿಕೆ ಮತ್ತು ಅದರಿಂದ ಬರ್ತಕ್ಕಂಥ ಅತೃಪ್ತಿ ಅದು ಮಾರಕವಾಗುತ್ತೆ. ಹಾಗಾಗಿ ಹೆಚ್ಚಿನ ಸ್ಥಾನಮಾನ ಗಳಿಸೋಕ್ಕೆ ಪ್ರಯತ್ನ ಮಾಡೋಣ, ಹೆಚ್ಚಿನ ಮಾರ್ಕ್ಸ್ ಸಿಗೋದಕ್ಕೆ ಪ್ರಯತ್ನ ಮಾಡೋಣ, ಹೆಚ್ಚಿನ ಹಣ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ, ಕೀರ್ತಿ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆದರೆ ಅದು ಇನ್ನೊಬ್ಬರು ಹೋಲಿಕೆ ಮಾಡಿ ನಾನು ಕಮ್ಮಿ ಅಂತ ಅಂದ್ಕೊಳ್ರು ಬೇಡ. ಯಾಕೆ ನನಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಬೇಕಾಷ್ಟು ಜನ ಇದ್ದಾರೆ. ಈಗ ನನಗೆ ಪದ್ಮಶ್ರೀ ಬಂದಾಗ ಸರ್ ನಿಮ್ಮ ಕೆಲಸಕ್ಕೆ ಪದ್ಮಭೂಷಣ ಕೊಡಬೇಕಾಯ್ತು, ಪದ್ಮವಿಭೂಷಣ ಕೊಡಬೇಕಾಯ್ತು. ಆಗ ನಾನು ಹೇಳಿದೆ ಅಷ್ಟೇ, ಪದ್ಮಶ್ರೀ ಕೊಟ್ಟಿದ್ದಾರೆ, ನನಗಿಂತ ಹೆಚ್ಚು ಕೆಲಸ ಮಾಡೋರು ಇದ್ದಾರೆ. ಈಗ ನಾನು ಇಡೀ ಇಂಡಿಯಾದಲ್ಲಿ ನಾನು 7ನೇ ಮನೋವೈದ್ಯ ಪದ್ಮ ಪ್ರಶಸ್ತಿಗೆ, 6 ಜನ ಸಿಕ್ಕಿರೋದು. ನನ್ನ ಗುರುಗಳು ಬೇಕಾಷ್ಟು ಜನ ಇದ್ದಾರೆ, ಅವ್ರಿಗೆ ಸಿಗಲಿಲ್ಲ. ಇಂಡಿಯಾದಲ್ಲಿ ನಾವು ಯಾರನ್ನ ಐಕಾನ್ಗಳು ಸೈಕ್ಯಾಟ್ರಿನಲ್ಲಿ ಎಂದವರು ಅವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ನನಗೆ ಸಿಕ್ಕಿದೆ, ಸಂತೋಷ. ಈ ಬೌಂಡರೀಸ್ ಬಗ್ಗೆ ಮಾತಾಡ್ತಾ ಇದ್ದಾಗ, ಬೌಂಡ್ರೀಸ್ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿಚಾರಗಳು ಓಡಾಡುತ್ತೆ. ಹೆಲ್ದಿ ಬೌಂಡರೀಸ್ ಇರಬೇಕು ಅಂತ. ಏನು ಬೌಂಡರೀಸ್ ಅಂದರೆ, ಆಮೇಲೆ ಹೆಲ್ದಿ ಬೌಂಡ್ರೀಸ್ ಮೇಂಟೈನ್ ಮಾಡೋದು ಹೆಂಗೆ? ಅಲ್ಲ, ಒಂದು ಅದನ್ನೇ, ಇದು ಪರಸ್ಪರ ಸಂಬಂಧ. ಒಂದು ಫಿಸಿಕಲ್ ಡಿಸ್ಟೆನ್ಸು. ಈಗ ನಾವು ಇಷ್ಟು ದೂರ ಕೂತಿದ್ದೇವೆ, ಯಾಕೆಂದರೆ ಕ್ಯಾಮ್ರಾಮನ್ ಹಿಂಗೆ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಮನೇಲಿದ್ದಾಗ 3 ಜನ ಇದ್ದಾರೆ, ದೊಡ್ಡ ಮನೆ, ಅಲ್ಲೂ ಹೆಂಡತಿ ಇನ್ನೊಂದು ರೂಮ್ನಲ್ಲಿದ್ದಾರೆ, ನಾನೊಂದು ರೂಮ್ನಲ್ಲಿದ್ದೇನೆ, ಮಗ ಇನ್ನೊಂದು ರೂಮ್ನಲ್ಲಿದ್ದಾನೆ, ಅಲ್ಲೂ ಒಂಟಿತನ. ಅಥವಾ 20 ಜನ ಇದ್ದಾರೆ ಮನೆಯಲ್ಲಿ, ಸಣ್ಣ ಮನೆ, ಒಬ್ಬನ ಟಚ್ ಮಾಡಿದ್ರೆ ಇನ್ನೊಬ್ಬರು ಓಡಾಡೋಕ್ಕಾಗೋದಿಲ್ಲ. ಒಂದು ಫಿಸಿಕಲ್ ಡಿಸ್ಟೆನ್ಸು ಅದು ಸಾಮಾನ್ಯವಾಗಿ ಸ್ತ್ರೀ ಪುರುಷ ಒಂದು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ನಾನು ತಕ್ಷಣ ಬಂದು ನಿಮ್ಮ ಪಕ್ಕದಲ್ಲಿ ಕೂತು ನಿಮ್ಮ ಹತ್ರ ಹೊತ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ, ಯಾಕೆಂದರೆ ಸಾಮಾಜಿಕ ನಿಯಮ, ಅದು ಫಿಸಿಕಲ್. ಹಾಗೆ ಎಷ್ಟು ದೂರ ಒಂದು ಫಿಸಿಕಲ್ ಡಿಸ್ಟೆನ್ಸು. ಎರಡನೇದು ಎಮೋಷನಲ್ ಡಿಸ್ಟೆನ್ಸ್. ಎಮೋಷನ್, ನನಗೂ ಸ್ವಲ್ಪ ಪ್ರೈವೇಸಿ ಬೇಕಾಗುತ್ತೆ, ನಿಮಗೂ ಪ್ರೈವೇಸಿ ಬೇಕಾಗುತ್ತೆ. ನೀವು ಗಂಡ ಹೆಂಡತಿ ಆದರೂ ಕೂಡ ಗಂಡನಿಗೆ ತನ್ನದೇ ಆದ ಪ್ರೈವಸಿ, ಹೆಂಡತಿಗೆ ತನ್ನದೇ ಆದ ಪ್ರೈವಸಿ ಅದನ್ನು ಕೊಡಬೇಕಾಗತ್ತೆ. ಯಾವಾಗ ನನ್ನ ಜೊತೆಲೇ ಇರು, ನಾನು ಹೇಳ್ದಂಗೆ ಕೇಳು, ನನ್ನ ಹೇಳ್ದೆ ಏನೂ ಮಾಡಬೇಡ ಅನ್ನೋದು. ಕೆಲಸ ಏನಾಗುತ್ತೆ, ಎಷ್ಟೋ ಜನ ಗಂಡಂದಿರು ಆ ಕೆಲಸ ಮಾಡ್ತಾರೆ, ಹೆಂಡತಿರು ಆ ಕೆಲಸ ಮಾಡ್ತಾರೆ. ಹಾಗೆ ಮಕ್ಕಳು, ಅಮ್ಮ ನೀನು ಜಾಸ್ತಿ ಮಾತಾಡಬೇಡ, ನಾನಿವತ್ತು ನಿನ್ನ ಜೊತೆಲಿ ಇರಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತಂದರೆ, ಸೊ ಈ ವಾಂಟ್ಸ್ ಕೀಪಿಂಗ್ ಡಿಸ್ಟೆನ್ಸ್ ವಿತ್ ದಿ ಮದರ್ ಆನ್ ದಟ್ ಡೇ. ಅದರ್ಥ ತಾಯಿನವನು ದ್ವೇಷ ಮಾಡ್ತಾನೆ, ತಾಯಿಗಿಂತ ಸ್ನೇಹಿತ ಹೆಚ್ಚು ಒಳ್ಳೆಯನಾದ್ದು. ಹಾಗೆ ಫ್ರೆಂಡ್ಸಲ್ಲಿ ನನಗೆ 10 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಒಬ್ಬ ಜೊತೆ ಭಾಳ ಕ್ಲೋಸಾಗಿ ನಾವು ಮೂವ್ ಮಾಡ್ತಾನೆ, ಎಲ್ಲ ಒಟ್ಟಿಗೆ ಹೋಗ್ತೇವೆ, ಒಟ್ಟಿಗೆ ಕಾಫಿ ಕುಡಿತೇವೆ. ಇನ್ನೊಬ್ಬನ ಜೊತೆ ಯಾವಾಗಲೂ ಅಪರೂಪಕ್ಕೊಂದು ಸಾರಿ ಬಾಂಧವನು ಬರೋದಿಲ್ಲ, ಅವನು ಬಂದು ನಾನು ಹೋಗೋದಿಲ್ಲ. ಹಾಗಾಗಿ ಎಮೋಷನಲ್ ಡಿಸ್ಟೆನ್ಸು, ಈ ಬೌಂಡ್ರೀಸ್ ಏನಿದೆ ಅದು ಒಂದು ಸಾಮಾಜಿಕ ನಿಯಮಗಳನ್ನ ಫಾಲೋ ಮಾಡಬೇಕು. ಸ್ತ್ರೀ ಪುರುಷ ಅಥವಾ ದೊಡ್ಡವರು ಚಿಕ್ಕವರು. ಈಗ ನೀವು ತುಂಬ VIP ಕೂತಿದ್ದಾರೆ, ನೀವು ಹೊರತು ಹೋಗ್ಬೇಕಂತಂದರೆ ಯು ಹ್ಯಾವ್ ಟು ಕೀಪ್ ಎ ಡಿಸ್ಟೆನ್ಸ್. ತೀರಾ ಹತ್ತಿರ ಪರಿಚಯ ಇತ್ತು ಅಂದರೆ ತೀರಾ ಹತ್ತು ಹೋಗಿ ನೀವು ಶೇಖರಣೆ ಮಾಡಲಿಕ್ಕೆ ಸರ್ ಇನ್ನು ಸಂಕೋಚ ಆಗುತ್ತೆ. ದೊಡ್ಡ ವ್ಯಕ್ತಿಯಪ್ಪ ಅವರು, ತುಂಬ ಹಿರಿಯರು, ಸರ್ ನಮಸ್ಕಾರ ಸಾರ್ ಅಂತೇವೆ ದೂರದಲ್ಲಿ ನಿಂತ್ಕೊಂಡು. ಹಾಗಾಗಿ ಒಂದು ಸ್ಥಾನಮಾನ ಮತ್ತು ವಯಸ್ಸು ಮತ್ತು ಲಿಂಗ ಮತ್ತು ಸಾಮಾಜಿಕ ಸ್ಥಾನಮಾನಗಳು. ಈಗ ಯಾವುದು ಮುಖ್ಯಮಂತ್ರಿ ಅಂತ ಹೋಗ್ತೀವಿ, ಹಾಗಾಗಿ ಯು ಹ್ಯಾವ್ ಟು ಕೀಪ್ ಎ ಡಿಸ್ಟೆನ್ಸ್.
ಪರಿಚಯ ಆದ್ಮೇಲೆ ಬೇಕಾದ್ರೆ ಐ ಕ್ಯಾನ್, ಅಥವಾ ಮುಖ್ಯಮಂತ್ರಿ ಇಲ್ಲದೇ ಇದ್ದಾಗ ಸಮಯದಲ್ಲಿ ಐ ಕ್ಯಾನ್ ಗೋ ಟು ಹಿಸ್ ಹೌಸ್ ಆ್ಯಂಡ್ ಬಿ ಫ್ರೆಂಡ್ಲಿ ವಿತ್ ಎಮ್, ಏನೇ ಚೆನ್ನಾಗಿದೆ ಅಂತ ಕೇಳ್ಬೋದು. ಓಕೆ, ಈ ಬೈತಾರಲ್ಲ ಕೆಲವರು, ಕೋಪ ಮಾಡಿಕೊಂಡು ಜೋರಾಗಿ ಕೆಟ್ಟದಾಗಿ ಬೈದು ಬಿಡ್ತಾರಲ್ಲ, ಅದು ಕುಟುಂಬದ ಒಳಗೂ ಆಗತ್ತೆ, ಸಂಬಂಧಗಳ ಒಳಗೂ ಆಗತ್ತೆ, ಕೆಟ್ಟದಾಗಿ ಬೈದಾಡ್ಕೊಳ್ಳೋದು. ಆಮೇಲೆ ಕೆಲವೊಂದು ಸರಿ ಉದ್ಯೋಗದ ಸನ್ನಿವೇಶದಲ್ಲೂ ಆಗಬಹುದು, ಅದು ಎಲ್ಲೂ ಆಗ್ಬೋದು. ಈಗ ಒಂದು ಡ್ರೈವಿಂಗ್ ಮಾಡುವಾಗ ರಸ್ತೆ ಮೇಲೂ ಯಾರಿಗಾದ್ರೂ ಕೆಟ್ಟದಾಗಿ ಬೈದು, ರೋಡ್ ರೈಜ್ ಎಮೋಷ್ನಲ್ ಅಬ್ಯೂಸ್ ಇರುತ್ತಲ್ಲ, ಈ ಎಮೋಷ್ನಲ್ ಅಬ್ಯೂಸ್ ಮತ್ತು ಕೆಟ್ಟದಾಗಿ ಬೈಯೋದು, ಅದನ್ನು ಹೇಗೆ ತಗೋಬೇಕು, ಹೇಗೆ ನಿಭಾಯಿಸಿ? ಒಂದು ಕೋಪ ಬರುತ್ತೆ ಯಾಕೆ ಅಂತಂದರೆ ನನ್ನ ಹಕ್ಕಿಗೆ ಆತ ಅಡ್ಡಿ ಮಾಡ್ತಿದ್ದಾನೆ, ಓಕೆ, ನನ್ನ ಜಾಗವನ್ನು ಬಿಟ್ಕೊಡ್ತಾ ಇಲ್ಲ, ನಾನು ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ, ಅಥವಾ ನನ್ನ ಇಂಡಿಕೇಟರ್ ಕೂಡ ಅವನನ್ನು ನೋಡ್ದೇ ಬಲಕ್ಕೆ ತಿರ್ಸ್ತಾನೆ, ನಾನು ಬಲಕ್ಕೆ ಹೋಗುವಾಗ ಅವನು ಬಲಕ್ಕೆ ತಿರ್ಸ್ತಾ ಇದ್ದಾನೆ, ಆಲ್ಮೋಸ್ಟ್ ಕೊಲಿಷನ್ ಆಗೋ ಸ್ಟೇಜ್ ಬಂದಿದೆ. ಹಾಗಾಗಿ ಅಥವಾ ನನ್ನ ಹೆಂಡತಿ ನಾನು ಮಾತು ಕೇಳ್ತಾ ಇಲ್ಲ, ನನ್ನ ಮಗ ಅವಿಧೇಯನಾಗಿದ್ದಾನೆ, ತಂದೆ ಮಕ್ಕಳು ತುಂಬ ಈ ಥರ ಗಲಾಟೆ ಮಾಡ್ಕೊ, ಬೇಗ ಬಂದಿಲ್ಲ, ಲೇಟಾಗಿ ಬಂದಿದ್ದಾನೆ, ಅಥವಾ ಕೂತ್ಕೊಂಡು ಓದು ಅಂದರೆ ಓದಿಲ್ಲ, ಟಿ ವಿ ನೋಡ್ತಾ ಕೂತಿದ್ದಾನೆ, ಮೊಬೈಲ್ ನೋಡ್ತಾ ಕೂತಿದ್ದಾನೆ. ಈ ರೀತಿ ಒಂದು ಯಾವುದೇ ವ್ಯಕ್ತಿ ನಾನು ನಿರೀಕ್ಷೆ ಮಟ್ಟಕ್ಕೆ ಆತ ನಡ್ಕೊಳ್ತಾ ಇಲ್ಲ, ಅಥವಾ ನಾನು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ, ಅಥವಾ ನನಗೆ ಮುಜುಗರ ಆಗುವಾಗೆ ನನಗೆ ತೊಂದರೆ ಆಗುವ ನಡ್ಕೊಳ್ತಾನೆ, ಅಥವಾ ನನ್ನ ವಸ್ತುಗಳನ್ನ ಕಿತ್ಕೊಂಡು ಹೋಗ್ಬಿಟ್ಟಾನೆ, ಸುಳ್ಳು ಹೇಳ್ತಾನೆ, ಕೋಪ ಬರೋ ಸಹಜ. ಹಾಗಾಗಿ ಕೋಪ ಬಂದಾಗ ನಾನು ನಿಮಗೆ ಹೇಳಿದಾಗೆ ಅಡ್ರಿನಲ್ ಹಾರ್ಮೋನ್ ಹಾಗೆ ಕಾರ್ಟಿಸೋಲ್ ಹಾರ್ಮೋನ್, ಎರಡು ಹಾರ್ಮೋನ್ಗಳು ತಕ್ಷಣ ವಿತಿನ್ ಫ್ಯೂ ಸೆಕೆಂಡ್ಸ್ ಮೇಲೆ ಕೋಪ ಬರ್ತಿದ್ದಾಗೇ ಫುಲ್ ರಿಲೀಸ್ ಆಗುತ್ತೆ. ವಿತಿನ್ 1 ಸೆಕೆಂಡ್ ಅಡ್ರಿನಲ್ ಕಾರ್ಟಿಸೋಲ್ ಹಾರ್ಮೋನ್ ಓಕೆ, ಉತ್ಪತ್ತಿ ಆಗುತ್ತೆ, ರಕ್ತಗತವಾಗಿ ಮೆದುಳಿಗೆ ಹೇಳುತ್ತೆ ಓಕೆ, ಫೈಟ್ ಮಾಡು, ಓಕೆ, ಬೈಗಳನ್ನ ಅಂತ ಹೇಳುತ್ತೆ. ಹೊಡಿ. ಓಕೆ, ಒಂದು ವರ್ಬಲ್ ಅಗ್ರೆಷನ್ನು, ಇನ್ನೊಂದು ಫಿಸಿಕಲ್ ಅಗ್ರೆಷನ್, ಇನ್ನೊಂದು ಪ್ಯಾಸಿವ್ ಅಗ್ರೆಷನ್. ಮಾತಾಡೋ ಹೋಗ್ರಿ, 3 ದಿವಸ ಮಾತಾಡಲ್ಲ, ಮೌನ, ಮುನ್ಸ್ಕೊಂಬಿಟ್ಟಿಲ್ಲ ಸರ್. ಅಲ್ಲಿ ಬೈದೂ ಇಲ್ಲ, ಹೊಡಿದೂ ಇಲ್ಲ, ಅದೊಂಥರ ಟಾರ್ಚರ್. ಅದು ಟಾರ್ಚರ್. ನನ್ನ ಮಗಳು 3 ದಿವಸ ಆಯ್ತು ಮಾತಾಡಿಲ್ಲ, ಊಟ ಮಾಡಲ್ಲ, ಅಥವಾ ಸ್ನಾನ ಮಾಡಿ ಅಂದರೆ ಸುಮ್ಮನೆ ಆಗೋದಿಲ್ಲ, ಅವ್ರ ದಿವಸ ಬಂದು ಹೋಗ್ತಾಳೆ. ಈ ರೀತಿ ಒಂದು ಪ್ಯಾಸಿವ್ ಅಗ್ರೆಷನ್ನು, ಒಂದು ಆ್ಯಕ್ಟಿವ್ ಅಗ್ರೆಷನ್ನು. ಆ್ಯಕ್ಟಿವ್ ಅಗ್ರೆಷನಲ್ಲಿ ವರ್ಬಲ್ ಅಗ್ರೆಷನ್ನು ಮಾತಿನ ಮುಖಾಂತರ, ಇನ್ನೊಂದು ಫಿಸಿಕಲ್ ಅಗ್ರೆಷನ್. ಸೊ ಮಾತಿನ ಅಗ್ರೆಷನ್ನಲ್ಲಿ ಕೆಟ್ಟ ಪದಗಳನ್ನು ಉಪಯೋಗಿಸ್ತಕ್ಕಂಥದ್ದು ಅತ್ಯಂತ ಕೋಪದ ಅಭಿವ್ಯಕ್ತಿ. ಯಾಕೆ ನೋವು ಮಾಡ್ಬೇಕು, ನಿಮ್ಮನ್ನು ನೋವು ಮಾಡಬೇಕು, ನಮ್ಮ ಫೂಲ್ ನೀನು, ಮೂರ್ಖಳು ನೀನು, ಬುದ್ಧಿನೇ ಇಲ್ಲ, ಹಿಂಗೆ ಮಾಡೋದು. ಅಥವಾ ಯಾವುದೋ ಒಂದು ಕೆಟ್ಟ ಪದ, ಅನ್ಪಾರ್ಲಿಮೆಂಟರಿ ವರ್ಡ್ ಉಪಯೋಗಿಸೋದು, ಕತ್ತೆ ನೀನು ಕಿರುಬ ನೀನು. ಸೊ ಈ ರೀತಿ ವರ್ಬಲ್ ಅಗ್ರೆಷನ್ ಅವಾಗೇನಾಗುತ್ತೆ, ತೀರಾ ಅಸಹ್ಯವಾದಂಥ ಅಥವಾ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಾಗೆ ನಿನ್ನ ಕೊಳಕೆ ನೀನು, ನಿನ್ನ ಕಳಂಕಿನಿ ನೀನು ಅಂತ ಅಂದ್ಬಿಟ್ರೆ, ನೀವು ಕಳಂಕಿನೇ ಅಲ್ಲ, ಕೊಳಕೆನೂ ಅಲ್ಲ. ಆದರೆ ಇನ್ನೊಬ್ರ ಕೈಲಿ ನಿನ್ನ ಕೊಳಕೆ ನೀನು, ಕಳಂಕಿನಿ ಅಂತ ಅನ್ಸ್ಕೊಂಡಾಗ ಅದರ ನೋವು ನಿಮಗೆ ಎಷ್ಟೋ ಸರಿ ವರ್ಷಾನುಗಟ್ಟಲೆ ಮರೆಯಲ್ಲ. ದೇಹಕಾರಂಥ ಗಾಯ ಮಾಯಿತ್ರಿ, ಮನಸ್ಸುಗಾರಂಥ ಗಾಯ ಮಾಯೋದಿಲ್ಲ. ಹಾಗಾಗಿ ಅನೇಕ ಜನ ವರ್ಬಲ್ ಅಗ್ರೆಷನ್, ಯಾಕೆಂದರೆ ಕಾನೂನು ಪ್ರಕಾರ ವರ್ಬಲ್ ಅಗ್ರೆಷನ್ ಪ್ರೂವ್ ಆಯಿತು ಅಂತಂದರೆ ಪನಿಷ್ಮೆಂಟು. ಯಾಕೆ ಬೈತಾರೆ ಅಂತ, ಯಾಕೆಂದರೆ ಮಾಡ್ತಾರೆ ಅಂತ, ಕೋಪದ ಶಮನ. ಯಾಕೆ ಕೋಪ ಬಂದಾಗ ಕೋಪ ಬರೆಸುವ ವ್ಯಕ್ತಿಯ ಮೇಲೆ ನಾನು ಆ್ಯಕ್ಷನ್ ತೆಗೆದುಕೋಬೇಕು. ಇನ್ನೊಂದು ಸರಿ ಅವನು ನನಗೆ ಕೋಪ ಬರೋ ಮಾಡಬಾರ್ದು, ಇನ್ನೊಂದು ಸತಿ ಅವನು ಅವಿಧೇಯನಾಗಿ ನಡ್ಕೋಬಾರ್ದು, ಇನ್ನೊಂದು ಸತಿ ನಾನು ಮಾತನ್ನು ಮೀರಬಾರ್ದು, ಏನು ಸೊಲ್ಯೂಷನ್, ಇನ್ನೊಂದು ಸತಿ ಕಳ್ತನ ಮಾಡಬಾರ್ದು. ಪರಿಹಾರ ಏನು? ಒಂದು ಇದು ಮನೆಯ ಒಳಗಡೆ ಪರಿಚಿತರ ನಡುವೆ ಕೋಪ ಬಂದೇ ಬರುತ್ತೆ, ಯಾಕೆಂದರೆ ಎಲ್ಲ ಮನುಷ್ಯರೇ, ಬರುತ್ತೆ. ಹೆಂಡತಿ ಮೇಲೆ ಗಂಡನಿಗೆ ಕೋಪ ಬರ್ತದೆ, ಗಂಡನಿಗೆ ಹೆಂಡತಿ ಮೇಲೆ ಕೋಪ ಬರ್ತದೆ, ಮಕ್ಕಳ ಮೇಲೆ ತಂದೆ ತಾಯಿಗೆ, ಹಾಗೆ ಟೀಚರ್ಸ್ಗೆ ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಮೇಲೆ, ಬಾಸ್ಗೆ ತನ್ನ ಉದ್ಯೋಗಗಳ ಬಗ್ಗೆ ಬಾಸ್ ಬಗ್ಗೆ, ಎಲ್ಲೆಲ್ಲಿ ಹ್ಯೂಮನ್ ರಿಲೇಷನ್ಶಿಪ್ ಇರುತ್ತೋ, ಇಂಟ್ರಾಕ್ಷನ್ ಇರುತ್ತೋ, ಅಲ್ಲಿ ಈ ಥರ ಯಾವುದೇ ಅನ್ಯಾಯ ಆದಾಗ, ಅಪಚಾರ ಆದಾಗ ಕೋಪ ಬರ್ತಕ್ಕಂಥದ್ದು ಸಹಜ. ಕೋಪ ಅತ್ಯಂತ ಸಹಜವಾದ ಭಾವನೆ ಬರಬೇಕು. ಯಾಕೆಂದರೆ ಕೋಪಿಸ್ಕೊಂಡು ಹೋದರೆ ಯಾರು ನಾನು ಮಾತು ಕೇಳಲ್ಲ. ಕೋಪ ಮಾಡಬೇಕು. ಒಂದು ಅವಾಚ್ಯ ಶಬ್ದಗಳನ್ನ ಬಳಸ್ತೇನೆ, ನೀನು ಮಾಡಿದ್ದು ಸರಿ ಇಲ್ಲ, ನನಗಿಷ್ಟ ಆಗೋದಿಲ್ಲ, ನೀನು ಆ ಥರ ಮಾಡ್ಬೋದ, ನೀನೇ ಹೇಳು. ನೋಡಪ್ಪ, ಹೇಳ್ದೆ ಕೇಳ್ದೆ 100 ರೂಪಾಯಿ ತೊಗೊಂಡೋಗ್ಬಿಟ್ಟಿದ್ಯಾ, ಇದು ಸರಿನಾ, ನೀನೇ ಹೇಳು. ಏನೋ 100 ರೂಪಾಯಿ ತೊಗೊಂಡೋಗ್ಬಿಟ್ಟು ಕಳ್ತನ ಮಾಡಿದ್ಯಾ, ನಾಚಿಕೆ ಎಲ್ಲ ನಿಂಗೆ, ಬಿಡೋದಲ್ಲ.
ಅದು ನೀನು ಕಳ್ಳ ನೀನು ಸುಳ್ಳ ನೀನು ನೀನೊಂದು ಬೈಯೋದಲ್ಲ, ನಮ್ಮ ನಾಲಾಯಕ್ ನೀನು, ನನ್ನ ಮಗನಾಗಿ ಲಾಯಕ್ಕಿಲ್ಲ ನೀನು. ಅವೆಲ್ಲ ಬೇಕಾಗಿಲ್ಲ. ಅದರಿಂದ ನಿಮ್ಮ ಕೋಪವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಶಿಷ್ಟಾಚಾರವನ್ನು ಮೀರಬೇಡಿ. ಹಾಗೆ ನಿಮ್ಮ ಭಾವನೆಗಳಿಗೆ ರೂಪ ಕೊಡುವಾಗ ಪದಗಳ ಆಯ್ಕೆ ಸರಿಯಾಗಿರಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರಬೇಕು. ಆಮೇಲೆ ವ್ಯಕ್ತಿಗೆ ಯಾಕೆ ತಪ್ಪು ಮಾಡಿದೆ ಅಂತ ಹೇಳೋದು ವಿವರಣೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಈ ಕೋರ್ಟ್ನಲ್ಲಿ ರೆಡ್ ಹ್ಯಾಂಡಾಗಿ ಕೊಲೆ ಮಾಡಿದವನು ಯಾಕಪ್ಪ ಕೊಲೆ ಮಾಡಿದೆ ಅಂತ ಕೇಳ್ತೇವೆ. ಯಾಕೆ ನೀನು ಕಳ್ತನ ಮಾಡಿದೆ, ಹೌದು ತಾನೆ? ಹಾಗಾಗಿ ನಾವು ಮನೆಯಲ್ಲಿ ಕೆಲಸ ಮಾಡೋ ಕಡೆ ಈ ಒಂದನ್ನು ಸಹೋದ್ಯೋಗಿ ಮೇಲೆ ಯಾರೇ ಆಗಲಿ ಯಾಕೆ ಹೀಗೆ ಮಾಡಿದ್ರಿ, ಇದು ನನಗೆ ಬೇಜಾರಾಗಿದೆ, ಈ ಥರ ನೀವು ಮಾಡ್ಬೋದಾ, ಇದು ಮಾಡೋದು ಸರಿ ಅಂತ ಅನ್ಸುತ್ತಾ, ಅವನಿಗೆ ಬಿಟ್ಬಿಡಿ, ಅವಳಿಗೆ ಬಿಟ್ಬಿಡಿ. ಆಗ ಏನು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆಮೇಲೆ ಒಪ್ಕೊಳ್ಳಿ ಆಯಿತು ಇಲ್ಲ ಅಂತ ಇನ್ನಷ್ಟು ಎಕ್ಸ್ಪ್ರೆಷನ್ ಕೇಳಿ, ಅಥವಾ ಇನ್ನೊಂದು ಸರಿ ಈ ಥರ ಮಾಡೋದು ನನಗೆ ಸಿಟ್ಟು ಬರುತ್ತಪ್ಪ, ನಾನು ನಿನಗೆ ಶಿಕ್ಷೆ ಕೊಡಬೇಕಾಗತ್ತೆ, ನಿನಗೆ ಕೆಲಸ ತೆಗೆದಾಕಬೇಕಾಗತ್ತೆ, ಅದು ನಿಜ ಇನ್ನು 3 ದಿವಸ ಮಾತಾಡಲ್ಲ ನಾನು, ಅಥವಾ ನೀನು ಏನೋ ಕೇಳಿದ್ಯಾ, ದುಡ್ಡಿದೆ ನಾನು ತಂದುಕೊಡಲ್ಲ, ಯಾಕೆಂದರೆ ನೀನು ತಂಗಿಗೆ ಇಷ್ಟೊಂದು ಕಾಟ ಕೊಟ್ಟಿದ್ಯಾ, ಅವ್ಳ ಪುಸ್ತಕದಲ್ಲಿ ಹರಿದಾಕಿದ್ಯಾ ನೀನು, ಆ ಥರ ಹೇಳಿ ಆ ರೀತಿ ವಾರ್ನಿಂಗ್ ಕೊಡಿ. ಆಮೇಲೆ ಪನಿಷ್ಮೆಂಟ್ ಶುಡ್ ಬಿ ಲಾಸ್ಟ್ ರಿಸಾರ್ಟ್. ಅದು ವರ್ಬಲ್ ಪನಿಷ್ಮೆಂಟ್ ಆಗಲಿ, ಮೌಖಿಕ ಶಿಕ್ಷೆ ಆಗಲಿ, ಅಥವಾ ಫಿಸಿಕಲ್ ಪನಿಷ್ಮೆಂಟ್ ಅಂತ ಈಗ ಕಾನೂನೇ ಬ್ಯಾನ್ ಮಾಡಿಬಿಟ್ಟಿದೆ. ತಂದೆ ತಾಯಿ ಕೂಡ ತಮ್ಮ ಮಕ್ಕಳನ್ನ ಹೊಡೆಯೋಂಗಿಲ್ಲ, ಟೀಚರ್ಸು ತಮ್ಮ ಮಕ್ಕಳನ್ನ ತಮ್ಮ ವಿದ್ಯಾರ್ಥಿಗಳನ್ನ ಬೈಯೋಂಗಿಲ್ಲ, ಹೊಡೆಯೋಗಿಲ್ಲ. ಏಕೆಂದರೆ ಅದು ಅತ್ಯಂತ ಅಪಾಯಕಾರಿ. ಹಾಗೆ ದ್ವೇಷ ಶುರುವಾಗುತ್ತೆ, ಕೋಪದಿಂದ ದ್ವೇಷ, ದ್ವೇಷದಿಂದ ರೋಷ, ರೋಷದಿಂದ ಆಕ್ರಮಣಶೀಲತೆ, ಆಮೇಲೆ ವೈಲೆನ್ಸ್. ಈಗ ಜಂಜಿ ಹಂಗೆ ಆಗ್ತಿರೋದು, ಜಂಜಿ ಯಾವ ಎಕ್ಸಾಮ್ ಸರಿಯಾಗಿರಲ್ಲ, ಪೇಪರ್ ಲೀಕ್ ಆಗುತ್ತೆ, ನೀವು ಮಾರ್ಕ್ಸ್ ತೆಗೆದು ಕೂಡ ನಿಮ್ಗೆ ಸೀಟ್ ಸಿಗೋದಿಲ್ಲ. 98 ತೊಗೊಂಡು ಸಿಕ್ಕುತ್ತೆ, 97.5 ತೊಗೊಂಡು ನಿಮಗಿಲ್ಲ. ಭಾರತದ ಅತ್ಯುತ್ತಮ ಸೈಕ್ಯಾಟ್ರಿಸ್ಟ್ಗಳಲ್ಲಿ ಒಬ್ಬರಾಗಿ ಇವತ್ತಿನ ಜನ್ಜಿ ಮಾನಸಿಕತೆ ಬಗ್ಗೆ ಏನು ಹೇಳ್ತೀರಿ? ಒಂದು ಅತ್ಯಂತ ಕಾಂಪಿಟೇಷನ್ ನೋಡಿ. ಈಗ ನೀಟ್ ಎಕ್ಸಾಮಿನೇಷನ್ನು ಇರೋದು 1,30,000 ಸೀಟು, MBBS ಸೀಟು, 23 ಲಕ್ಷನ ಬರ್ದಿದ್ದಾರೆ. 23 ಲಕ್ಷ. ಮತ್ತು ಆ ಪರೀಕ್ಷೆ ಸರಿಯಾಗಿ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ, ಅಕ್ರಮ ನಡೆಯುತ್ತೋ ಗೊತ್ತಿಲ್ಲ. ಅಥವಾ ಈಗ KPSCನಲ್ಲಿ ಪಾಸಾಗಿದ್ದರೆ ನಿಮಗೆ ಇಲ್ಲ ರೀ ಕೆಲಸ ಇಲ್ಲ ರೀ, 40 ಕೆಲಸ 40 ಲಕ್ಷ 50 ಲಕ್ಷ ಎಲ್ಲ ತೊಗೊಂಡು ಕೆಲಸ ಕೊಟ್ಟಿದ್ದಾರೆ. ಮೊನ್ನೆ ಪೇಪರಲ್ಲಿ 80 ಲಕ್ಷ ಕಲೆಕ್ಟ್ ಮಾಡಿ, ಒಂದೊಂದು ಪೋಸ್ಟಿಗೆ 80 ಲಕ್ಷ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಈಗ ಬಿಹಾರದಲ್ಲಿ ಆಯ್ತಲ್ಲ, ಬಿಹಾರದಲ್ಲಿ 14ನೇ ಇಸ್ವಿಯಿಂದ ಆಗಿರೋ ಅಪಾಯಿಂಟ್ಮೆಂಟೆಲ್ಲ ಈಗ ಕ್ಯಾನ್ಸಲ್ ಮಾಡೋ ಸ್ಥಿತಿ ಬಂತು. ಯಾಕೆಂದರೆ ಯುವಜನರಿಗೆ ನಮ್ಗೆ ಅನ್ಯಾಯ ಆಗ್ತಾಯಿದೆ, ನಮಗೆ ಮೆರಿಟ್ ಇದ್ರೂ ಕೂಡ ನಮಗೆ ಸೀಟ್ ಸಿಗ್ತಾಯಿಲ್ಲ, ನಾವು ಕಷ್ಟಪಟ್ಟು 90 ತೆಗೆದ್ರು ಕೂಡ ನಮಗೆ ಕೆಲಸ ಸಿಗ್ತಾಯಿಲ್ಲ, ಕೆಲಸ ಸಿಕ್ಕರೂ ಕೂಡ ಪರ್ಮನೆಂಟ್ ಆಗಿಲ್ಲ. ಈಗ ನೋಡಿ ಕರ್ನಾಟಕದಲ್ಲಿ ಎಷ್ಟು ಜನ ಪಾರ್ಟ್ ಟೈಮ್ ಲೆಕ್ಚರ್ಸ್ ಇದ್ದಾರೆ, 5 ವರ್ಷ 6 ವರ್ಷ 7 ವರ್ಷದಿಂದ ಕೆಲಸ ಮಾಡ್ತಿರೋರಿಗೆ ಪರ್ಮನೆಂಟ್ ಆಗೋ ಚಾನ್ಸೇ ಇಲ್ಲ. ಹಾಗಾಗಿ ಈ ಒಂದು ಹತಾಶೆ, ನಿರಾಶೆ, ಮತ್ತು ಜೂನಿಯರ್ ಒಬ್ಬ ಬಂದು ಆಕೆಗೆ 50,000 ರೂಪಾಯಿ ಸಂಬಳ ಸಿಕ್ಕಿದೆ, ನೌಕರಿ ಸಿಕ್ಕಿದೆ, ಕೆಲವೊಂದು ಎಲೆಕ್ಷನ್ ಮಾಡಿದ್ದಾಳೆ, ನಾನು ಸಾಯಬೇಕು. ಯಾಕಮ್ಮ ಅಂತಂದರೆ ನಾನು ಜೂನಿಯರ್, 1 ವರ್ಷ ಜೂನಿಯರ್ಗೆ 1 ಲಕ್ಷ ಸಂಬಳ ಇರೋ ಕೆಲಸ ಸಿಕ್ಬಿಟ್ಟಿದೆ ಸರ್. ನಾನು ಅವಳಿಗಿಂತ ಸೀನಿಯರು, ಅವಳಿಗಿಂತ ಹೆಚ್ಚು ಮಾರ್ಕ್ಸ್ ಇದ್ದೇನೆ. ಅದು ನೋಡಿ ಅದೃಷ್ಟ ನೋಡಿ, ನನಗೆ 50,000 ರೂಪಾಯಿ ಸಂಬಳ, ಅವಳಿಗೆ 1 ಲಕ್ಷ ಸಂಬಳ. ಬೇಜಾರಾಗುತ್ತೆ ಸರ್, ದುಃಖ ಆಗುತ್ತೆ ಸರ್, ಸಾಯ್ಬೇಕು ಸರ್. ಹಾಗಾಗಿ ಈ ಒಂದು ಜಂಜಿ ಇವತ್ತು ನಾವೇನು ಆ ಪದ ಉಪಯೋಗಿಸಿದ್ದೇವೆ ಅಂದರೆ 15ರಿಂದ 25 ವರ್ಷ ವಯಸ್ಸಿನವರಿಗೆ. ಯಾಕೆಂದರೆ ದೇಶದ 30% ಜನ ಅವರೇನೆ, ದೇಶದ ಭವಿಷ್ಯ ಅವ್ರದ್ದೇನೆ. ಅದು ಅವ್ರ ಭವಿಷ್ಯ, ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ ಗ್ಯಾರಂಟಿ ಇಲ್ಲ. ಪಾಸ್ ಆಗ್ತೀವಿ ಅಂತ ಗ್ಯಾರಂಟಿ ಇಲ್ಲ, ಪಾಸ್ ಆದರೆ ಕೆಲಸ ಸಿಗುತ್ತೆ ಗ್ಯಾರಂಟಿ ಇಲ್ಲ, ಕೆಲಸ ಸಿಕ್ಕಿದ್ರೆ ಪ್ರೈವೇಟ್ನಲ್ಲಿ ಇವತ್ತು ಕೆಲಸ ನಾಳೆ ಇಲ್ಲ. ಹಾಗೆ ಪಾರ್ಶಿಯಾಲಿಟಿ, ಈ ಮೀಸಲು ವಿವಾದಗಳು, ನೀವು ಒಂದು ಜಾತಿ ಹುಟ್ಟಿದ್ರೆ ನಿಮಗೆ ಮೀಸಲು, ಇನ್ನೊಂದು ಜಾತಿ ಹುಟ್ಟಿದ್ರೆ ನಿಮಗಿಲ್ಲ. ಅಥವಾ ಇನ್ಫ್ಲೂಯೆನ್ಸು, ವಶೀಲಿ, ಲಂಚ, ರುಶ್ವತ್ತು, ಇವೆಲ್ಲ ಅವ್ಯವಸ್ಥೆ ಯಾವಾಗಿರುತ್ತೋ ಆಗ ನ್ಯಾಚುರಲಿ ಯುವಕರು ಬಿಸಿ ರಕ್ತ ಕುದೀತಾರೆ. ಈಗ ಅದಕ್ಕೊಂದು ರೂಪ ಬರ್ತಾ ಇದೆ. ಮೊದಲು ಕೂಡ ಯಾವಾಗಲೂ ಎಲ್ಲ ದೇಶಗಳಲ್ಲಿ ಹೆಚ್ಚಿಗೆ ದಂಗೆ ಈಗ ನಕ್ಸಲೈಟ್ಸು ಅವರೆಲ್ಲ ಯುವಕರೇ, ನಕ್ಸಲೈಟ್ಸು ಎಲ್ಲ ಯುವಕರೇ. ಸಮಸ್ಯೆ ವ್ಯವಸ್ಥೆಯ ವಿರುದ್ಧ ಸಿಡಿದಿದ್ದವರು,
ದೇ ಟುಕ್ ಅಪ್ ವೈಲೆನ್ಸ್. ಅದನ್ನ ಈ ಬೇರೆ ಬೇರೆ ಜನರೇಷನ್ ಅವ್ರ ಜನಜಿಗಳನ್ನ ಪೇರೆಂಟ್ಸ್ ಇರಬಹುದು ಅಥವಾ ಎಲ್ಡರ್ಸ್ ಇರಬಹುದು ಅಥವಾ ಸರ್ಕಾರದಲ್ಲಿರೋ ಹಿರಿಯರು ಇರಬಹುದು, ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕು? ಈಗ ನೋಡಿ, ಈಗ ಇದಾದಮೇಲೆ ಡೆಲ್ಲಿ ಪ್ರಕರಣ ಆದಮೇಲೆ ಈಗ ಎಲ್ಲರೂ ಜಂಜಿ ಜೊತೆ ಸಹಿ ಮಾಡ್ಕೊಳ್ಳೋಕ್ಕೆ ಓಡಾಡ್ತಾರೆ. ಇಸ್ ದಟ್ ಕರೆಕ್ಟ್? ಹಾಂ, ಕೊಡಲೇಬೇಕು, ಮೊದಲೇ ಕೊಡಬೇಕಾಯಿತು. ಫ್ರೆಂಡ್ಶಿಪ್ ಅಲ್ಲಿ ಹೋಗಬೇಕು. ಹಾಂ, ಅದರಿಂದ ನಿಮ್ಮ ಕಷ್ಟ ನೋಡಿ, ಇವತ್ತು ಪ್ರತಿಯೊಬ್ಬ ಸಚಿವ, ಕೇಂದ್ರ ಸಚಿವ ಪ್ರತಿ ದಿವಸ ಒಂದು ಯೂನಿವರ್ಸಿಟಿಗೆ ಹೋಗಿ ಮಾತಾಡಬೇಕು. ಹಾಗೆ ಟೀಚರ್ಸ್ ಕೂಡ ಮಾತಾಡಬೇಕು. ಈಗ ಟೀಚರ್ಸ್ ಬಂದು ಪಾಠ ಮಾಡಿಬಿಟ್ಟು ಅಷ್ಟೇ ಮುಗೀತು ನನ್ನ ಕೆಲಸ. ಒಂದು ಗೈಡ್ ಮಾಡೋದಿಲ್ಲ. ಈಗ ನಾನು ಡಾಕ್ಟರ್ ಆಗಬೇಕಾದ್ರೆ ನನ್ನ ತಂದೆ ಕಾರಣ ಆಗಲಿಲ್ಲ, ತಾಯಿ ಕಾರಣ ನಾನು ಕಾರಣ ಆಗಲಿಲ್ಲ. SSM ಏನು ಮಾಡೋದು ಗೊತ್ತಿಲ್ಲ. ನಾನು ಊರಿನಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜ್ ಇರಲಿಲ್ಲ, 2 ವರ್ಷ ಸುಮ್ಮನೆ ಇದ್ದೆ. ಒಬ್ಬ ಟೀಚರ್ ನನ್ನ ಬೆನ್ಬಿದ್ರು, ಚಂದ್ರಶೇಖರ್ ಇಡೀ ತಾಲೂಕಿನ ಫಸ್ಟ್ ಬಂದಿದ್ದೀಯಾ, ಪ್ರಿಂಟಿಂಗ್ ಪ್ರೆಸ್ನ ಮೊಳೆ ಜೋಸ್ಕೊಂಡು ಕೂತಿದ್ಯಾ, ಹೋಗು ಬೆಂಗಳೂರಿಗೆ ಹೋಗಿ. ಯಾವ ಮಹಾದೂರ ಅದು? ಇಲ್ಲ ಸರ್, ಕಷ್ಟ ಆಗುತ್ತೆ. ಇಲ್ಲ ಇಲ್ಲ, ಏನಾಗಬೇಕು ಸರ್? ನೀನು ಡಾಕ್ಟರ್ ಆಗಬೇಕು, ನೀನು ಲೇಖಕನಾಗಬೇಕು. ಹಾಗಾಗಿ ಟೀಚರ್ಸು ಇವತ್ತು ವಿದ್ಯಾರ್ಥಿಗಳು ಮತ್ತು ಟೀಚರ್ಸ್ ನಡುವೆ ಸಂಬಂಧಗಳು ಅರಿಸ್ಕೊಂಡಿವೆ. ಪಾಠ ಮಾಡೋಗ್ತಾರೆ ಅಷ್ಟೇ, ಏನೂ ಸಂಬಂಧ ಇಟ್ಕೊಳ್ಳಲ್ಲ. 50, 60, 150, 200 ಜನ ಕ್ಲಾಸ್ ರೂಮ್ನಲ್ಲಿ ಟೀಚರ್ಸ್ಗೂ ಸಾಕು ಕಷ್ಟ ಸಾರ ಕೆಲಸ ಮುಖಗಳೇ ನಾವು ನೋಡಿರಲ್ಲ. ನಮ್ಮ ಮುಖಗಳೇ ನೋಡಿರೋದು ನೋಡಿವೆ. ಈಗ MBBSನಲ್ಲಿ 250 ಸೀಟ್ ತೊಗೊಂಡ್ಬಿಡ್ತಾರೆ. ಸೊ ಜಂಜಿಗಳ ವಿಚಾರದಲ್ಲಿ ವೀಕ್ಷಕರೇ, ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವ್ರು ಹೇಳ್ತಾ ಇರೋದು, ಅವ್ರ ಜೊತೆ ಕನೆಕ್ಟ್ ಆಗಬೇಕು, ಅವ್ರ ಕಷ್ಟ ಸುಖ ಕೇಳಬೇಕು. ನಿರಾಶೆ ಯಾಕೆ ಅವ್ರು ಸೆಲೆಕ್ಟ್ ಆಗಿಲ್ಲ, ಮತ್ತು ಯಾವುದೇ ಪಾರ್ಶಾಲಿಟಿ ಆಗ್ಬೋದು. ಪ್ರತಿ ಎಕ್ಸಾಮನ್ನ ಸರಿಯಾಗಿ ನಡೆಸಬೇಕು, ಪ್ರತಿ ಆಯ್ಕೆಯನ್ನು ನಿಷ್ಪಕ್ಷಪಾತ ನಡೆಸಬೇಕು. ಯಾರಿಗೂ ನಮ್ಗೆ ಅನ್ಯಾಯ ಆಗಿದೆ ಅಂತ ಅನಿಸ್ಬಾರ್ದು. ಅನ್ಯಾಯ ಆಗಿದೆ ಅನಿಸ್ತು ಅಂತಂದರೆ ಮುಗೀತು. ಓಕೆ. ಸೊ ಇದು ಇನ್ನು ಒಂದು ಇದಾದರೆ, ಇನ್ನೊಂದು ಎಲ್ಡರ್ಸ್, ಈ ತಂದೆ ತಾಯಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬಿಟ್ಟಿರ್ತಾರೆ. ಅವರು ಅಮೇರಿಕಕ್ಕೋ, ಈವನ್ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೋ, ಈಗ ಹಳ್ಳಿಗಳಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಅಮೇರಿಕಕ್ಕೋ ಹಳ್ಳಿಗಳಿಗೋ ಹೋಗ್ತಾರೆ. ಬೇರೆ ಊರಿಗೆ ಹೋದ್ರೂ ಅವರು ಮದುವೆ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಅಂತ ಅವ್ರು ನೋಡ್ಕೊಂಡು ಹೋಗ್ತಾರೆ, ನಮ್ಮನ್ನು ಕೇರ್ ಮಾಡಲ್ಲ ಅಂತ. ಆ ಎಲ್ಡರ್ಸ್ ಗ್ರೂಪ್ ಇದೆಯಲ್ಲ, ಅವರು ದೇ ಆರ್ ದ ಮೋಸ್ಟ್ ಡಿಪ್ರೆಸ್ಡ್ ಗ್ರೂಪ್ ಅಂತ ಅನ್ನಿಸ್ತಾರೆ ಮೇಲ್ನೋಟಕ್ಕೆ. ಹೌದಾ? ಅವರು ಈಗ ತಂದೆ ತಾಯಿಗೆ, ನಾನೇ ನಮ್ಮನೇಲಿ ಯಾರೋ ಎಲ್ಡರ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಏನು ಹೇಳಬೇಕು, ಹೆಂಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ, ಅವ್ರು ಹೆಂಗೆ ಅವರ ಒಂಟಿತನದಿಂದ ಡಿಪ್ರೆಷನಿಂದ ಹೊರಗಡೆ ಬರಬೇಕು, ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಏನದು ಪರಿಹಾರ? ಒಂದು ಹಿಂದೆ ಜಾಯಿಂಟ್ ಫ್ಯಾಮಿಲಿ, 3 ತಲೆಮಾರು, 4 ತಲೆಮಾರು, 5 ತಲೆಮಾರು ಜನ ಒಟ್ಟಿಗೆ ಬದುಕೋರು, ಒಬ್ರಿಗೊಬ್ರು ಆಸರೆ. ಹಳೆಯ ಮುಪ್ಪಾದ ಎಲೆಗಳಿಗೆ ಚಿಗುರೆಲೆ ಆಸರೆ, ಚಿಗುರೆಲೆಗೆ ಹಣ್ಣೆಲೆ ಆಸರೆ. ಈಗ ಚಿಗುರೆಲೆನೂ ಒಂಟಿತನ, ಹಣ್ಣೆಲೆನೂ ಒಂಟಿತನ. ಯಾಕಂದರೆ ಈಗ ಫ್ಯಾಮಿಲೀಸ್ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸು, ಗಂಡ ಹೆಂಡತಿ ಒಂದು ಮಗು ಅಷ್ಟೇ. ತಂದೆ ತಾಯಿಗೆ ಜಾಗ ಇಲ್ಲ. ಮದುವೆ ಆಗೋವಾಗ ಹುಡುಗಿ ಅಪ್ಪ ಕೇಳ್ತಾನೆ, ಓಲ್ಡ್ ಫರ್ನಿಚರ್ನ ಏನು ಮಾಡ್ತೀರಿ ಅಂದರೆ, ಹುಡುಗನ್ನ ನಿನ್ನ ತಂದೆ ತಾಯಿ ಏನು ಮಾಡ್ತೀಯ, ಮದುವೆ ಆದ ತಕ್ಷಣ ಬೇರೆ ಮನೆ ಮಾಡು, ಏನು ಪರಿಹಾರ ಅಂತ. ಇದಕ್ಕೆ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ಲಿಕ್ಕೆ ಸಾಧ್ಯವಾದರೆ ಇರಿ. ನಾನಾ ಕಾರಣಗಳಿಂದ ಮಗ ಸೊಸೆ ಬೇರೆಯವ್ರಿಗೆ ಹೋಗಿದ್ದಾರೆ, ಅಥವಾ ಬೆಂಗಳೂರಲ್ಲಿ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ತಂದೆ ತಾಯಿಗಳು ಅದನ್ನು ಒಪ್ಕೋಬೇಕು. ಯಾಕೆ ಮಗ ಸೊಸೆ ಜೊತೆಲೇ ಇರಲಿ, ಹಠ ಮಾಡಬಾರ್ದು. ಅಲ್ಲ, ಈಗ ನಿರೀಕ್ಷೆ ಇದ್ದರೆ ಸಂತೋಷ, ಇಲ್ಲದಿದ್ದರೆ ಹೌದು ಬೆಂಗಳೂರಲ್ಲೇ ಇದ್ದಾರೆ ಅಥವಾ ದೂರದಲ್ಲಿದ್ದಾರೆ, ಈಗ ದಿನ ಫೋನ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ನಾವು ಹಿರಿಯರಾಗಿದ್ದೇವೆ, 60 ವರ್ಷ ಆಗಿದೆ. ಒಂದು ಈ ಥರ ಫ್ಯಾಮಿಲಿ ಬ್ರೇಕಪ್ ಆಗೋದನ್ನು ಕಾಲಮಹಿಮೆ ಅಂತ ಒಪ್ಕೊಳ್ಳಿ, ಬೇಜಾಪಟ್ಕೋಬೇಡಿ. ಹಾಗೆ ಇಬ್ಬರು ವೃದ್ಧ ಗಂಡ ಹೆಂಡತಿ, ಅವರೇ ರಾಜಾರಾಣಿ, ನಾವು ಗಟ್ಟಿಮುಟ್ಟಿಯಾಗೋ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಹಾಗೆ ನಾವು ಹಾಬೀಸ್ ಬೆಳೆಸ್ಕೋಬೇಕು, ಸಂಗೀತ ಕೇಳಿ, ಸಂಗೀತ ಕಲಿರಿ. ಎಷ್ಟೋ ಜನ ನಾನು ನೋಡಿದ್ದೇನೆ, ರಿಟೈರ್ ಆದಮೇಲೆ ಹಾರ್ಮೋನಿಯಂ ಕಲ್ತಿದ್ದಾರೆ, ಗಿಟಾರ್ ಕಲ್ತಿದ್ದಾರೆ, ಹಾಡೋದು ಕಲ್ತಿದ್ದಾರೆ, ಡ್ಯಾನ್ಸ್ ಮಾಡೋದು ಕಲ್ತಿದ್ದಾರೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಟಿ ವಿನಲ್ಲಿ ಈಗ ಹಿರಿಯ ಪಾತ್ರಗಳಿಗೆ ಹಿರಿಯರೇ ಬಂದರೆ ಖುಷಿ, ಅವ್ರಿಗೆ ಮೇಕಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಚಿಕ್ಕನ ಕಥೆ, ನೀನು ಮುದುಕಿ ಆಗು ಅಂತ. ಹಾಗೆ ಸ್ಪೋರ್ಟ್ಸ್ ಆಟ ಆಡ್ಬೋದು, ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು. ಗೆಟ್ ಆಕ್ಯುಪೈಡ್. ಆಮೇಲೆ ಇನ್ನೊಂದು ಬೇಕಾದಷ್ಟು ಈಗ ಈಗ ಪ್ರತಿ ಬೆಂಗಳೂರಿನಲ್ಲಿ ನಾನು ಅನೇಕ ಕಡೆ ಹೋಗಿದ್ದೇನೆ, ಹಿರಿಯ ನಾಗರಿಕರ ಸಂಘಗಳಿದ್ದಾವೆ, ಸೀನಿಯರ್ ಸಿಟಿಸನ್ ಅಸೋಸಿಯೇಷನ್ಸ್. ಅಲ್ಲಿ ವಾರಕ್ಕೊಂದ್ಸಲ ಸೇರ್ತಾರೆ. ಆಮೇಲೆ ವಿವಾಹ ವಾರ್ಷಿಕೋತ್ಸವ ಆಚರಿಸ್ತಾರೆ, ಬರ್ಡೇ ಆಚರಿಸ್ತಾರೆ, ಗೆಟ್ ಟುಗೆದರ್ ಊಟ ಮಾಡ್ತಾರೆ, ಒಟ್ಟಿಗೆ ಆಟಗಳಾಡ್ತಾರೆ, ಹೋಗ್ತಾರೆ. ಹಾಗಾಗಿ ಇದು ಸಾಂಘಿಕ ಪರಿಹಾರ. ಅಂದರೆ ಸೀನಿಯರ್ ಸಿಟಿಸನ್ಸು ತಮ್ಮದೇ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಬೋದು, ಅಥವಾ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ನಲ್ಲಿ, ಅಥವಾ ಕಷ್ಟ ಸುಖ ವಿಚಾರಿಸ್ಕೊಳ್ಬೋದು, ಕೌನ್ಸಿಲಿಂಗ್
ಮಾಡ್ಬೋದು. ಅಥವಾ ವೃದ್ಧಾಶ್ರಮಕ್ಕೆ ಹೋಗಿ ಯಾರೂ ಮಾತಾಡೋರಿಲ್ಲ. ನೀವು ಹೋಗಿ ಅಜ್ಜಿ ಹೇಗಿದ್ದೀರಿ, ತೊಗೊಳ್ಳಿ ಹಣ್ಣು ತೊಗೊಳ್ಳಿ, ಚೆನ್ನಾಗಿದ್ದೀರಾ, ಮಗ ಎಲ್ಲಿದ್ದಾನೆ, ಮಾತಾಡ್ಸಿ ಖುಷಿ ಅವರಿಗೆ. ಸರ್ ಯಾರೂ ಮಾತಾಡ್ಸೋರಿಲ್ಲ ಸರ್ ನಮ್ಮನ್ನು. ಹಾಗಾಗಿ ಅವರಿಗೆ ಒಂದು ಹಾಬಿ ಬೇಕು, ಜೊತೆಗೆ ಹಿಂದಿನ ಒಟ್ಟಿಗೆ ಇರ್ತಕ್ಕಂಥ ನಿರೀಕ್ಷೆಯನ್ನು ಬಿಡೋದು ಕ್ಷೇಮ. ಯಾಕಂದರೆ ಈಗ ಒಟ್ಟಿಗೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಉದ್ಯೋಗ ಬರ್ತದೆ, ಎಲ್ಲೆಲ್ಲೋ ಹೊರಟೋಗ್ತಾರೆ, ಇದ್ದರೂ ಕೂಡ ಮನೇಲಿದ್ದರೂ ಕೂಡ. ಮೊನ್ನೆ ಹಾಗೇ ಸರ್ ನನ್ನ ಮಗ ನನ್ನ ನೋವು ಬಂದು ಮಾತಾಡ್ತಾ 1 ವಾರ ಆಯ್ತು ಸರ್. 7 ಗಂಟೆ ಮನೆಗೆ ಬಿಡ್ತಾನೆ, ರಾತ್ರಿ 9 ಗಂಟೆ ಬರ್ತಾನೆ, ಟಿ ವಿ ನೋಡ್ತಾನೆ, ಮಲ್ಕೊಂಡ್ಬಿಡ್ತಾನೆ. ನಾನು ಅಪ್ಪ ಇದ್ದೀನಿ, ವಯಸ್ಸಾದ ವ್ಯಕ್ತಿ ಅಂತ ಅವನಿಗೆ ಪುರ್ಸೊತ್ತಿಲ್ಲ ಸರ್. ಅಕ್ಸೆಪ್ಟ್ ಅವ್ನು ಬಂದಾಗ ನೀವೇ ಈಚೆ ಬಂದ್ರಿ, ವೈ ಡು ಎಕ್ಸ್ಪೆಕ್ಟ್ ಮಗ ನನ್ನ ರೂಮ್ ಬರಬೇಕು, ಪಕ್ಕದಕ್ಕೊಂದು ಮಾತಾಡಬೇಕು ನಿರೀಕ್ಷೆಗೆ ಈಚೆ ಬಂದು ಏನಪ್ಪ ಚೆನ್ನಾಗಿದೆ ಅಂತಂದ್ರೆ ಮುಗೀತು, ಹೌದಾನೆ. ಅಥವಾ ಊಟ ಮಾಡ್ದೇ ನೀನು ಬರ್ಲಿಂದ ಕಾಯ್ತಿದ್ದೆ ಕಣ್ಣೋ ಬಾರೋ ಒಟ್ಟಿಗೆ ಊಟ ಮಾಡೋಣ ಅಂದ್ರೆ ಮುಗೀತು. ಇವೆಲ್ಲ ಅಡ್ಜಸ್ಟ್ಮೆಂಟಿಂದ. ಹಾಗೆ ವೃದ್ಧಾಪ್ಯದಲ್ಲಿ ಅನೇಕ ಕಾಯ್ದೆಗಳು ನಮ್ಮನ್ನು ಕಾಡುತ್ತವೆ, ಜೀವನ ಸಂಗಾತಿಗಳು ಯಾರು ಕಾಯ್ದೆಗಳು. ಅದನ್ನು ಹೇಗೆ ನಿಭಾಯಿಸಬೇಕು. ಎಷ್ಟೋ ಸರ್ ನನಗೆ ಸ್ಟಂಟ್ ಹಾಕಿದ್ರೆ ಸರ್, ಯಾವಾಗ ಸಾಯ್ತೀನಿ ಸರ್, ನಾನು ಲಿವರ್ ಡ್ಯಾಮೇಜ್ ಆಗಿಬಿಟ್ಟು ಏನಾಗುತ್ತೆ ಸರ್ ಮುಂದೆ, ಸಾಯುವ ಭಯ. ಅಥವಾ ಹೇಗೆ ಸಾಯ್ತೇನೆ, ನಾನು ಸಾಯುವಾಗ ನನ್ನ ಮಗ ಪಕ್ಕದಲ್ಲಿರ್ತಾನ, ಮಗಳಿದ್ದು ನನಗೆ ಗಂಗಾಜಲ ಬಿಡ್ತಾಳ. ಇವೆಲ್ಲ ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಂಡಷ್ಟು ವೃದ್ಧಾಪ್ಯ ನಮಗೆ ವರ ಆಗುತ್ತೆ, ಶಾಪ ಆಗಲ್ಲ. ವಂಡರ್ಫುಲ್. ಇನ್ನು ಆಫೀಸ್ ಎನ್ವಿರಾನ್ಮೆಂಟಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ಅಂತ. ಯಾಕಂದರೆ ಹೆಚ್ಚಿನವರು ಏನು ಅನ್ಕೋತಾರೆ ಅಂತಂದರೆ, ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೆಲಸ ಮಾಡಿಬಿಟ್ರೆ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅಂತ ಅನ್ಕೋತಾರೆ. ಇಲ್ಲ ಯಾರನ್ನೂ ಕಂಡ್ರೆ ಆಗಲ್ಲ, ಯಾರೋ ನಮ್ಮ ವಿರುದ್ಧವಾಗಿ ಏನೋ ಮಾತಾಡಿದ್ರು ಅಂದ ತಕ್ಷಣ ಬೇಜಾರು ಮಾಡಿಕೊಂಡು ಅವ್ರನ್ನ ಹೇಟ್ ಮಾಡೋಕ್ಕೆ ಶುರು ಮಾಡೋವಂಥದ್ದು. ಅಥವಾ ಇನ್ನೇನೋ ಒಂದು ಸಂದರ್ಭದಲ್ಲಿ ಯಾರೋ ಏನೋ ಅಂದಿರ್ತಾರೆ, ಆ ಸಂದರ್ಭಕ್ಕೆ ಹಂಗೆ ಅಂದಿರ್ತಾರೆ ಅವರು, ಬಟ್ ಅದನ್ನೇ ಮನಸ್ಸಲ್ಲಿ ಕ್ಯಾರಿ ಮಾಡೋ ಅಂಥದ್ದು. ಈ ಥರ ಸಾಕಷ್ಟು ನೆಗೆಟಿವ್ ಬಿಹೇವಿಯರ್ಸು, ನೆಗೆಟಿವ್ ಥಿಂಕಿಂಗು, ಅದರಿಂದ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ತುಂಬ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಇವೆಲ್ಲ ನಡೆಯಲ್ಲ. ಯಾವುದೇ ಉದ್ಯೋಗ ಸ್ಥಳದಲ್ಲಿ ಒಂದು ಸೀನಿಯರ್ಸ್ ಇರ್ತಾರೆ, ನನಗಿಂತ ಮೇಲಿನವರು. ಹೌದು. ಬಾಸಿಂದ ಹಿಡಿದು 2ನೇಯವರು, 3ನೇಯವರು, 4ನೇಯವರು, 5ನೇಯವರು, ಹಿರಿಯ ಅಧಿಕಾರಿಗಳು, ನನ್ನ ಸೂಪರ್ವೈಸ್ ಮಾಡೋರು, ಅಥವಾ ಬಾಸ್ ಸಂಬಳ ಕೊಡೋರು, ಮಾಲೀಕರು. ಇನ್ನೊಂದು ಸಹೋದ್ಯೋಗಿಗಳು, ಸಹಪಾಠಿ ಇದ್ದಾಗೆ ಸಹೋದ್ಯೋಗಿಗಳು ನನ್ನ ಮಟ್ಟದಲ್ಲಿ ಇರ್ತಾರೆ ಅವರು. ಇನ್ನು ಕೆಲವರು ಸಬಾರ್ಡಿನೇಟ್ಸ್, ನನ್ನ ಕೈ ಕೆಳಗಿನವರು. ಹೇಗಿರಬೇಕು ಆಫೀಸಲ್ಲಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂದರೆ ನಮ್ಮ ಮೈಂಡ್ ಸೆಟ್ ಯಾವುದು? ಅಲ್ಲದೆ ಈ ಮೂರು ನಾನು ಇದಕ್ಕೆ ಬರ್ತೇನೆ. ಹಿರಿಯರಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ನನ್ನ ಮೇಲಿನವರು, ನನ್ನ ಸಹೋದ್ಯೋಗಿಗಳಿದ್ದಾರೆ, ಮತ್ತು ಸಬಾರ್ಡಿನೇಟ್ಸ್ ಇದ್ದಾರೆ. ಎಲ್ಲ ಜೊತೆ ಸೌಹಾರ್ದತೆ ಸಾಧ್ಯ ಆಗದೆ ಹೋಗ್ಬೋದು ನಾನಾ ಕಾರಣಗಳಿಂದ. ಒಬ್ಬರು ಜಗಳ ಗಂಟೆ ಇರ್ತಾನೆ, ಒಬ್ಬ ಇಂಟ್ರೋವರ್ಟ್ ಇರ್ತಾನೆ, ಇನ್ನೊಬ್ಬ ಸ್ವಾರ್ಥಿ ಇರ್ತಾನೆ, ಇನ್ನೊಬ್ಬ ತಪ್ಪುಗಳು ಕಂಡಿಡದೆ ಚುಚ್ಚೋಕೆ ಬರ್ತಿರ್ತಾನೆ. ಸೊ ನಾನಾ ರೀತಿಯ ಜನ ಇರ್ತಾರೆ. ಹಾಗಾಗಿ ಇಷ್ಟು ಜನರಲ್ಲಿ ಯಾರ ಜೊತೆಲಿ ನಿಮ್ಮ ಸಂಬಂಧ ನೀವು ಚೆನ್ನಾಗಿ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ. ಯಾರ ಜೊತೆಲಿ ಸಂಬಂಧ ಅಷ್ಟು ಚೆನ್ನಾಗಿಲ್ಲ, ಎಷ್ಟು ಬೇಕೋ ಅಷ್ಟು. ಅಥವಾ ನಿಮ್ಮನ್ನು ಕೆಣಕೋರು, ನಿಮ್ಮನ್ನು ಕಿರುಕುಳ ಕೊಡೋರು ಒಂದು ಗುಂಪಿರ್ತಾರೆ, ಅದನ್ನು ದೂರ ಇಡಿ. ಕಿರುಕುಳ ಕೊಟ್ಟು ಕೂಡ ಕ್ಷಮಿಸ್ಬಿಡಿ ಅವ್ರನ್ನ. ಮುಖ್ಯವಾಗಿ ಕ್ಷಮೆ ಕೇಳುವುದು ದೊಡ್ಡ ಗುಣ, ಕ್ಷಮಿಸುವುದು ಇನ್ನೂ ದೊಡ್ಡ ಗುಣ. ಹಾಗಾಗಿ ನಿಮ್ಮ ಸಹೋದ್ಯೋಗಿ ಅಥವಾ ಸಬಾರ್ಡಿನೇಟು, ಏನು ಮೇಡಮ್ ನಿಮಗೆ ಬುದ್ಧಿನೇ ಇಲ್ಲ ಅಂತಂದರೆ, ಒಂದು ಸಬಾರ್ಡಿನೇಟು ನಿಮಗೆ ಸಿಟ್ಟು ಬರ್ತದೆ, ನಾನು ಸಬಾರ್ಡಿನೇಟಾಗಿ ನನ್ನ ಕ್ವೆಶನ್ ಮಾಡ್ತೀನಿ ಅಂತ. ಹೋಗಲಿ ಬಿಡಪ್ಪ, ಏನೋ ಕೋಪ ಅಂದ್ಕೊಂಡ ಬಿಡು, ಗ್ರಜ್ಜ್ ಇಟ್ಕೋಬೇಡಿ. ಆಮೇಲೆ ನಾವು ತಪ್ಪು ಮಾಡಿದಾಗಲೂ ಕ್ಷಮೆ, ಆಮೇಲೆ ನಾವು ತಪ್ಪು ಅಂತ ಕ್ಷಮೆ ಕೇಳಬೇಡ, ಇನ್ನೊಬ್ರು ತಪ್ಪು ಮಾಡಿದಾಗ ಕ್ಷಮಿಸ್ಬೇಡ. ಅದು ಬಾಯಲ್ಲಿ ಇರ್ಬೋದು. ಇಲ್ಲ ಅಂತಂದರೆ ನಿಮ್ಮ ಬಿಹೇವಿಯರ್ನಲ್ಲಿ ಏನು ರಿಯಾಕ್ಷನ್ ತೋರಿಸ್ಬೇಡಿ, ಏನು ಮಸಾಲ ತೋರಿಸ್ಬೇಡಿ. ಇಲ್ಲ ಅಂತಂದರೆ ಒಂದು ಕೆಟ್ಟವನ್ರಿ, ಇನ್ನೊಬ್ಬರ ಮುಂದೆ ಇನ್ನೊಬ್ಬರನ್ನ ನೇರೋ ಬೈಯೋದು ಒಂದು, ಇನ್ನೊಂದು ಪರೋಕ್ಷ ಬೈಯೋದು ಇನ್ನೊಂದು, ಅದು ಇನ್ನೂ ಅಪಾಯ. ನೇರೋ ಬೈದಾಗ ಅವನು ಆನ್ಸರ್ ಮಾಡ್ಬೋದು. ಬೆನ್ನಿಂದ ಮಾತಾಡಿದಾಗ ಅವ್ನು ಚೆನ್ನಾಗಿಲ್ಲ ಅವನು, ಸರಿಯಾಗಿಲ್ಲ ಅವನು, ಮಹಾ ದುಷ್ಟಾರಿ ಅವನು, ಮಹಾ ಅಹಂಕಾರಿ ಅಂತ ಬಿಟ್ಟು ಅದು ಕಿವಿ ಬಿತ್ತು ಅಂತ ನಿಮ್ಮನ್ನು ಹೇಟ್ ಮಾಡ್ತಾರೆ. ಹೇಳಿದ್ರೆ ಗೊತ್ತಿಲ್ಲ, ಕೆಲಸ ಚಾಡಿ ಹೇಳೋರು ಇರ್ತಾರೆ, ಮೇಡಮ್ ನಿನ್ನ ಹಿಂಗೆ ಬೈದ್ರು ಕೊಡೋ ಅಂತ. ಅನಗತ್ಯವಾಗಿ ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನೀವೊಂದು ಮಾತು ಹೇಳ್ತಾ ಇದ್ರೆ, ಎಲ್ಲ ಮನುಷ್ಯರು ಬೇಸಿಕಲಿ ಒಳ್ಳೆಯವರು. ಹೌದು. ಅಂದ್ರೆ ಆ ಸಂದರ್ಭಕ್ಕಷ್ಟೇ ಅವ್ರು ಹಂಗೆ. ಹೌದಷ್ಟೇ, ಸನ್ನಿವೇಶ ಅಥವಾ ಪ್ರಚೋದನೆ, ಏನು ಸ್ಟಿಮ್ಯುಲೇಷನ್, ಒಂದು ಇಂಟರ್ನಲ್ ಸ್ಟಿಮ್ಯುಲೇಷನ್ ಆಗ್ಬೋದು, ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ ಆಗ್ಬೋದು. ಬೇಸಿಕಲಿ ನಾನು ಒಳ್ಳೆಯವನೇ, ಗೊತ್ತಾಯ್ತೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ನಾನು ಕೆಟ್ಟವನಾಗಿ ವರ್ತಿಸ್ತೇನೆ ತಾತ್ಕಾಲಿಕವಾಗಿ, ಆಮೇಲೆ ಪಶ್ಚಾತ್ತಾಪ ಪಡ್ಬೋದು, ಪಡೆದಿರ್ಬೋದು, ಅದು ಬೇರೆ ವಿಚಾರ. ಅದು ನೋಡಿದವ್ರಿಗೆ ಚಂದ್ರಶೇಖರ್ ಯಾಕೆ ಅವರು ಮನೋವಿದ್ಯಂತೆ
ಭಾಳ ಸಾಧನೆ ಇದೆ ಅಂತ ಇವತ್ತು ಸಿಡುಕರಾಗ್ಬಿಟ್ಟರು ಸಿಡುಕ್ತಾಯಿದ್ರು ಪೇಷಂಟ್ ಮೇಲೆ ಅಥವಾ ಸಬಾರ್ಡಿನೇಟ್ ಮೇಲೆ. ಹಾಗಾಗಿ ಒಂದು ಅದಕ್ಕೆ ಇದನ್ನು ಬೇಸಿಕಾಗಿ ನಾವು ಇಟ್ಕೋಬೇಕು, ಎಲ್ಲರೂ ಸಮಾನರೇ, ಎಲ್ಲರೂ ಒಳ್ಳೆಯವರೇ ಅಂತ ಅಂದ್ಕೊಂಡು ಹೋಗೋದು. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಸಮಾನರೇ, ಯಾರಿಗೂ ದುಷ್ಟತನ ಹುಟ್ಟಾಗಲೂ ಬರಲ್ಲ, ಆಮೇಲೆ ಕೂಡ ಮೈಗೂಡಿಸ್ಕೊಳ್ಳಲ್ಲ. ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನಾವು ದುಷ್ಟತನ ತೋರಿಸ್ತೇವೆ, ಕೆಟ್ಟತನ ತೋರಿಸ್ತೇವೆ, ಆಮೇಲೆ ಅದೇ ಒಂದು ಅಭ್ಯಾಸ ಆಗ್ಬಿಡುತ್ತೆ ಅಥವಾ ಲೇಬಲ್ ಆಗ್ಬಿಡುತ್ತೆ ಅವನಿಗೆ. ಓ, ಚಂದ್ರಶೇಖರ್ ಕೆಟ್ಟ ವ್ಯಕ್ತಿ, ದುಷ್ಟ ವ್ಯಕ್ತಿ, ಆಯ್ತು ಸರ್ ಕೆಟ್ಟ ಹೆಸರು ಬಂದಿದೆ ಬಿಡಿ ಸರ್, ನಾನು ಕೆಟ್ಟವನಾಗಿ ಬದುಕ್ತೇನೆ ಅಂತ. ಹಾಗಾಗಿ ಒಂದು ಇನ್ನೊಬ್ಬರ ಬಗ್ಗೆ ಒಂದು ಗೌರವ ನಾನೇ ಬೆಳೆಸ್ಕೋಬೋದು ಅಥವಾ ಅವರು ಬೆಳೆಯೋದಕ್ಕೆ ಅವಕಾಶ ಕೊಡ್ಬೋದು. ಈಗ ನಿಮ್ಮ ಬಗ್ಗೆ ಗೌರವ ಬೆಳೆಸ್ಕೋಬೇಕು ಅಂದರೆ ನೀವು ಅದಕ್ಕೆ ಎಂಬು ಕೊಡಬೇಕು, ಅಥವಾ ನಾನು ನೀವೇನೇ ಆಗಲಿ ನಿಮ್ಮನ್ನು ಗೌರವಿಸುತ್ತೇನೆ ಅಂತ ನಿರ್ಧಾರ ಮಾಡಬೇಕು. ಇನ್ನೊಂದು ಗೌರವ ಕೊಡಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ಅಟ್ಲೀಸ್ಟ್ ಇವರೊಬ್ಬರು ಮನುಷ್ಯರು, ಇವರು ವ್ಯಕ್ತಿ, ನ್ಯೂಟ್ರಲ್ ಆಗಿರಿ. ಅದೇ ಹೀನಾಯ ಮಾಡ್ತಕ್ಕಂಥದ್ದು, ಅಪಹಾಸ್ಯ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ, ಅಥವಾ ಬೇಕು ಟೀಕೆ ಮಾಡ್ತಕ್ಕಂಥ ಅವಾಯ್ಡ್ ಮಾಡಿ. ಯಾಕೆಂದರೆ ಅದರಿಂದ ಸಂಬಂಧಗಳು ಹಾಳಾಗುತ್ತೆ. ಸಂಬಂಧಗಳಲ್ಲಿ ಭಾಳ ಮುಖ್ಯ ಅನ್ಕಂಡೀಷನಲ್ ಲವ್, ಯಾವುದೇ ಷರತ್ತಿಲ್ಲದೆ ಪ್ರೀತಿ, ಸ್ನೇಹ. ಇನ್ನೊಂದು ಗೌರವ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವ್ರಿಗೆ ಬೇಕಾಗುವ ವ್ಯಕ್ತಿ. ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲೂ ದೇವರಿದ್ದಾನೆ, ನಿಮ್ಮಲ್ಲೂ ದೇವರಿದ್ದಾನೆ, ನಾವಿಬ್ಬರು ಸಮಾನರೇ ಅಷ್ಟೇ. ಆಮೇಲೆ ಆದಷ್ಟು ಇನ್ನೊಬ್ಬರನ್ನ ಕೀಳಾಗಿ ನೋಡ್ತಕ್ಕಂಥದ್ದು, ಅವ್ರ ತಪ್ಪುಗಳನ್ನು ಎತ್ತಿ ಆಡ್ತಕ್ಕಂಥದ್ದು, ಅದನ್ನ ಎಷ್ಟು ನೀವು ಅವಾಯ್ಡ್ ಮಾಡ್ತೀರೋ ಅಷ್ಟು ನಮಗೂ ಒಳ್ಳೆಯದು. ಇಡೀ ಈಗ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸೈಕಿಯಾಟ್ರಿಸ್ಟ್ ಹತ್ರ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗಬೇಕು ನಾವು? ಹಿಂಗಾದಾಗ ಮನೋವೈದ್ಯರನ್ನ ಸಂಪರ್ಕ ಮಾಡ್ಬೇಕು. ನಾವು ಯಾವ ಸ್ಥಿತಿಯಲ್ಲಿ ಮನೋವೈದ್ಯರನ್ನ ಸಂಪರ್ಕ ಮಾಡಬೇಕು? ಒಂದು ಈಗ ಇಡೀ ಪ್ರಪಂಚದಲ್ಲಿ 20-30% ಜನಕ್ಕೆ ಡಿಪ್ರೆಷನ್, ಖಿನ್ನತೆ ಕಾಯಿಲೆ ಬಂದಿದೆ. ಕೋವಿಡ್ ಮೊದಲು 15% ಇತ್ತು, ಈಗ ಡಬಲ್ ಆಗೋಯಿತು. ಬೇಜಾರು, ದುಃಖ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಏನೂ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನನ್ನ ಬಗ್ಗೆ ಕೇಳಿರಮೆ, ಅಥವಾ ಪ್ರಪಂಚ ಯಾರೂ ಸರಿಯಿಲ್ಲ ಸರ್, ಎಲ್ಲ ಹಾಳಾಗೋಗ್ಬಿಟ್ಟಿದೆ ಸರ್. ಬರೀ ನೆಗೆಟಿವ್ ಥಿಂಕಿಂಗು ಮತ್ತು ನೆಗೆಟಿವ್ ಎಮೋಷನ್ನು ಮತ್ತು ಹತಾಶೆ, ನಿರಾಶೆ, ಏನೂ ಸಾಧ್ಯ ಇಲ್ಲ, ಈ ರೀತಿ ಡಿಪ್ರೆಷನ್ 30% ಜನಕ್ಕಿದೆ. ಅದರಲ್ಲಿ ಸಿವಿಯರ್ ಡಿಪ್ರೆಷನ್ನು, ಮಾಡರೇಟ್ ಡಿಪ್ರೆಷನ್ನು, ಮೈಲ್ಡ್ ಡಿಪ್ರೆಷನ್. ಸಿವಿಯರ್ ಡಿಪ್ರೆಷನಲ್ಲಿ ಎಷ್ಟು ಹೋಗುತ್ತೆ ಅನ್ನೋ ಯಾಕೆ ಸಹ ಬದುಕಿರಬೇಕು. ಇವತ್ತು ಪ್ರತಿ ನಿಮಿಷ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಪ್ರಪಂಚದಲ್ಲಿ, ಪ್ರತಿ ನಿಮಿಷ. ಈಗ ನಾವು ಅಷ್ಟು ಜನ ಹೊರಟೋಗಿದ್ದಾರೆ. ಪ್ರತಿ ನಿಮಿಷ, ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಅಥವಾ ಹದಿವಯಸ್ಸಿನ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ? ಸಿವಿಯರ್ ಡಿಪ್ರೆಷನ್. ಸೊ ಹಾಗಾಗಿ ಯಾವಾಗ ನಿದ್ದೆ ಒಂದು ವಾರ ಕಾಲ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಆಸಕ್ತಿ ಇಲ್ಲ ಕೆಲಸ ಮಾಡೋಕ್ಕೆ, ಹಾಗೆ ದೈಹಿಕ ವೀಕ್ನೆಸ್, ಏನು ಎಲ್ಲ ಸರಿಯಾಗಿರುತ್ತೆ. ಆಸ್ಪತ್ರೆಗೆ ಹೋಗ್ತಾರೆ, ಆಲ್ ಇನ್ವೆಸ್ಟಿಗೇಷನ್ ನಾರ್ಮಲ್, ಎಲ್ಲ ಸರಿಯಾಗಿದ್ದೀರಿ, ರೆಸ್ಟ್ ತೊಗೊಳ್ರಿ, ಅವರೇ ವಿಟಮಿನ್ ಕೊಟ್ಟು ಮಾತ್ರೆ ತೊಗೊಳ್ಳಿ ಸರಿ ಹೋಗುತ್ತೆ. ಹಾಗಾಗಿ ಸಿವಿಯರ್ ಡಿಪ್ರೆಷನ್ ಇದ್ದಾಗ, ಮಾಡರೇಟ್ ಡಿಪ್ರೆಷನ್ ಇದ್ದಾಗ ಮನೋವೈದ್ಯರ ಸಹಾಯ ಬೇಕು. ಈಗ ನಮ್ಮ ಮನೋವೈದ್ಯರಿಂದ ನಾವು MBBS ಮಾಡಿರ್ತೇವೆ, ಪ್ಲಸ್ ಮನಸ್ಸಿನ ಈ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಕಾಯಿಲೆಗಳನ್ನು ಗುರುತಿಸೋದಕ್ಕೆ ಅದಕ್ಕೆ ಬೇಕಂತ ಒಂದು ಮಾತು, ಇನ್ನೊಂದು ಮಾತ್ರೆ, ಒಂದು ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ, ಇನ್ನೊಂದು ಮಾತ್ರೆಗಳು. ಡಾಕ್ಟರ್ ಹತ್ರ ಹೋಗ್ಬೇಕು ಅವಾಗ ಅಂತ ಹೇಳ್ತಾರೆ. ಹೌದು, ಇವನ್ ಜನರಲ್ ಪ್ರಾಕ್ಟೀಸ್ ಹೋಗಿ, ಯಾಕೆಂದ್ರೆ ಅವ್ರಿಗೂ ಡಿಪ್ರೆಷನ್ನ ಗುಸ್ತರಿಗೆ ಬರ್ತದೆ, ಅವರು ಮಾತುಗಳನ್ನ ಬರ್ಕೊಡ್ಬಲ್ರು ಮತ್ತು ಮಾತಾಡಬಲ್ಲರು. ಅವ್ರ ಕೆಲ ಆಗದೆ ಹೋದಾಗ ದೆ ವಿಲ್ ರೆಫರ್. ಹಾಗಾಗಿ ವೈದ್ಯರನ್ನು ಕಾಣ್ತಕ್ಕ, ಅದು ಯಾವುದೇ ವೈದ್ಯಕೀಯ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಆಯುರ್ವೇದ ಆಗ್ಬೋದು, ಅವರಲ್ಲೂ ಡಿಪ್ರೆಷನ್ ಕಮ್ಮಿ ಆಗಲಿಕ್ಕೆ, ಆತಂಕ ಕಮ್ಮಿ ಆಗಲಿಕ್ಕೆ ಅವ್ರದ್ದೇ ಇರೋಂಥ ಔಷಧೋಪಚಾರಗಳಿದ್ದಾವೆ. ಮುಖ್ಯ ಕೌನ್ಸಿಲಿಂಗ್. ಯಾವುದೇ ವೈದ್ಯ ತನ್ನಲ್ಲಿ ಬರ್ತಕ್ಕಂಥ ರೋಗಿ ಜೊತೆ ಆತ್ಮೀಯವಾಗಿ ಮಾತಾಡಿ ಕಷ್ಟ ಸುಖವನ್ನು ಕೇಳಿ ಸಾಂತ್ವನ ಹೇಳ್ತು ಅಂತಂದರೆ ಅರ್ಧಕ್ಕರ್ಧ ಕಾಯಿಲೆ ಔಷಧಿ ಇಲ್ಲದೇ ವಾಸಿ ಆಗುತ್ತೆ. ಇನ್ನು ಅರ್ಧ ಕೆಲಸ ಔಷಧಿ ಮಾಡುತ್ತೆ. ಹಾಗೆ ಆ್ಯಂಗ್ಸೈಟಿ, ಸಿಕ್ಕಾಪಟ್ಟೆ ಭಯ, ಎಕ್ಸಾಮ್ ಇದೆ, ಹೋಗೋಕ್ಕಾಗಲ್ಲ, ಏನೋ ಬರ್ತಾ ಇಲ್ಲ, ಹಾಂ, ಅಥವಾ ಇಂಟರ್ವ್ಯೂ ಮಾಡಬೇಕು, ನಿಮಗೆ ಪ್ರಶ್ನೆ ಕೇಳೋಕ್ಕೆ ಆಗ್ತಾಯಿಲ್ಲ, ಬಾಯಿ ನೋವು ಹೋಗ್ತಾ ಇದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ, ಸಿವಿಯರ್ ಆ್ಯಂಗ್ಸೈಟಿ. ಅಥವಾ ಕೆಲವರು ಸರ್ ಒಂದ್ಸರಿ ಸಣ್ಣ ಆಕ್ಸಿಡೆಂಟ್ ಆಯಿತು, ಈಗ ನಾನು ಗಾಡಿ ಬಿಟ್ಟೆ ಸರ್, ಏನೋ ಆಗ್ಬಿಡುತ್ತೆ, ಯಾಕಂದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಈ ರೀತಿ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ, ಹಾಗೆ ವಿಪರೀತ ಭಯ,
ಬಾಸ್ ನೋಡಿದ್ರೆ ಭಯ, ಮನೇಲಿ ಅಪ್ಪ ನೋಡಿದ್ರೆ ಭಯ, ಗಂಡನ ಯಾವುದೇ ಕ್ರೌಡ್ ನೋಡಿದ್ರೆ ಭಯ, ರೋಡ್ ನೋಡಿದ್ರೆ ಭಯ, ಜನ ಗುಂಪು ನೋಡಿದ್ರೆ ಭಯ, ಎಲ್ಲಿ ಒಬ್ಬರನ್ನ ಅಟ್ಯಾಕ್ ಮಾಡಿಬಿಡ್ತಾರೋ ಬೇಕಾಗಿಲ್ಲ. ರೀತಿ ಅತ್ಯಂತ ಆ್ಯಂಗ್ಸೈಟಿ ಡಿಸಾರ್ಡರ್. ಅದು ಫೋಬಿಯಾ ಆಗ್ಬೋದು. ಒಂದು ಸಣ್ಣ ಬೆಕ್ಕು ನೋಡಿದ್ರೆ ಭಯ, ಅಥವಾ ಒಂದು MRI ಮಾಡಿಸ್ಕೋಬೇಕು, ಒಳಗಡೆ ಹೋಗ್ಲಿಕ್ಕೆ ಭಯ. ಓಕೆ. ಆಪ್ರೇಷನ್ ಮಾಡ್ಬೇಕು ಸರ್, ಬೇಡ ಬೇಡ ಸರ್, ನಂಗೆ ಭಯ ಆಗುತ್ತೆ ಸರ್, ಸತ್ತೋಗ್ಬಿಟ್ಟೆ ಏನು ಸಿಗುತ್ತೆ ಸರ್, ಇಲ್ಲಿ ಇಂಥ ಆಪ್ರೇಷನ್ ಸಾಕಷ್ಟು ಮಾಡಿದ್ದೀನಿ, ಏನೂ ಆಗಲ್ಲ ಅಂದರೆ ಇಲ್ಲ ಬೇಡ ಸರ್. ಓಕೆ. ಈ ರೀತಿ ಅತಿ ಭಯ, ಅತಿ ಭಯಗಳು ಮನೋವಿದ್ಯತೆ ಬರಬೇಕು. ಆಮೇಲೆ ಅತಿ ಕೋಪ, ಅತಿ ಕೋಪ ಹೌದು, ಅತಿ ಕೋಪ ಇದ್ದಾಗಲೂ ಕಡೆಗೆ ಗೊತ್ತಾಗಲ್ಲ ಅವ್ರಿಗೆ ಅತಿ ಕೋಪ ಇದೆ ಅಂತ. ಕೆಲವರು ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಅವ್ರು ಅದನ್ನ ಅಕ್ಸೆಪ್ಟ್ ಹೌದು ನಂಗೆ ತುಂಬಾ ಕೋಪ ಅಂತಾರೆ. ಅಲ್ಲ, ಒಂದು ನನಗೆ ಇಷ್ಟು ಕೋಪ ಇದೆ, ನಾನು ಇದನ್ನ ರೆಮಿಡಿ ಮಾಡ್ಕೊಬೇಕು, ಕಮ್ಮಿ ಮಾಡ್ಕೊಬೇಕು ಅನ್ನೋ ಅರಿವೇ ಇರೋದಿಲ್ಲ. ಇಲ್ಲ, ಯಾಕೆಂದರೆ ಅವರಿಗೆ ನಾನಿರೋದು ಹೇಗೆ ನೋಡಿ ಸ್ವಾಮಿ ಅಂತಾರೆ, ನಾನಿರೋದು ಹೇಗೆ ಅಂತಾರೆ. ಯಾಕೆಂದರೆ ಅಗ್ರೆಸಿವ್ ಪರ್ಸನಾಲಿಟಿ ಅವರು ನಾವಿರೋದು ಹೇಗೆ, ಸರಿ. ನಾನು ಯಾಕೆ ಅಗ್ರೆಸಿವ್, ಬೇರೆಯವ್ರ ಕಾರಣ ಸರ್, ನನ್ನ ಹೆಂಡತಿ ಕಾರಣ ಸರ್, ಸಮಾಜ ಕಾರಣ ಸರ್, ಬೇರೊಂದು ದೂರತೆ ಹೊತ್ತು ನಮಗೆ ಕೋಪ ಇದೆ, ಕೋಪದಿಂದ ನನ್ನ ಹಾರ್ಟಿಗೆ ವೀಕ್ ಆಗುತ್ತೆ, ನನ್ನ ದೇಹಕ್ಕೆ ಅಪಾಯ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾರು ಹೇಳಬೇಕು. ಈಗ ನಮ್ಮಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಒಪ್ಕೊಳ್ಳೋಕ್ಕೆ ಜನ ತಯಾರಿಲ್ಲ. ಸೋಷಿಯಲ್ ಸ್ಟಿಗ್ಮಾ, ಸಾಮಾಜಿಕ ಕಳಂಕ. ಈಗ ಹುಚ್ಚು ಅಂದ್ಬಿಡ್ತಾರೆ, ಕ್ರ್ಯಾಕ್ ಅಂದ್ಬಿಡ್ತಾರೆ. ಸೊ ಅತಿ ಕೋಪ ಇದ್ದಾಗ ಯಾವುದೇ ಅತಿಯಾದ ಭಯ, ಅತಿಯಾದ ದುಃಖ, ಅತಿಯಾದ ಮತ್ಸರ, ಅತಿಯಾದ ಕೋಪ ಎಲ್ಲವೂ ಮಾನಸಿಕ ಕಾಯಿಲೆಯ ಪರಿಧಿಯಲ್ಲೇ ಬರ್ತದೆ. ಅದು ಒಂದು ಮೇಜರ ಮೈನರ, ಅದು ಹಾಗೆ ಭ್ರಮೆಗಳು, ಇನ್ನೊಂದು ತೀವ್ರದ ಕಾಯಿಲೆಗಳು ಭ್ರಮೆಗಳು. ಅದನ್ನು ಫಾಲೋ ಮಾಡ್ತಿದ್ದಾರೆ, ನನಗೆ ಯಾರು ವಿಷ ಹಾಕ್ಬಿಡ್ತಾರೆ, ಅಥವಾ ಈ ಸಂಸ್ಥೆ ಎಲ್ಲ ಉದ್ಯೋಗಗಳು ನನ್ನ ವಿರುದ್ಧ ಮೆಸತ್ ಮಾಡಿ ನನ್ನ ಕೆಲಸ ತೆಗೆಯೋಂಗೆ ಬಾಸ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಈ ರೀತಿ ಅನುಮಾನ, ಅಥವಾ ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡಲ್ಲ, ಇನ್ನ ಜೊತೆ ಹೋಗ್ತಾಳೆ, ಪಾಪ ಆಕೆ ಪತಿವ್ರತಾ ಶಿರೋಮಣಿ, ಅಥವಾ ಗಂಡ ಶ್ರೀರಾಮಚಂದ್ರ ಮೂರ್ತಿ, ಅವನ ಬಗ್ಗೆ ಹೆಂಡತಿಗೆ ಅನುಮಾನ. ಈ ರೀತಿ ಅತಿಯಾದ ಅನುಮಾನಗಳು, ಭ್ರಮೆಗಳು, ಯಾರೋ ಮಾತಾಡ್ದಂಗೆ ಶಬ್ದ ಕೇಳಿಸುತ್ತೆ, ಯಾರೋ ನಾನು ಹಿಂದೆ ಬರ್ತಾರೆ ಅಂತ ಅನಿಸುತ್ತೆ, ಊಟ ತಿನ್ನಬೇಕಾದ್ರೆ ನಾಯಿಗೆ ಹಾಕಿ ಆಮೇಲೆ ತಿಂತಾನೆ, ಯಾಕೆಂದರೆ ವಿಷ ಬೆಳೆಸಿದ್ದಾರೆ, ನಾನು ಹೆಂಡತಿನೇ ಬೆಳೆಸಿರ್ಬೋದು, ಯಾರೋ ಬೆಳೆಸ್ಬಿಟ್ಟಿದ್ದಾರೆ. ಇವೆಲ್ಲ ಇರೋ ಥರ ಮಾನಸಿಕ ಕಾಯಿಲೆಗಳು. ಹಾಗಾಗಿ ಯಾವುದೇ ನೆಗೆಟಿವ್, ಅಥವಾ ನೀವು ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆದಾಗ ಕೂಡ ನೀವೇ ಹೇಳಿದ್ರಿ ಓವರ್ ಥಿಂಕ್ ಜಾಸ್ತಿಯಾಗಿ ನೀವು ಕಂಟ್ರೋಲ್ ಮಾಡೋಕ್ಕಾಗಲಿ ಅಂತಂದರೆ ಇವತ್ತು ಅದಕ್ಕೆ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಇದೆ. ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತೇವೆ. ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂದರೆ ನಿಮ್ಮ ಆಲೋಚನಾ ಧಾಟಿಯನ್ನು, ಅದು ಅತಿ ಆಗ್ತಾ ಇದೆ, ಅದನ್ನ ಕಮ್ಮಿ ಮಾಡೋದು ಹೇಗೆ ಹೇಳ್ಕೊಡೋದು ನಿಮಗೆ. ಫೇಲ್ಯೂರ್ನ ತಗೊಳ್ಳೋದು ಹೇಗೆ? ಈ ಸಕ್ಸಸ್ನ ತಗೊಂಡ್ಬಿಡ್ತಾರೆ ಜನಗಳು, ಫೇಲ್ಯೂರ್ ಬಂದಾಗ ಒಂದೇ ಸರಿಗೆ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಯಾಕೆಂದರೆ ಜಯವು ಲಾಭವು ಸಮಕೃತ್ವಂ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಯಾಕಂದರೆ ಅರ್ಜುನಿಗೆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ. ಕೃಷ್ಣ ನಾನು ಯುದ್ಧ ಮಾಡಲಾರೆ, ನಡಿ ಮನೆಗೆ ಹೋಗೋಣ ಅಂತಾರೆ. ಯಾಕೆ ಅಂತಂದರೆ ಭೀಷ್ಮನನ್ನು ಕೊಲ್ಲಕ್ಕೆ ಸಾಧ್ಯವ, ನನ್ನ ಗುರು ದ್ರೋಣನ ವಿರುದ್ಧ ಯುದ್ಧ ಮಾಡಬೇಕೆ, ಬೇಡ ಕೃಷ್ಣ, ರಾಜ್ಯಕ್ಕೋಸ್ಕರ ಬೇಡ, ನನಗೆ ಕೈಯಲ್ಲಿ ನಡೆಸ್ತಾ ಇದೆ. ಹಾಗೇನು ಹೇಳ್ತಾನೆ, ನಿನಗೆ ಆತಂಕ, ನೀನು ಭೀಷ್ಮನ ಕೊಲ್ಲಬಲ್ಲನೆ ಅನ್ನೋ ಭಯ, ಕೊಲ್ಲಬೇಕೆ ಅನ್ನೋ ಧರ್ಮ ಸಂಕಟ. ಹಾಗಾಗಿ ಈ ರೀತಿಯಾದಾಗ ಏನಾಗುತ್ತೆ, ನೀವು ಅವರಿಗೆ ಸೋಲನ್ನು, ಪ್ರತಿಯೊಂದು ಮಗುಗೆ ನಾವು ಪಾಸಾಗು ಅಂತ ಹೇಳ್ತೇವೆ, ಆದರೆ ಫೇಲ್ ಆದಾಗ ಏನು ಮಾಡಬೇಕು ಅಂತ ಹೇಳ್ಕೊಡಲ್ಲ. ಫೇಲ್ ಆದಾಗ ನೀವು ಯಾಕೆ ಫೇಲ್ ಆದ ಅಂತ ಯೋಚನೆ ಮಾಡಬೇಕು. ಗೆದ್ದಾಗ ಸಂತೋಷ, ಸೋತಾಗ ಯಾಕೆ ಸೋತೆ, ಹಾಗೆ ಗೆದ್ದಾಗ ಹೇಗೆ ಗೆದ್ದೆ, ಇನ್ನೊಂದು ಸರಿ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಗೆದ್ದುಬಿಟ್ಟೆ ಅಂದ್ಬಿಟ್ಟು ನೀವು 3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಮುಂದಿನ ಮ್ಯಾಚ್ನಲ್ಲಿ 0 ಹೋಗ್ಬಿಡ್ತೀರಿ. ಅಥವಾ ಈ ಎಕ್ಸಾಮ್ ಫೇಲ್ ಆದರೆ ಬೇಜಾರು ಮಾಡಿಕೊಂಡು ನಾನು ಎಕ್ಸಾಮ್ಗೆ ಹೋಗಲ್ಲ, ಎಕ್ಸಾಮ್ ತೊಗೊಳ್ಳೋ ಅಂದರೆ ಇನ್ನೂ ಸಬ್ಸಿಕ್ವೆಂಟಾಗಿ ಫೇಲ್ ಆಗ್ತಾ ಹೋಗ್ತೀರಿ. ಹಾಗಾಗಿ ಸೋಲನ್ನು ಅಕ್ಸೆಪ್ಟ್ ಮಾಡಿಕೊಂಡು, ಯಾಕೆ ನಾನು ಸೋತೆ, ನನ್ನ ಪ್ರಿಪ್ರೇಷನ್ಸ್ ಅಲ್ಲದೆ ನನ್ನ ಆತ್ಮವಿಶ್ವಾಸ ಕಮ್ಮಿ ಆಯಿತೆ, ಅಥವಾ ಅತ್ಯಂತ ಅನಿರೀಕ್ಷಿತ ಪ್ರಶ್ನೆಗಳನ್ನು ಕೇಳಿದರೆ ಔಟ್ ಆಫ್ ದಿ ಸಿಲೆಬಸ್ ಪ್ರಶ್ನೆ ಬಂತೆ, ಬಟ್ ಅನಲೈಸ್ ಮೈಸೆಲ್ಫ್, ಇದು ಎಲ್ಲ ಸೋಲಿಗೂ ಅನ್ವಯ ಆಗುತ್ತೆ ರೀ. ಆಮೇಲೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಉತ್ತಮ ಮಾಡ್ಕೊಳ್ಬೇಕು, ಗೆಲ್ಲಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಆತ್ಮವಿಶ್ವಾಸ ಕಳ್ಕೊಂಡು ಅಂತಂದರೆ ನೀವೆಷ್ಟೇ ಬುದ್ಧಿವಂತರಾಗಿರಿ, ಎಷ್ಟೇ ಶಕ್ತಿವಂತರಾಗಿರಿ, ಮತ್ತೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್. ಹಾಗೆ ನನಗೆ ಐ ಕ್ಯಾನ್ ವಿನ್, ಐ ವಿಲ್ ಆಲ್ಸೋ ವಿನ್, ನೆಕ್ಸ್ಟ್ ಟೈಮ್ ಐ ವಿಲ್ ವಿನ್ ಅಂತ ಹೇಳ್ಕೊಬೇಕು. ಹಾಗೆ ಮನೆಯವ್ರು ಹೇಳಬೇಕು, ನಾಚಿಕೆಗಲ್ಲ ನಿನಗೆ, ಫೇಲ್ ಆಗಿದೆಯಾ, ಏನು ಕಮ್ಮಿ ಮಾಡಿದ್ದೀನಿ ನಿನಗೆ ಅಂತಂದರೆ ಪಾಪ ವಿದ್ಯಾರ್ಥಿಗೆ ಅವಮಾನ ಆಗುತ್ತೆ. ಆಮೇಲೆ ಅವನಿಗೆ ಆತ್ಮವಿಶ್ವಾಸ ಹೊರಟೇ ಹೋಗುತ್ತೆ ಆ ದೃಷ್ಟಿಯಿಂದ. ಹಾಗೆ ಈಗ ಕ್ರಿಕೆಟ್ ಮ್ಯಾಚ್ನಲ್ಲಿ
9 ಮ್ಯಾಚ್ ಗೆದ್ದರು ಇಂಡಿಯಾದವರು, ಕೊನೆ ಮ್ಯಾಚ್ನಲ್ಲಿ ಸೋತರು, ಅಳ್ತಾ ಇದ್ರಲ್ಲ. ಆಗ ಪ್ರಧಾನಮಂತ್ರಿ ಹೋಗಿ ಹೇಳಿದ್ರು, 9 ಮ್ಯಾಚ್ ಗೆದ್ದು ನೀವು ದೇಶಕ್ಕೆ ಕೀರ್ತಿ ತಂದಿದ್ದೀರಿ, ಓಕೆ 10ನೇ ಮ್ಯಾಚ್ ಸೋತ್ರಿ, ಡೋಂಟ್ ವರಿ, ನೆಕ್ಸ್ಟ್ ಮ್ಯಾಚ್ನಲ್ಲಿ 10ನೇ ಮ್ಯಾಚ್ ಗೆಲ್ಲಕ್ಕೆ ಪ್ರಯತ್ನ ಮಾಡಿ. ಓಕೆ ಪಾಸಿಟಿವ್ ಥಿಂಕಿಂಗಿನ ಕೆಪಾಸಿಟಿ ಏನು, ಮಹತ್ವ ಏನು, ಹೆಂಗೆ ನಾವು ಹೆಂಗೆ ಪಾಸಿಟಿವ್ ಥಿಂಕ್ ಮಾಡ್ತಾ ಇರೋದು ಹೇಗೆ? ಯಾಕಂದ್ರೆ ಒಂದು ಸಹಜವಾಗಿ ಇನ್ನೊಬ್ಬರ ಮೇಲೆ ಕೋಪ ಬರುತ್ತೆ, ಅದಕ್ಕೆ ಇಲ್ಲ ಮತ್ಸರ ಬರುತ್ತೆ, ಇನ್ನೇನೋ ಬರುತ್ತೆ. ಅದಕ್ಕೆ ಕೀಪ್ ಅವರ್ ಮೈಂಡ್ ಪಾಸಿಟಿವ್. ಅದಕ್ಕೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ನಿಮ್ಮ ಸಾಮರ್ಥ್ಯದ ಅರಿವು ನಿಮಗಿರಬೇಕು, ಓಕೆ ನಿಮ್ಮ ದೌರ್ಬಲ್ಯದ ಅರಿವು ನಿಮಗಿರಬೇಕು. ಆಂಜನೇಯ ಮಹಾವೀರ, ಮಹಾಶೂರ, ಓಕೆ ಅಂಗದರೆ ಜಾಮಂದ್ರೆ ಬನ್ನಿ ಸಮುದ್ರಕ್ಕೆ ಬಿದ್ದು ನಾವು ಸಾಯೋಣ. ಅಂತ ಹೇಳಿಲ್ಲ. ಯಾಕೆ 100 ಯೋಜನಾ ಸಮುದ್ರ ನಾನು ಹಾರಕ್ಕಾಗಲ್ಲ, ಹೌದು, ಹಂಗ ಹೇಳಿಲ್ಲ. ಓಕೆ ಕಣ್ಣಲ್ಲಿ ನೀರು ಸೂಸ್ತಾ ಇದ್ದಾನೆ, ಬನ್ನಿ ಸಾಯೋಣ ಅಂತ ಹೇಳ್ತಾನೆ. ಆಗ ಜಾಂಬುವಂತ ಅಂಗದೆಲ್ಲ, ಇಲ್ಲಪ್ಪ ನೀನು 1000 ಯೋಜನೆ ಕೂಡ ನೀನು ಗೆಲ್ಲಬಲ್ಲೆ, ಹಾರಬಲ್ಲೆ, ಗೊತ್ತೇ ಇಲ್ಲ ತನಗಷ್ಟ. ನಿನ್ನ ಶಕ್ತಿಯನ್ನು ನಿನಗಿಲ್ಲ ಅಂದಾಗ ಬೆಳಿತಾನೆ, ಮತ್ತು ಹಾರ್ಕೊಂಡು ಹೋಗ್ತಾನೆ, ಲಂಕಾದಹನ ಮಾಡಿ ಬರ್ತಾನೆ. ಅಂದ್ರೇನು, ಆಂಜನೇಯ ಅಂತ ಮಹಾವೀರನಿಗೆ ತನ್ನ ಶಕ್ತಿಯರು ಪೂರ್ಣ ಶಕ್ತಿಯರು ಇಲ್ಲ, ಅದಕ್ಕೆ ಶಾಪ ಅಂತ ಒಂದು ಕತೆ ಹೇಳ್ತಾರೆ. ಅದೇ ಮಾಡಿದ್ದೇನೋ ಬೇರೆಯವರು, ನಿನ್ನ ಶಕ್ತಿ ಇದೆ ಕಮಾನ್. ಆಗ ಇನ್ನೊಂದು, ನನ್ನಲ್ಲಿ ಏನೂ ಶಕ್ತಿ ಇಲ್ಲ, ಆದರೆ ನಾನು ಯುದ್ಧಕ್ಕೆ ಹೋಗ್ತೇನೆ, ಉತ್ತರ ಕುಮಾರ. ಉತ್ತರ ಕುಮಾರ ಅವನಿಗೆ ಒಂದಿನ ಯುದ್ಧ ನೋಡಿದವನಲ್ಲ, ಒಂದಿನ ಕತ್ತಿ ಹಿಡಿದವನಲ್ಲ. ಎಲ್ಲ ಕೌರೆಲ್ಲ ಮುದುಕರು ಬಂದಿದ್ದಾರೆ ಸಖಿಯರಿಗೆ, ನಿಮಗೇನು ಬೇಕು ವಸ್ತುಗಳ ತಂದು ಕೊಡ್ತೇನೆ. ಹೋಗ್ತಾನೆ, ಓಡೋಗ್ತಾನೆ ಯುದ್ಧದಿಂದ. ಹಾಗಾಗಿ ಒಂದು ಸ್ವಾವಲೋಕನ, ನಿಮ್ಮ ಶಕ್ತಿ ಎಷ್ಟಿದೆ, ನಿಮ್ಮ ದೌರ್ಬಲ್ಯ ಏನಿದೆ. ನೀವೊಂದು ಕೆಲಸ ಮಾಡುವಾಗ ಒಂದು ಮನೆ ಕಟ್ಟಬೇಕು, ನಿಮ್ಮಲ್ಲಿ ಅಷ್ಟು ಹಣ ಇದೆಯೇ, ಒಳ್ಳೆ ಕಾಂಟ್ರಾಕ್ಟರ್ ಗೊತ್ತಾ ನಿಮಗೆ, ಅಥವಾ ಒಳ್ಳೆ ಆರ್ಕಿಟೆಕ್ಚರ್ ಗೊತ್ತಾ, ಓಕೆ ಹೌದಾರೆ, ಇರೋ ಹಣದಲ್ಲಿ ಎಂಥ ಮನೆ ಇದು ಪ್ಲ್ಯಾನಿಂಗ್. ಹಾಗೆ ನಿಮ್ಮ ಇತಿಮಿತಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಆಮೇಲೆ ಆತ್ಮವಿಶ್ವಾಸ. ಇಲ್ಲದ್ರೆ ಸರ್ ಮನೆ ಶುರು ಮಾಡಿಬಿಟ್ಟೆ ಸರ್, ಅದಕ್ಕೆ ನಿಂತೋಗಿದೆ ಸರ್, ಎಲ್ಲ ಮೋಸ ಮಾಡಿಬಿಟ್ಟು ಸರ್, ಬೇಜಾರಾಗ್ಬಿಟ್ಟಿದೆ ಸರ್. ಹಾಗಾಗಿ ಪಾಸಿಟಿವ್ ಥಿಂಗ್ ಅಂದರೆ, ನಾನು ಮನೆ ಕಟ್ಟಬಲ್ಲೆ, ಮಗಳಿಗೆ ಮದುವೆ ಮಾಡಬಲ್ಲೆ, ನಾನು ಪ್ರಮೋಷನ್ನ ಪಡೆಯಬಲ್ಲೆ, ನಾನು ಸಾಧಕನಾಗಬಲ್ಲೆ, ನನಗೂ ರಾಜ್ಯೋತ್ಸವ ಪ್ರಶಸ್ತಿ ಬರುವಂಥ ಕೆಲಸ ಮಾಡಬಲ್ಲೆ. ಇದು ಪಾಸಿಟಿವ್ ಥಿಂಕಿಂಗ್. ಆಗುತ್ತಾ ಇಲ್ಲೋ ನೋಡಿ. ಆಯಿತು, ರಾಜ್ಯೋತ್ಸವ ಅವಾರ್ಡ್ ಸಿಗೋದಿಲ್ಲ, ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಲಿ ಸಾಕು, ಅದು ತಾಲೂಕು ಅವಾರ್ಡ್ ಸಿಕ್ಕಲಿ ಸಾಕು. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ದಾಂಪತ್ಯದಲ್ಲಿ ಒಂದಷ್ಟು ಬಿರುಕು ಕಾಣಿಸ್ಕೊಳ್ತಾ ಇದೆ. ಯಾಕೆ ಅದನ್ನು ಉದಾಹರಣೆಯಾಗಿ ತಗೊಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಸಂಬಂಧಗಳಲ್ಲೂ ಇದು ಬಹಳ ಇಂಟೆನ್ಸ್ ಆಗಿರ್ತಕ್ಕಂಥ ಸಂಬಂಧ, ಗಂಡ ಹೆಂಡತಿ ಸಂಬಂಧ. ಸೊ ಅಥವಾ ಪ್ರೇಮಿಗಳಿರ್ಬೋದು, ಯಾವುದೇ ಕಪಲ್, ಅವ್ರ ನಡುವೆ ಆರೋಗ್ಯಕರವಾದ ಸಂಬಂಧ ಇರಬೇಕು ಅಂತಂದರೆ ಏನು ಮಾಡಬೇಕು? ಒಂದು ಮದುವೆಗೆ ಮೊದಲು ಬೇರೆ ಭಿನ್ನ ಹಿನ್ನೆಲೆಯಲ್ಲಿ ಬೆಳೀತಕ್ಕಂಥ ಹುಡುಗ, ಬೇರೆ ಹಿನ್ನೆಲೆಯಲ್ಲಿ ಬೆಳೀತಕ್ಕಂಥ ಹುಡುಗಿ, ಅದು ಅರೇಂಜ್ ಮ್ಯಾರೇಜ್ ಆಗ್ಬೋದು, ಲವ್ ಮ್ಯಾರೇಜ್ ಆಗ್ಬೋದು, ಎರಡೂ ಒಂದೇ. ಇವನು ಪುರುಷ, ಅವಳು ಸ್ತ್ರೀ. ಈತನ ದೃಷ್ಟಿಕೋನ ಬೇರೆ, ಆಕೆಯ ದೃಷ್ಟಿಕೋನ ಬೇರೆ. ಹಾಗೆ ಅಥವಾ ಮದುವೆ ಬಗ್ಗೆ ಅವರ ನಿರೀಕ್ಷೆ ಏನು, ಹೆಂಡತಿ ಬಗ್ಗೆ ನಿರೀಕ್ಷೆ ಏನು, ಗಂಡನ ಬಗ್ಗೆ ನಿರೀಕ್ಷೆ ಏನು. ಅದು ವಾಸ್ತವಿಕ ನಿರೀಕ್ಷೆ ಆದರೆ ಸಮಸ್ಯೆ ಇಲ್ಲ, ಅವಾಸ್ತವಿಕ ನಿರೀಕ್ಷೆ ಆಯಿತು, ಟೂ ಮಚ್ ಎಕ್ಸ್ಪೆಕ್ಟೇಷನ್. ನನ್ನ ಹೆಂಡತಿ ಯಾವಳು ನನ್ನ ಮಾತನ್ನೇ ಕೇಳಬೇಕು, ನನ್ನ ಗಂಡ ಯಾವಳು ನಾನು ಹೇಳಿದ್ದನ್ನೇ ನಡೆಸಿಕೊಡಬೇಕು ಅಂತಂದರೆ ಹೋಯ್ತಲ್ಲಿ. ಹಾಗಾಗಿ ಒಂದು ವಿವಾಹ ಪೂರ್ವ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತೇವೆ, ನಮ್ಮ ದೇಶದಲ್ಲಿ ಏನು ನಡೆಯಲ್ಲ, ಬರೀ ಜಾತಕ ನೋಡ್ತಾರೆ, ಮದುವೆ ಮಾಡ್ಕೊಂಡು ಅಂದ್ಬಿಡ್ತಾರೆ. ಸೊ ಆ ಥರ ಒಂದು ಕೌನ್ಸಿಲಿಂಗ್ ಬೇಕು ಅಂತೀರಾ? ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಇದೆ, ಮಸ್ಟ್ ಬೇಕು. ಎಲ್ಲ ಇಲ್ಲದ್ರೆ ಇವಾಗ ನಾನು ಕೂಡ, ನನಗೆ ಮದುವೆ ಆದಾಗ 11 ತಿಂಗಳು ಸಮಯ ಇತ್ತು. ವಿ ಕಮ್ಯುನಿಕೇಟೆಡ್ ಥ್ರೂ ಲೆಟರ್ಸ್. ಯಾಕೆಂದರೆ ಸಂಪ್ರದಾಯ ಸಮಯದಲ್ಲೆಲ್ಲ ಹುಡುಗಿ ಮಾತಾಡೋಂಗಿಲ್ಲ, ನೀನು ಸ್ಟಾರ್ಟ್ ರೈಟಿಂಗ್ ಲೆಟರ್ಸ್. ಪ್ರತಿ ವಾರ ನಾನೊಂದು ಲೆಟ್ರು, ನನ್ನ ಹೆಂಡತಿ ಆಗಳಿಂದೊಂದು ಲೆಟ್ರು, ಅಂಡರ್ಸ್ಟುಡ್ ಈಚ್ ಅದರ್. ಹಾಗಾಗಿ ನೇರವಾಗಿ ಪರೋಕ್ಷವಾಗಿ ಹುಡುಗ ಹುಡುಗಿ ಮದುವೆ ದಿಢೀರಂತ ಮದುವೆ ಮಾಡಬಾರ್ದ್ರಿ. ಇವತ್ತು ಒಂದು ವಾರದಲ್ಲಿ ಮದುವೆ ಫಿಕ್ಸ್ ಆಗಿಬಿಡುತ್ತೆ, ಗ್ರ್ಯಾಂಡಾಗಿ 1 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಬಿಡ್ತಾರೆ, ನೆಕ್ಸ್ಟ್ ವೀಕೇ ಡೈವರ್ಸ್. ಹೊಂದಾಣಿಕೆ ಇಲ್ಲ. ಗಂಡನಿಗೆ ಹೆಂಡತಿಯ ಬಗ್ಗೆ ಏನೂ ಗೊತ್ತಿಲ್ಲ, ಅತಿ ನಿರೀಕ್ಷೆ. ಅಥವಾ ಹೆಂಡತಿಗೆ ಅದೇ ಥರ, ಗಂಡನ ಏನು ಅಂತ ಗೊತ್ತಿಲ್ಲ, ಅತಿ ನಿರೀಕ್ಷೆ. ಹಾಗಾಗಿ ಅಥವಾ ಮದುವೆ ಆಯಿತು ಅಂತ ಇಟ್ಕೊಂಡ್ಮೇಲೆ 1 ವರ್ಷ 2 ವರ್ಷ ನಾವು ಗಂಡ ಹೆಂಡತಿ ಸಾವಧಾನದಿಂದ ಸಮಾಧಾನಿಯಾಗಿ, ನನ್ನ ಹೆಂಡತಿಯ ಇತಿಮಿತಿ ಏನು, ನನ್ನ ಗಂಡನ ಇತಿಮಿತಿ ಏನು, ಅವನ ಜೊತೆ ಹೊಂದ್ಕೊಳ್ಳೋದು ಹೇಗೆ, ಅವಳ ಜೊತೆ ಹೊಂದ್ಕೊಳ್ಳೋದು ಹೇಗೆ,
ಅದು ಮಾತುಕತೆ ಆಗ್ಬೋದು, ಸೆಕ್ಷುವಲ್ ರಿಲೇಷನ್ಶಿಪ್ ಆಗ್ಬೋದು, ಮತ್ತೊಂದು ಯಾವುದೇ ಆಗಲಿ. ಮತ್ತು ಮಕ್ಕಳು ಈಗಲೇ ಬೇಕಾ ಆಮೇಲೆ ಬೇಕಾ? ಸೊ ಗಂಡ ಹೆಂಡತಿ ಪರಸ್ಪರ ಮಾತುಕತೆಯಿಂದ ಏನೇ ವ್ಯತ್ಯಾಸ ಬಂದು ಕೂಡ ಮಾತಾಡ್ಕೊಂಡು ಸರಿಪಡಿಸ್ಕೋಬೇಕು. ಹಾಗೆ ಅನ್ಕಂಡೀಷನಲ್ ಲವ್, ಮದುವೆ ಆದ ಮೇಲೆ ಹೆಂಡತಿಯನ್ನು ಪ್ರೀತಿ ಮಾಡುವುದು ಗಂಡನ ಧರ್ಮ, ಗಂಡನನ್ನು ಪ್ರೀತಿ ಮಾಡೋದು ಹೆಂಡತಿಯ ಧರ್ಮ. ಅಯ್ಯೋ ಇವಳನ್ನ ಕಟ್ಬಿಟ್ರೆ ಇವನ್ನ ನನ್ನ ಗಂಡ ಅಂತ ನನ್ನ ಕಟ್ಟಾಕ್ಬಿಟ್ಟಾರೆ. ಸೊ ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಲೈಫ್ ಪಾರ್ಟ್ನರ್ ಆ್ಯಸ್ ಈಸ್. ಅವ್ರು ಹೇಗಿದ್ದಾರೋ ಹಾಗೆ. ಆಮೇಲೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಸ್ವಲ್ಪ ಸ್ಮಾರ್ಟಾಗಿ ಡ್ರೆಸ್ ಮಾಡ್ಕೊಳ್ತೀರಾ, ಸ್ವಲ್ಪ ಚೆನ್ನಾಗಿ ಮಾತಾಡ್ತೀಯಾ, ಅಥವಾ ಹೊರಗಡೆ ಹೋಗೋಣ ಬಾ, ಈ ರೀತಿ ಕಾಮನ್ ಆ್ಯಕ್ಟಿವಿಟೀಸು ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸೋ ವಿಧಾನ. ಹೆಂಡತಿಗೆ ಒಂದು ನಿರೀಕ್ಷೆ ಇರುತ್ತೆ, ಗಂಡ ಅದನ್ನು ಮನೆಗೆ ಬಂದಾಗ ಒಂದು ಮಳ ಹೂ ತಂದು ಕೊಡ್ಬೇಕು ನನಗೆ, ಅಥವಾ ಹಬ್ಬ ಬರ್ತಾ ಇದೆ ನನಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡಬೇಕು, ಅಥವಾ ಒಳ್ಳೆಯ ವಸ್ತ್ರ, ಈ ರೀತಿ ನಿರೀಕ್ಷೆಗಳನ್ನು ಬಾಯ್ಬಿಟ್ಟು ಹೇಳ್ಬೋದು. ಸೊ ಹೇಳೋದೇ ಇಲ್ಲ, ಎಷ್ಟು ಗೊತ್ತಾಗಲ್ಲ ಅವರಿಗೆ. ಯುಗಾದಿ ಹಬ್ಬ ಬಂದಿದೆ ನಂಗೆ ಒಳ್ಳೆ ಸೀರೆ ತರಬೇಕು ಅಂತ. ಅದರಿಂದ ಸೊ ನಿರೀಕ್ಷೆಗಳನ್ನು ಹೇಳಿಕೊಂಡು ಆಮೇಲೆ ನಿರೀಕ್ಷೆ ಮಟ್ಟಕ್ಕೆ ಬರ್ತಾರಾ ಇಲ್ಲೋ, ಬರೋಕ್ಕಾಗದೆ ಹೋದರೆ ಏನು ಸಮಸ್ಯೆ, ಹಾಗೆ ಕ್ಷಮಿಸುವ ಮತ್ತು ಕ್ಷಮೆ ಕೇಳುವ, ಹಾಗೆ ಹೊಂದಿಕೊಳ್ಳುವ ಮನೋಭಾವ ಇದ್ದರೆ ಆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. 50-60 ವರ್ಷ ಬದುಕುತ್ತೆ. ಅದು ಇವತ್ತೇನಾಗಿದೆ ಹೇಳಿದ್ನಲ್ಲ, ವಿತಿನ್ 1 ಮಂತ್ ನಮ್ಮಲ್ಲಿ ಬರ್ತಾರೆ, ವಿತಿನ್ 1 ಮಂತ್ ಡೈವೋರ್ಸ್, ವಿತಿನ್ 2 ಮಂತ್ ಡೈವೋರ್ಸ್. ಯಾಕೆಂದರೆ ಹೊಂದಾಣಿಕೆ ಇಲ್ಲ, ಅಹಂ ಇಲ್ಲ, ಹೆಂಡತಿ ಅಹಂ ನಾನೇ ಗ್ರೇಟು, ಇಲ್ಲ ಗಂಡ ನಾನೇ ಗ್ರೇಟು, ಅಥವಾ ಅತ್ತೆ ಮಾವಂದರು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾರೆ. ಹೆಣ್ಣನ ತಾಯಿ ಬಂದ್ಬಿಡೆ ಮನೆಗೆ, ಅವ್ನು ನೀನು ಬೇಕು ಅಂತ ಬರ್ತಾನೆ, ಬಗ್ಸೋಣ. ಗಂಡ ಸರಿ ಇಲ್ಲ ಅಂತ ಹೆಂಡತಿ ಕಂಪ್ಲೇಂಟ್ ಮಾಡಿದಾಗ, ಹೆಂಡತಿ ಸರಿ ಇಲ್ಲ ಅಂತ ಗಂಡ ಕಂಪ್ಲೇಂಟ್ ಮಾಡಿದಾಗ, ಪೇರೆಂಟ್ಸ್ ಅಥವಾ ಇನ್ಲಾಸ್ ಅವಾಗೇನಿಲ್ಲ, ಅವಾಗ ಅವರು ಆದಷ್ಟು ಎರಡೂ ಫ್ಯಾಮಿಲಿ ಸೇರ್ಕೊಟ್ಟಿಗೆ. ಇಲ್ಲದೆ ಏನಾಗುತ್ತೆ, ತಮ್ಮಗನ ನೆನಕ್ಕೆ ಹುಡುಗನ ತಂದೆ ತಾಯಿ ಮಾತಾಡ್ತಾರೆ, ಹುಡುಗಿ ತಂದೆ ತಮ್ಮಗನ ನೆನಕ್ಕೆ ಮಾಡ್ತಾರೆ, ನನ್ನ ಮಗಳೇ ಸರಿ ಅಂತಾರೆ, ಇವರು ನಮ್ಮ ಮಗನೇ ಸರಿ ಅಂತಾರೆ. ನಿಜ. ಅದ್ರ ಬದಲು ಎರಡೂ ಫ್ಯಾಮಿಲಿ ಒಟ್ಟಿಗೆ ಬರಬೇಕು. ಎರಡೂ ಫ್ಯಾಮಿಲಿ ಒಟ್ಟಿಗೆ ಬಂದು ಓಪನ್ ಡಿಸ್ಕಷನ್, ಆಯಿತಪ್ಪ ನಿಮ್ಮ ಕಷ್ಟ ಹೇಳಿ, ನಿಮ್ಮ ದುಃಖ ಹೇಳಿ, ಯಾಕೆ ಹೊಂದೋದಕ್ಕಾಗ್ತಾಯಿಲ್ಲ, ನಮ್ಮಿಂದೇನು ತಪ್ಪಾಗಿದೆ, ನಮ್ಮಿಂದೇನು ಸಹಾಯ ಬೇಕು ನಿಮಗೆ, ಇಬ್ಬರು ಸೇರ್ಕೋಬೇಕು. ಇಲ್ಲ ಇಬ್ಬರಿಗೂ ಪ್ರತಿಷ್ಠೆ. ಈಗಂತೂ ಡೈವೋರ್ಸ್, ಹಾಗೆ ಸುಳ್ಳು ಕೇಸ್ ಹಾಕು, ಡೌರಿ ಕೇಸ್ ಹಾಕು, ಈ ರೀತಿ ಇನ್ನಷ್ಟು ಹದಗೆಡಿಸಿ ಆಮೇಲೆ ಕೊನೆಗೆ ಲಾಯರ್ಗಳು ದುಡ್ಡು ತಿಂದು 5-6 ವರ್ಷ ಆದಮೇಲೆ ಡೈವೋರ್ಸ್. ಅಲ್ಲಿ ಇವರು ಸತ್ತ ಹೈರಾಣ ಆಗ್ಬಿಟ್ಟಿರ್ತಾರೆ. ಡಾಕ್ಟರ್, ಕೊನೆಯದಾಗಿ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ದೈಹಿಕ ವ್ಯಾಯಾಮ ಅಥವಾ ಡೇ ಲಾಂಗ್ ಆ್ಯಕ್ಟಿವಿಟೀಸು ಮತ್ತು ಈಗ ಸೆಲ್ಫ್ ಕೇರ್ ಇವೆಲ್ಲ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ? ಒಂದು ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ. ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ. ಆರೋಗ್ಯವನ್ನು ಕೊಡ್ತಕ್ಕಂಥ ಯಾವುದೇ ಟಾನಿಕ್ ಇಲ್ಲ ರೀ. ಜನ ಬಂದು ಕೇಳ್ತೀವಿ ಟಾನಿಕ್ ಕೊಡಿ ಸರ್ ಎಸ್ಪೆಷಲಿ ಅದಕ್ಕೆ ನಾಲ್ಕು ಪ್ಲೀಸ್. ಏನಂದರೆ ಹೆಣ್ಣು ಮಕ್ಕಳ ಕನ್ಸರ್ನಿಂದ, ಕಾಳಜಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂತಂದರೆ ಹೆಚ್ಚಿನ ಹೆಣ್ಮಕ್ಳು, ಅದು ಅರ್ಬನ್ ಇರಲಿ ವಿಲೇಜ್ ಇರಲಿ, ನಾನು ನೋಡ್ತಾ ಇರೋದು, ಅವರು ಫಸ್ಟು ತಮಗೆ ತಾವು ಪ್ರಿಯಾರಿಟಿ ಕೊಟ್ಕೊಳ್ಳೋದಿಲ್ಲ. ಮನೆಯವ್ರಿಗೆ ಕೆಲಸ ಈವನ್ ಎಜುಕೇಟೆಡ್ಸ್, ಈವನ್ ಅಮಾಂಗ್ ಎಜುಕೇಟೆಡ್ ಹೆಣ್ಮಕ್ಳು, ಅವರು ಫ್ಯಾಮಿಲಿ, ಮಕ್ಕಳು, ಗಂಡ ಎಲ್ಲರದು ಆದಮೇಲೆ ಲಾಸ್ಟಿಗೆ ತಮ್ಮ ಹೆಲ್ತಿಗೆ ಏನಾದ್ರು ಒಂಚೂರು ಮಾಡೋಕ್ಕಾಗತ್ತಾ ಅಂತ ಸಾಧ್ಯ ಇದ್ರೆ ನೋಡ್ತಾರೆ, ಇಲ್ಲಾಂದ್ರೆ ಅದು ಇಲ್ಲ. ಓವರ್ ವೆಯ್ಟ್ ಆಗಿಬಿಡ್ತಾರೆ, ನೀ ಪೇನ್ ಬರುತ್ತೆ, ಇನ್ನೇನೋ ಬರುತ್ತೆ. ಯಂಗ್ ಏಜ್ಗೆ ಅಟ್ 30 and all ಅವ್ರಿಗೆ ಹಾರ್ಮೋನಲ್ ಇಶ್ಯೂಸ್ ಶುರುವಾಗ್ಬಿಡುತ್ತೆ. ಹಾಗಾಗಿದೆ ಪರಿಸ್ಥಿತಿ. ಒಂದು ಅದನ್ನೇ ನಾವು ಫಸ್ಟೇ ಶುರು ಮಾಡಿದಾಗೆ ಹಿತಮಿತವಾದ ಆಹಾರ ತಿಂದೆ ಹೋದರೆ, ಈಗ ನಾಲಿಗೆ ರುಚಿಗೋಸ್ಕರ ನಾವು ಎಕ್ಸ್ಟ್ರಾ ತಿಂತಿದ್ದೇವೆ. ಹೆಚ್ಚಿನ ಜನ ದುಡ್ಡಿರ್ತಕ್ಕಂಥವ್ರು ದೇ ಆರ್ ಓವರ್ ಈಟಿಂಗ್, ಹೈ ಕ್ಯಾಲರಿ ಫುಡ್ಗಳನ್ನು ಜಾಸ್ತಿ, ಎಣ್ಣೆ ಬೆಣ್ಣೆ ಅಥವಾ ಬಿರಿಯಾನಿ, ಇಲ್ಲಾಂದರೆ ಮಟನ್ನು, ಮಾಂಸ, ಓವರ್ ಈಟಿಂಗ್. ಜೊತೆಗೇನು ವ್ಯಾಯಾಮ ಇಲ್ಲ, ವಾಕಿಂಗ್ ಮಾಡೋಂಗಿಲ್ಲ, ಜಾಗಿಂಗ್ ಮಾಡೋಂಗಿಲ್ಲ, ಕೂತಲ್ಲೇ ಕೂತಿರೋದು. ಹೇಗೆ ಸುಖವಾಗಿದ್ದೇವೆ ಸರ್, ಸೋಫಾ ಮೇಲೆ ಕೂತಿದ್ದೇವೆ, ಅಡಿಗೆಗಳು ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ, ಕೆಲಸ ಮಾಡ್ಕೊಂಡು ಏನು ಟಿ ವಿ ನೋಡ್ತೇನೆ. ಹಾಗೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಇಲ್ಲ, ಸೋಷಿಯಲ್ ಕಾಂಟ್ಯಾಕ್ಟ್ ಇಲ್ಲ. ಆಮೇಲೆ ಭೋಗ ಭಾಗ್ಯದ ಲಾಲಸೆ, ಇಷ್ಟು ಬಂದರೆ ಮತ್ತಷ್ಟು ಬಂದರೆ ಮಗದಷ್ಟು. ಹೀಗಾಗಿ ಇಡೀ ಲೈಫ್ ಸ್ಟೈಲು ಇವತ್ತು ಅನ್ಹೆಲ್ತಿ ಲೈಫ್ ಸ್ಟೈಲ್. ಹೆಚ್ಚು ಆಹಾರ, ಕಡಿಮೆ ವ್ಯಾಯಾಮ, ಚಿಂತೆ ವ್ಯಥೆಗಳು, ಮತ್ತು ಮನಸ್ಸಿಗೆ ಸಂತೋಷ ಇಲ್ಲ, ತೃಪ್ತಿ ಇಲ್ಲ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಜನ ತಾವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ತಾರೆ. ಅಂಗಡಿ ಕೆಮ್ಮಗೊಂದು ಔಷಧಿಕೊಳ್ರಿ, ಬೇದಿ ಆಗ್ತಿದೆ ಒಂದು ಔಷಧಿಕೊಳ್ರಿ, ಅಥವಾ ತಾವೇ ನಿರೋಬೇನ್ ಪಾಠ್ಯ ತೊಗೊಂಬಿಡೋದು, ಕ್ಯಾಶ ಮಾತ್ರ ತಾವೇ ತೊಗೊಂಬಿಡೋದು, ಡಾಕ್ಟ್ರನ್ನ ಕೇಳೋಂಗೆ ಇಲ್ಲ. ಹಾಗಾಗಿ ಒಬ್ಬ ವೈದ್ಯರನ್ನು ಸಮೀಪದಲ್ಲಿ ಇಟ್ಕೊಂಡು
ಅವ್ರನ್ನ ಚೆನ್ನಾಗಿದ್ದರೂ 6 ತಿಂಗಳೊಮ್ಮೆ ಕನ್ಸಲ್ಟ್ ಮಾಡಿ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಡು. ಒಂದು ಹೆಮೋಗ್ಲೋಬಿನ್ ಸರಿಯಾಗಿದೆಯಾ, ಶುಗರ್ ಏನೋ ಬಂದಿದೆಯಾ, ಬಿ ಪಿ ಸರಿಯಾಗಿದೆಯಾ, ಅಥವಾ ಮಹಿಳೆ ಆಯಿತು ಅಂತಾನೆ ಮೆನ್ಸ್ಟ್ರುಯಲ್ ಸೈಕಲ್ ಸರಿಯಾಗಿದೆಯಾ, ಜಾಸ್ತಿ ಬ್ಲೀಡಿಂಗ್ ಆಗುತ್ತಾ, ಕಡಿಮೆ ಆಗುತ್ತಾ. ಸೊ ಪೀರಿಯಾಡಿಕ್ ಹೆಲ್ತ್ ಚೆಕಪ್. ಆಮೇಲೆ ಅದಕ್ಕೆ ತಕ್ಕಂತೆ ನಿಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡು ತೃಪ್ತಿಯಿಂದ ಬದುಕಿದ್ರೆ ಆರೋಗ್ಯ ತನಗೆ ತಾನೇ ಆಟೋಮೆಟಿಕ್ಕಾಗಿ ಆರೋಗ್ಯ ಇರುತ್ತೆ. ಅನಾರೋಗ್ಯ ಬರೋ ಸಂಭವ ಭಾಳ ಕಡಿಮೆ ಆಗುತ್ತೆ. ಓಕೆ ಸರ್, ಕೊನೆಯದಾಗಿ ಇತ್ತೀಚೆಗೆ ಹಿರಿಯರೊಬ್ಬರು ಸಂತೋಷ್ ಹೆಗ್ಡೆ ಅವರು ಅಂತ ಅನ್ಕೋತೀನಿ, ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ರಿಪಬ್ಲಿಕ್ ಕಾರ್ಯಕ್ರಮ ಒಂದರಲ್ಲಿ ಹೇಳಿದರು, ಇವತ್ತು ಮನುಷ್ಯನಿಗೆ ಮಾನವೀಯತೆ, ಟು ಬಿಕಮ್ ಮೋರ್ ಹ್ಯೂಮನ್ ಆ್ಯಂಡ್ ಮಾನವೀಯತೆ ಮತ್ತು ತೃಪ್ತಿ, ಈ 2 ಗುಣಗಳು ಅತ್ಯಂತ ಅಗತ್ಯವಾಗಿ ಬೇಕು ಅಂತ ಹೇಳಿದ್ರು. ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ. ಇದು ಎಲ್ಲ ಏಜ್ ಗ್ರೂಪ್ ಪ್ರತಿಯೊಬ್ಬರಿಗೂ 5,000 ವರ್ಷಗಳ ಮಹಾಭಾರತ, ರಾಮಾಯಣ, ಎಲ್ಲ ಕಾವ್ಯಗಳು, ಎಲ್ಲ ಪುರಾಣಗಳು, ಎಲ್ಲ ನಮ್ಮ ಸಾಧು ಸಂತರು, ಬಸವಣ್ಣವರು ಎಲ್ಲರೂ ಹೇಳಿರ್ತಕ್ಕಂಥದ್ದು ಇದನ್ನೇ. ಮನುಷ್ಯನಿಗೆ ಆಸೆಗಳು ಕಮ್ಮಿ ಇರಬೇಕು, ಆಮೇಲೆ ದುಡಿಯೋದು ಜಾಸ್ತಿ ಇರಬೇಕು, ಹಾಗೆ ತೃಪ್ತಿಯಿಂದ ಬದುಕಬೇಕು. ಓಕೆ, ದುಡಿದು ತಿನ್ನು, ತೃಪ್ತಿಯಿಂದ ಇರು, ಮತ್ತು ಅತಿಯಾದ ನಿರೀಕ್ಷೆ ಮತ್ತು ಆಸೆ ಇಟ್ಟುಕೊಳ್ಳಬೇಡ. ಕಲ್ಟಿವೇಟೆಡ್ ಹ್ಯಾಬಿಟ್ ತೃಪ್ತಿ ಹಾಗೆ ದಯೆ ಅನುಕಂಪ ಭಾಳ ಮುಖ್ಯ ರೀ. ಅದೇ ಮಾನವೀಯತೆ. ಇನ್ನೊಬ್ಬರ ಕಷ್ಟವನ್ನು ನೋಡಿ ಮರುಗಿ ಏನೋ ಸಹಾಯ ಮಾಡುವೆ. ಇವತ್ತು ಬೇರೆ ಸತ್ರು ಇವತ್ತು ಏನು ನೋಡಿ ಈಗ ಸೆಲ್ಫಿ ತೊಗೊಂಡು ಹೋಗ್ತಾರೆ. ಹಾಗಾಗಿ ಅತಿಯಾದಂಥ ಸ್ವಾರ್ಥ, ನಾನು ಚೆನ್ನಾಗಿದ್ರೆ ಸರಿ, ಬೇರೆಯವ್ರು ಹಾಳಾಗೋದು ನನಗೇನು. ಅದರಿಂದ ನೀವು ನಾನು ಕ್ಷೇಮವೇ, ಜೊತೆಗೆ ಇತರರು ಕ್ಷೇಮವೇ, ಅಕ್ಕಪಕ್ಕದವ್ರು ಕ್ಷೇಮವಾಗಿದ್ದಾರೆಯೇ, ನನ್ನಿಂದ ಏನಾದರೂ ಅವರಿಗೆ ಸಹಾಯ ಆದೀತೆ. ಈಗ ಕಷ್ಟಕಾಲ ಬಂದಾಗ ನೆಂಟ ಬರೋದಿಲ್ಲ, ಬಂಧುಗಳು ಬರೋದಿಲ್ಲ, ಅಕ್ಕಪಕ್ಕದವ್ರೆ ನಮ್ಮನ್ನು ಆ್ಯಂಬುಲೆನ್ಸ್ ಕಸ್ಸಿಗೆ ಆಸ್ಪತ್ರೆಗೆ ಸಾಗಿಸೋರು ಗೊತ್ತಾನೆ. ಅದರಿಂದ ಹಾಗೆ ಕಾಯಿಲೆ ಬಂದಾಗ ದೂರ ನೆಂಟ ಬರೋದಿಲ್ಲ, ಹತ್ತಿರದವ್ರು ಯಾರು ಬರ್ತಾರೆ, ಇಲ್ಲಾಂದರೆ ಫ್ರೆಂಡ್ಸ್ ಬರ್ತಾರೆ. ನಾವಿರ್ತೀವಿ ಸರ್ ನಿಮ್ಮ ಜೊತೆಲಿ, ನೀವು ಅಡ್ಮಿಟ್ ಆಗಿದ್ದೀರಂತೆ, ಏನು ಸಹಾಯ ಬೇಕು ಅಂತ. ಹಾಗಾಗಿ ಜನ ಮತ್ತು ಪ್ರೀತಿಸುವ ಬಂಧು ಮಿತ್ರರಿತ್ತು ಅಂತಂದರೆ ಬದುಕು ಸುಂದರವಾಗುತ್ತೆ. ಕಷ್ಟಗಳು ಬಂದು ಕೂಡ ನಮಗೆ ಅದನ್ನ ಎದುರಿಸೋ ಧೈರ್ಯ ಬರ್ತದೆ, ಮತ್ತು ಸಮಾಧಾನವಾಗಿ ಬದುಕ್ಬೋದು. ಓಕೆ ವಂಡರ್ಫುಲ್ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರೇ, ಅನೇಕ ಆಯಾಮಗಳು, ಅನೇಕ ವಿಷಯಗಳ ಬಗ್ಗೆ ಮನೋವಿಜ್ಞಾನ ಏನು ಹೇಳುತ್ತೆ, ಸೈಕಾಲಜಿ ಹೇಗೆ ನೋಡುತ್ತೆ, ನಾವು ಹೇಗಿರಬೇಕು, ಎಷ್ಟೊಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅನಂತ ಧನ್ಯವಾದಗಳು ರಿಪಬ್ಲಿಕ್ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದ್ದಕ್ಕೆ. ನಮಸ್ಕಾರ. ವೀಕ್ಷಕರೇ ನೋಡಿ, ಮನೋವಿಜ್ಞಾನ ಪ್ರತಿಯೊಂದನ್ನು ಹೇಗೆ ನೋಡುತ್ತೆ ಅಂತ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು. ವೈದ್ಯರನ್ನು ಸಂಪರ್ಕ ಯಾವಾಗ ಮಾಡಬೇಕು ಅಂತ ಬಹಳ ಕ್ಲಿಯರಾಗಿ ಅವ್ರು ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ನನಗಿನ್ನೇನೋ ಬೇಕಪ್ಪ ಅಂದರೆ, ನಂದು ಯಾವುದೋ ಸಮಸ್ಯೆ, ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು, ಅಥವಾ ನಂದು ಯಾವುದೋ ಸಮಸ್ಯೆ, ನನಗೆ ಗೊತ್ತಾಗ್ತಿಲ್ಲ ನನಗೇನು ಸಮಸ್ಯೆ ಆಗ್ತಿದೆ ಅಂತ, ಬಟ್ ಸಮಸ್ಯೆ ಆಗ್ತಿದೆ ಅಂದ್ರೂ ನೀವು ಖಂಡಿತವಾಗ್ಲೂ ಮನೋವೈದ್ಯರನ್ನು ಅಥವಾ ಕೌನ್ಸಿಲರ್ಗಳನ್ನು ಹೋಗಿ ಮಾತಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮನೋವಿಜ್ಞಾನ ಇವತ್ತು ನಮ್ಮ ಯಶಸ್ಸಿಗೆ, ನಮ್ಮ ಬದುಕಿಗೆ, ನಮ್ಮ ತೃಪ್ತಿಗೆ ಬಹಳ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.